ಸುಧಾ ಮ್ಯಾಮ್, ವೆಲ್ಕಮ್. ಥ್ಯಾಂಕ್ ಯು. ಬಂದಿದ್ದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದು ನಮಗೆ ಇದು ಮಾಡ್ತಾ ಇರೋದಕ್ಕೆ ನಮಗೆಲ್ಲ ಖುಷಿ ಇದೆ. ಥ್ಯಾಂಕ್ ಯು ಶ್ರೀಕಾಂತ್ ಅವರೇ. ನನಗೆ ಚಿಕ್ಕ ವಯಸ್ಸಿಂದನೂ ಒಂದು ಇದಿದೆ, ಏನು ಅಂತಂದರೆ ಡಾಕ್ಟ್ರ್ ಆಗೋದ್ರೆ ಜ್ವರ ಬರಲ್ಲ ಅನ್ನೋದೊಂದು ನಂಬಿಕೆ ಇತ್ತು ಚಿಕ್ಕ ವಯಸ್ಸಲ್ಲಿ. ಸೊ ನೀವು ಯು ಆರ್ ಎನ್ ಎಕ್ಸ್ಪರ್ಟ್ ಆನ್ ವಾಸ್ತು. ಯು ಹ್ಯಾವ್ ಪ್ರಾಕ್ಟಿಸ್ಡ್ ವಾಸ್ತು ಫಾರ್ ಆಲ್ಮೋಸ್ಟ್ 20 years ನಾವು. ನಿಮ್ಮ ಲೈಫಲ್ಲಿ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡಿದ್ದೀರಾ? ಪ್ರಾಬ್ಲಮ್ಸ್ ನಾವು ಮನುಷ್ಯನ ಬುದ್ಧ ಹೇಳೋ ಹಾಗೆ ನಮ್ಮ ಹುಟ್ಟಿದ ಜೀವನ, ಮನುಷ್ಯನ ಜೀವನನೇ ನಮ್ಮ ಕರ್ಮಫಲಗಳನ್ನೆಲ್ಲ ತೀರ್ಸಕ್ಕೆ ಅಂತ. ಪ್ರಾಬ್ಲಮ್ಸ್ ಸಾಲ್ವ್ ಆಗಲ್ಲ. ನೀವು ಪ್ರಾಬ್ಲಮ್ಸನ್ನ ಯಾವ ರೀತಿ ನೋಡ್ತೀರಾ ಅದು ಚೇಂಜ್ ಆಗುತ್ತೆ. ಏನೋ ಆ್ಯಸ್ ವಿ ಇವಾಲ್ವ್ ಅದನ್ನು ನಾವು ದ ವೇ ವಿ ಡೀಲ್ ವಿತ್ ಥಿಂಗ್ಸ್ ಅದೆಲ್ಲ ಚೇಂಜ್ ಆಗುತ್ತೆ. ಬಟ್ ನೀವು ಹೇಳ್ದಂಗೆ ಬಿಕಾಸ್ ಐ ಆಮ್ ಅ ವಾಸ್ತು ಕನ್ಸಲ್ಟೆಂಟ್, ಜೀವನದಲ್ಲಿ ನಮಗೆ 100ರಲ್ಲಿ 90% ಅಷ್ಟಂತೂ ನಾನು ಖಂಡಿತ ಸಾಲ್ವ್ ಮಾಡಿದ್ದೀನಿ ಅನ್ನೋಕ್ಕಿಂತ ಬರದೇ ಇದ್ದಂಗೆ ಇದು ಪಕ್ಕದಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಇಲ್ಲಿ ನಾವು ಪ್ರಿವೆಂಟಿವ್ ವಾಸ್ತು ಹೋಮ್ ಅಂದರೆ ಒಂಥರ ಹೇಗೆ ಅಂದರೆ ಯು ವಿಲ್ ಬಿ ಸೋ ಅಲೈನ್ಡ್ ವಿತ್ ಎನರ್ಜಿ. ನಮಗೆ ತೊಂದರೆಗಳು ಬರೋ ಮೊದಲೇ ಅದನ್ನು ನಾವು ಪರಿಹಾರ ಮಾಡ್ಕೊಳ್ಬೋದು. ಈವನ್ ಬಂದರೂ ಸಹ ಹೇಗೆ ಅಂತಂದರೆ ಅದೇ ಹೇಳ್ತಾರಲ್ಲ, ತಲೆ ತೆಗೆಯೋ ಇದು ಟೊಪಿನ್ ಮಾತ್ರ ಹರಿಸ್ಕೊಂಡು ಹೋಯ್ತು, ಆ ಥರದಲ್ಲಿ ಇಂಟೆನ್ಸಿಟಿ ಕಮ್ಮಿ ಮಾಡ್ಕೋಬೋದು. ಅದನ್ನು ನೋಡಿ ಅದನ್ನು ನಾನು ಯೂಸ್ ಮಾಡ್ಕೋತಾ ಇರೋದ್ರಿಂದ ಖಂಡಿತ ಜೀವನ ಬಿಕಮ್ಸ್ ಬೆಟರ್. ಯು ಹ್ಯಾವ್ ಮೋರ್ ಎನರ್ಜಿ ಟು ಡೂ ಅದರ್ ಥಿಂಗ್ಸ್. ಓಕೆ. ಸೊ ಆ್ಯಸ್ ಅ ನಂಗೆ ವಾಸ್ತುಶಾಸ್ತ್ರದ ಬಗ್ಗೆ ನನಗೇನು ಅಷ್ಟು ಐಡಿಯಾ ಇಲ್ಲ. ನನ್ನಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅವ್ರಿಗೆ ನೀವು ಸಿಂಪಲ್ ಟರ್ಮ್ಸಲ್ಲಿ ವಾಸ್ತುಶಾಸ್ತ್ರ ಏನು ಅಂತ ಎಕ್ಸ್ಪ್ಲೇನ್ ಮಾಡೋದಾದರೆ ಹೇಗೆ ಮಾಡ್ತೀರಾ? ಈಗ 100ರಲ್ಲಿ 90% ಜನಕ್ಕೆ, ಅದು ಎಸ್ಪೆಷಲಿ ನಮ್ಮ ದೇಶದಲ್ಲಿ ಇರೋರಿಗೆ ವಾಸ್ತುಶಾಸ್ತ್ರದ ಬಗ್ಗೆ ಅರಿವು ಇಲ್ಲ. ಇನ್ನು ಹೊರಗಡೆ ಅಂತೂ ಇಲ್ಲವೇ ಇಲ್ಲ ಬಿಡಿ. ವಾಸ್ತು ಅಂದರೆ ಏನೋ ಅಂತ ಗೊತ್ತೇ ಇಲ್ಲ. ಸಿಂಪಲಾಗಿ ಹೇಳಬೇಕು ಅಂತಂದರೆ, ನೀವು ಯೋಗ ಅಂದರೆ ಗೊತ್ತಲ್ವಾ? ಯೋಗದಲ್ಲಿ ಪ್ರಾಣಾಯಾಮ ಮಾಡ್ತೀರಾ. ಪ್ರಾಣಾಯಾಮ ಮಾಡಿದಾಗ ಏನಾಗುತ್ತೆ, ನಮಗೆ ನಮ್ಮ ದೇಹದಲ್ಲಿ ಈಡಾನಾಡಿ ಪಿಂಗಳ ನಾಡಿ ಅಂದರೆ ಕೂಲಿಂಗ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಮನುಷ್ಯ ಟೆಂಪ್ರೇಚರ್ ಮೇಂಟೈನ್ ಮಾಡ್ತಾನಲ್ವಾ? ಹೇಗೆ ಮೇಂಟೈನ್ ಮಾಡ್ತಾನೆ, ಬ್ಯಾಲೆನ್ಸ್ ಹೇಗೆ ಮಾಡ್ತಾನೆ ಅಂದರೆ, ನಮ್ಮ ಮೂಗಿನಲ್ಲಿ 2 ಹೊಳ್ಳೆ ಇದೆ. ಒಂದು ಕೂಲಿಂಗ್ ಇರುತ್ತೆ, ಇನ್ನೊಂದು ವಾರ್ಮಿಂಗ್ ಅಪ್ ಇರುತ್ತೆ. ಆ ಆ್ಯಕ್ಷನ್ ಆಗುತ್ತೆ ಆಟೋ, ನೀವೇನು ಎಕ್ಸ್ಟ್ರಾ ಮಾಡಬೇಕಾಗಿಲ್ಲ. ಬರೀ ಉಸಿರಾಡ್ತಾ ಇದ್ರೆ ಸಾಕು, ಆ ಟೆಂಪ್ರೇಚರ್ ಮೇಂಟೈನ್ ಆಗುತ್ತೆ. ಇದನ್ನು ಸೇಮ್ ಪ್ರಿನ್ಸಿಪಲ್ ನೀವು ಅಪ್ಲೈ ಮಾಡ್ಕೊಳ್ಳಿ. ಒಂದು ಮನೆ ಅಂದರೆ ನಾವು ಸಜೀವ ವಸ್ತುವಾಗಿ ನೋಡಿಕೊಂಡಾಗ ಅದರಲ್ಲಿರೋ ಎನರ್ಜಿ ಸಹ ಇದೇ ರೀತಿ ಬ್ಯಾಲೆನ್ಸ್ ಹೇಗಾಗತ್ತೆ. ಬ್ಯಾಲೆನ್ಸ್ ಅಂದ್ರೇನು, ಹೊರಗಡೆ ಹೇಗಿರುತ್ತೆ ಅದೇ ರೀತಿ ಸಮತೋಲನ ಒಳಗಡೆ ಸಹ ಇರಬೇಕು ಅಷ್ಟೇ. ಅದನ್ನು ನಾವು ಕಷ್ಟಪಟ್ಟೇನು ಮಾಡಬೇಕಾಗಿಲ್ಲ, ಎಕ್ಸ್ಟ್ರಾ ಎಫರ್ಟೇ ಹಾಕಬೇಕಾಗಿಲ್ಲ. ವಾಸ್ತು ಪ್ರಿನ್ಸಿಪಲ್ಸ್ ಕೆಲವಿದೆ, ಅದನ್ನು ಮನೆ ಕಟ್ಟುವಾಗ ಅಪ್ಲೈ ಮಾಡ್ಕೊಂಬಿಟ್ರೆ ಡಿಸೈನ್ ಪ್ರಿನ್ಸಿಪಲ್ ಅಷ್ಟೇ. ಇದು ಟೋಟಲಿ ಆರ್ಕಿಟೆಕ್ಚರಲ್ ಏನಿಲ್ಲ. ಎಲ್ಲಿ ಬಾಗಿಲಿಡಬೇಕು, ಎಲ್ಲಿ ಭಾರ ಜಾಸ್ತಿ ಇರಬೇಕು, ಆ ಥರ ಎಲ್ಲ ಕೆಲವಿದೆ. ಅದನ್ನು ಅಪ್ಲೈ ಮಾಡ್ಕೊಂಡ್ರೆ ಆಯ್ತು. ವಾಸ್ತುಶಾಸ್ತ್ರ ಮತ್ತು ಮಾಡರ್ನ್ ಆರ್ಕಿಟೆಕ್ಚರಲ್ ಪ್ರಿನ್ಸಿಪಲ್ಸ್ಗೆ ಸಿಮಿಲಾರಿಟೀಸ್ ಜಾಸ್ತಿ ಇದೆಯಾ, ಡಿಫ್ರೆನ್ಸಸ್ ಜಾಸ್ತಿ ಇದೆಯಾ? ನಾರ್ಮಲಿ ನೀವು ನೋಡಿದಾಗ, ಈಗ ನೀವು ಹೇಳಿದ್ರಲ್ಲ, ತುಂಬ ಜನಕ್ಕೆ ಗೊತ್ತಿಲ್ಲ. ನಿಮ್ಮ ಆ ಥರ ಆ ದೃಷ್ಟಿಕೋನದಲ್ಲಿ ನೋಡಿದಾಗ ಸಿಮಿಲಾರಿಟೀಸ್ ತುಂಬ ಇದೆ. ಆದರೆ ನಮ್ಮ ಥರ ನಾವು ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಂಡು ಸಮಯ ಹಾಕಿ ಕಲ್ತ್ಕೊಂಡಿರೋವಾಗ ನಾವು ಅದಕ್ಕೂ ಸಂಬಂಧವೇ ಇಲ್ಲ ಅನಿಸುತ್ತೆ. ಅಜಗಜ ಅಂತರ ಇದೆ. ಯಾಕೆ ಅಂತ ಹೇಳ್ತೀನಿ. ಏನಾಗುತ್ತೆ ಅಂದರೆ, ಈಗ ಆರ್ಕಿಟೆಕ್ಚರಲ್ಲಿ ಇದರಲ್ಲಿ ಫೋಕಸ್ ಏನಿರುತ್ತೆ ಅಂದರೆ, ಇರೋ ಸ್ಪೇಸನ್ನು ಯಾವ ರೀತಿ ಚೆನ್ನಾಗಿ ಯೂಸ್ ಮಾಡ್ಕೋಬೋದು, ಯಾವ ರೀತಿ ನಮಗೆ ಕಂಫರ್ಟ್ ಫಸ್ಟು ಇಂಪಾರ್ಟೆಂಟ್. ನಮಗೆ ಎಲ್ಲ ಅನುಕೂಲಗಳನ್ನು ನಮ್ಮ ಮನೆಗಳಲ್ಲಿ ಕಟ್ಟೋವಾಗ ನಾವು ನೋಡ್ಕೋತೀವಿ. ನೋಡೋಕ್ಕೂ ಚೆನ್ನಾಗಿರಬೇಕು, ಬೇರೆಯವ್ರಿಗಿಂತ ವಿಭಿನ್ನವಾಗಿರಬೇಕು, ಈ ರೀತಿ ಫೋಕಸ್ ಇರುತ್ತಷ್ಟೇ. ಅಷ್ಟು ಬಿಟ್ಟು ಬೇರೆ ಏನೇ ಫೋಕಸ್ ಆರ್ಕಿಟೆಕ್ಚರಲ್ಲಿ ಇಲ್ಲ. ನೀವೇನಾದರೂ ಇದ್ರೆ ಬೇಕಾದ್ರೆ ನೀವು ಆ್ಯಡ್ ಮಾಡಿ. ಆದರೆ ಈ ವೇದಿಕ್ ವಾಸ್ತು ಪ್ರಕಾರ ನಾವು ಮನೆ ಕಟ್ಟಿದಾಗ ಏನಾಗುತ್ತೆ ಅಂದರೆ, ಫೋಕಸ್ಸು ಬರೀ ಇಷ್ಟೇ ಅಲ್ಲ, ನಮ್ಮ ಅಸ್ತಿತ್ವದ ಕಡೆಗೆ ಸ್ವಲ್ಪ ಯೋಚನೆ ಮಾಡ್ತೀವಿ. ಅಂದರೆ ನಾವು ಹ್ಯೂಮನ್, ಈಗ ನೀವು ಯಾರು ಅಂತಂದರೆ ನೀವೇನು ಹೇಳ್ಬೋದು, ನಾನು ಶ್ರೀಕಾಂತು ಈ ಥರ ಅಂತ ಹೇಳ್ಬೋದು. ಬಟ್ ದೇರ್ ಆರ್ 7 layers ಆಫ್ ಅವರ್ ಓನ್ ಎಕ್ಸಿಸ್ಟೆನ್ಸ್ ಅಲ್ವಾ? ನಮಗೆ ದೇಹ ಇದೆ, ಮನಸ್ಸಿದೆ, ಬುದ್ಧಿ ಇದೆ, ಚಿತ್ತ ಇದೆ, ಈ ರೀತಿ ಸೆವೆರಲ್ ಲೇಯರ್ಸ್ ಆಫ್ ಅವರ್ ಎಕ್ಸಿಸ್ಟೆನ್ಸ್ ಇದೆ ಅಲ್ವಾ? ಆ ಎಲ್ಲ ಲೇಯರಲ್ಲಿ ಸಹ ಬ್ಯಾಲೆನ್ಸ್ ಬರೋ ಹಾಗೆ ಮಾಡುತ್ತೆ. ಬೈ ಜಸ್ಟ್ ಲಿವಿಂಗ್ ಇನ್ ಅ ಹೌಸ್ ವಿಚ್ ಇಸ್ ಬಿಲ್ಟ್ ಆಸ್ ಪರ್ ವಾಸ್ತು. ಅದು ಹೇಗೆ ಸಾಧ್ಯ ಅಂತಂದರೆ, ಸಿಂಪಲ್ಲು. ನಾವು ಈಗ ನಮಗೇನೋ ಆಗಿರುತ್ತೆ, ಏನೋ ಮನಸ್ಸಿಗೆ ಬೇಜಾರಾಗಿರುತ್ತೆ,
ಆಗೇನು ಮಾಡ್ತೀವಿ, ಆಚೆ ವಾಕ್ ಹೋಗ್ತೀವಿ, ಪಾರ್ಕಲ್ಲಿ ಒಂದಷ್ಟು ಓಡಾಡ್ಕೊಂಡು ಬಂದಾಗ ಆಟೋಮ್ಯಾಟಿಕ್ಕಾಗಿ ನಮಗೆ ಮನಸ್ಸು ತಿಳಿಯಾಗಿರುತ್ತೆ. ಅದು ಹೇಗೆ ಅಂತಂದರೆ, ಮನಸ್ಸಿನ ಹೊರಗಡೆ ಪ್ರಕೃತಿನಲ್ಲಿ ಎಲ್ಲ ಎನರ್ಜಿ ಫೀಲ್ಡ್ಸು ಸಮತೋಲನದಲ್ಲಿ ನಡೀತಾ ಇರುತ್ತೆ. ದೇರ್ ಈಸ್ ಅನ್ ಆರ್ಡರ್, ನಮಗೆ ಕಾಣದೇ ಇರ್ಬೋದು, ಇಟ್ ಮೇ ಲುಕ್ ಕೆಯಾಟಿಕ್ ಹೊರಗಡೆ ನಾವು ನೋಡಿದಾಗ ಪ್ರಕೃತಿನಲ್ಲಿ. ಆದರೆ ಈಗ ನೀವೇ ನೋಡಿ, ಒಂದು ಬಳ್ಳಿನಲ್ಲಿ ನೋಡಿ, ಒಂದು ಒಂದು ಎಲೆಯಿಂದ ಇನ್ನೊಂದು ಎಲೆಗೆ ಒಂದು ಅಂತರ ಇರುತ್ತೆ. ಅದು ಸೇಮ್ ಡೈರೆಕ್ಷನಲ್ಲಿ ಇರಲ್ಲ. ದೇರ್ ಈಸ್ ಅನ್ ಆಂಗಲ್ ಆಫ್ ಕರ್ವೇಚರ್. ಮಂಡಲಾಕಾರವಾಗಿ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರ ಚಿಕ್ಕ ಮಕ್ಕಳಿದ್ದಾಗ. ಆ ಒಂದು ಎಲೆ ಹೀಗೆ ಅರಳಬೇಕು ಅಂದರೆ ಅನ್ಫರ್ಲ್ ಆಗತ್ತಲ್ಲ, ದೇರ್ ಈಸ್ ಅ ಗೋಲ್ಡನ್ ರೇಷಿಯೋ ಅಂತ. ಎಲ್ಲ ಗಿಡದಲ್ಲೂ ಅದಿರುತ್ತೆ. ಪ್ರಕೃತಿಗೆ ತಾನಾಗೆ ಸಹಜವಾಗೇ ಗೊತ್ತು. ಆದರೆ ನಾವು ಮನೆ ಕಟ್ಟುವಾಗ ಆ ರೀತಿಯ ಗೋಲ್ಡನ್ ರೇಷಿಯೋ ಪ್ರಿನ್ಸಿಪಲ್ಸ್ ಕೆಲವೆಲ್ಲ ಇದೆ, ಮ್ಯಾಥಮೆಟಿಕಲ್ ಪ್ರಿನ್ಸಿಪಲ್ಸ್. ಅದನ್ನು ನಾವು ಅಳವಡಿಸ್ಕೊಂಡ್ರೆ ಏನಾಗತ್ತೆ ಅಂತಂದರೆ, ಆ ಸಮತೋಲನ ಅಂತೇನಿದೆ ಹೊರಗಡೆ, ಅಂದರೆ ಎನರ್ಜಿ ಫ್ಲೋ ಇರುತ್ತಲ್ವಾ, ಆ ಸೇಮ್ ಫ್ಲೋನ ನಾವು ನಮ್ಮನೆ ಒಳಗೆ ನಾವೊಂದಿಷ್ಟಗಲ ಸ್ಪೇಸಲ್ಲಿ 4 ಗೋಡೆ ಹಾಕಿ ಮನೆ ಕಟ್ಬಿಟ್ಟಿರ್ತೀವಿ. ಆ ಸ್ಪೇಸ್ ಎನ್ಕ್ಲೋಸ್ ಆದ ಕೂಡಲೇ ದ ವೇ ಎನರ್ಜಿ ಮೂವ್ಸ್ ಒಳಗಡೆ, ಆ ವೈಬ್ರೇಷನ್ಸ್ ಇದೆ ಅಲ್ಲ, ಅದು ಅದೇ ರೀತಿ ಮೊದಲು ಹೇಗೆ ಹೊರಗಿತ್ತೋ ಅದೇ ರೀತಿ ಇಲ್ಲಿ ಇರಬೇಕು ಅಂದರೆ ದೇರ್ ಈಸ್ ಅ ಪರ್ಟಿಕ್ಯುಲರ್ ವೇ ಇನ್ ವಿಚ್ ಯು ಶುಡ್ ಬಿಲ್ಡ್. ಹಾಗೆ ಆಗಲ್ಲ. ಫಾರ್ ಎಕ್ಸಾಂಪಲ್, ನಾವು ಒಂದು ಮನೇನ ನಾವು ವಾಸ್ತು ಪುರುಷ ಮಂಡಲ ಅಂತ ಹೇಳ್ತೀವಿ. ಈಗ ನಿಮ್ಮ ಮನೆ ಇವಾಗ 40-50 ಏನೋ ಕಟ್ಟಿರ್ತೀರ. ಆ ಮನೇದು ಅಷ್ಟು ಸ್ಪೇಸ್ ಇದೆ ಅಲ್ಲ, ಅದನ್ನು ನಾವು ಯೂಶಲಿ ಟ್ರೆಡಿಷ್ನಲ್ ವಾಸ್ತುನಲ್ಲಿ 9x9 ಭಾಗಗಳಾಗಿ ಗ್ರಿಡ್ ಅಂತ ಹೇಳ್ತೀವಿ, ಕಟ್ ಮಾಡ್ತೀವಿ. ಅದರಲ್ಲಿ ಆ ಒಂದೊಂದು ಲೈನ್ ಬರೀ ಲೈನ್ ಅಲ್ಲ, ಎನರ್ಜಿ ಫೀಲ್ಡ್ ಅದು. ಇಟ್ ಈಸ್ ಲೈಕ್ ಎ ಲ್ಯಾಬಿರಿಂತ್ ಆಫ್ ಡಿಫ್ರೆಂಟ್ ಫೋರ್ಸಸ್. ಈಗ ಏನು ಫೋರ್ಸಸ್, ಡಿಫ್ರೆಂಟ್ ಫೋರ್ಸಸ್ ಅಂದರೆ ಕಣ್ಣಿಗೆ ಕಾಣೋ ಫೋರ್ಸಸ್ ಕೆಲವಿದೆ. ಲೈಕ್ ನಮ್ಮ ಸೂರ್ಯನದು ರಶ್ಮಿ ನಮ್ಮ ಕಣ್ಣಿಗೆ ಕಾಣಿಸುತ್ತೆ. ಬಟ್ ದೇರ್ ಆರ್ ಅದರ್ ಫೋರ್ಸಸ್ ಆಲ್ಸೋ ವಿಚ್ ಆರ್ ಅನ್ಸೀನ್, ಅನ್ಮೆಜರ್ಡ್. ಅಂದರೆ ಎಲೆಕ್ಟ್ರೋಮ್ಯಾಗ್ನೆಟಿಸಮ್, ಭೂಮಿಯಿಂದ ಹರಿತಾ ಇರುವಂಥ ಗ್ರಾವಿಟೇಷನಲ್ ಫೋರ್ಸು, ಇವೆಲ್ಲ ನಮ್ಮ ಜೀವನದ ಅಸ್ತಿತ್ವದ ಮೇಲೆ ಪ್ರಭಾವ ಬೀರುತ್ತೆ ಆನ್ ಎ ಡೈಲಿ ಬೇಸಿಸ್. ಓಕೆ, ಅದು ಅಲ್ಲದೆ ಈ ಎನರ್ಜಿ ಏನಿದೆ ನಮ್ಮ ಕಣ್ಣಿಗೆ ಕಾಣದೇ ಇರುವ ಸ್ಪೇಸಲ್ಲಿ ಎನರ್ಜಿ ಇರುತ್ತೆ. ಮೊದಲು ಅಂದ್ಕೊಂಡಿದ್ವಿ ಇದು ಖಾಲಿ ಜಾಗ ಅಂತ ಅಲ್ವಾ. ಈಗ ಫಾರ್ ಎಕ್ಸಾಂಪಲ್ ಒಂದು ಲೋಟ ತಗೊಂಡ್ರೆ ಅದನ್ನು ನಾವು ಖಾಲಿ ಇತ್ತು ಅಂದ್ಕೊಳ್ಳಿ, ಒಳಗಡೆ ಖಾಲಿ ಇದೆ ಅಂದ್ಕೊಳ್ತೀವಿ. ಇಲ್ಲ, ಇಟ್ ಈಸ್ ಫಿಲ್ಡ್ ವಿತ್ ಸ್ಪೇಸ್. ಔಟ್ಲುಕ್ ನಮಗೆ ಬರಬೇಕು. ಏಕೆಂದರೆ ವಿ ಆರ್ ಲಿವಿಂಗ್ ಆನ್ ಅರ್ತ್ ಅಲ್ವಾ. ಅದು ಎಲ್ಲಿ ಸೌರಮಂಡಲದಲ್ಲಿ ಇದ್ದೀವಿ. ಬರೀ ನಾವು ಹಾಗೆ ಇದ್ದೀವಿ. ನೀರಲ್ಲಿ ಮೀನು ಹೇಗಿರುತ್ತೆ ಆ ರೀತಿ ನಾವು ಸ್ಪೇಸಲ್ಲಿ ಹ್ಯಾಂಗ್ ಆಗ್ತಾ ಇದ್ದೀವಿ. There are so many vibrations around us which you can't feel or see. ಈ ವೈಬ್ರೇಷನ್ಸ್ ಈವನ್ ಪ್ಲಾನೆಟರಿ ವೈಬ್ರೇಷನ್ಸ್ ಸಹ ಇರ್ಬೋದು, ಖಂಡಿತವಾಗ್ಲು. ಸೊ ನಮ್ಮ ವಾಸ್ತುಶಾಸ್ತ್ರ ಪ್ರಿನ್ಸಿಪಲಲ್ಲಿ ನಾವು ಬರೀ ಒಂದು ನಮ್ಮ ಸುಖಕ್ಕೋಸ್ಕರ ಆರಾಮಕ್ಕೋಸ್ಕರ ಒಂದು ಕಟ್ಟೋ ಮನೆ ಅಷ್ಟೇ ಅಲ್ಲ ನಮ್ಮದು ಫೋಕಸ್ಸು. ನಾವು ಯಾವ್ಯಾವ ದಿಕ್ಕಿನಿಂದ ಯಾವ ರೀತಿ ಅಲೆಗಳು ಬರ್ತಾ ಇದೆ, ಅದು ಯಾವ ಸೋರ್ಸಿಂದ ಬರ್ತಾ ಇದೆ, ನೆಲದಿಂದ ಬರೋ ಗ್ರಾವಿಟೇಷನಲ್ ಫೋರ್ಸ್ ಮ್ಯಾಗ್ನೆಟಿಸಮ್ ಆಗಿ ನಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಾ ಇದೆ, ಇವನ್ನೆಲ್ಲನೂ ತಗೊಂಡಿರುತ್ತೆ. ಇಟ್ಸ್ ಎ ಕಾಂಪ್ಲೆಕ್ಸ್ ಸೈನ್ಸ್ ಆ್ಯಕ್ಚುಲಿ. ಕಾಂಪ್ಲೆಕ್ಸ್ ಸೈನ್ಸ್ ಏನು ಹೇಳ್ತಾ ಇದ್ರಲ್ಲ, ಈಗಿನ ಮಾಡರ್ನ್ ಸೈನ್ಸ್ ಯಾವುದಾದ್ರೂ ಥಿಯರಿ ಆಗಲಿ ಪ್ರಿನ್ಸಿಪಲ್ ಆಗಲಿ ಇದೆಯಾ ವಾಸ್ತು ಹಿಂದೆ? ಹೌದೌದು. ಇನ್ಫ್ಯಾಕ್ಟ್ ದ ಹೋಲ್ ಎಕ್ಸಿಸ್ಟೆನ್ಸ್ ಆಫ್ ವಾಸ್ತು ಅಂದರೆ ಬೇಸಿಕ್ ಪ್ರಿನ್ಸಿಪಲ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಎನರ್ಜಿ ಆ್ಯಂಡ್ ಮ್ಯಾಟರ್ ಅಂತ ಏನು ಹೇಳ್ತೀವಿ, ಶಕ್ತಿ ಇರ್ಬೋದು ಮತ್ತು ನಮ್ಮದು ವಸ್ತು, ನಾವು ಗೃಹ ನಿರ್ಮಾಣಕ್ಕೆ ಉಪಯೋಗಿಸೋಂಥ ವಸ್ತು, ಕಟ್ಟಡ, ಇಟ್ಟಿಗೆ ಅಂಥದ್ದೆಲ್ಲ ಭಾರ, ಅದನ್ನು ನಾವು ಮ್ಯಾನಿಫೆಸ್ಟ್ ಎನರ್ಜಿ ಅಂತ ತಗೋಬೋದು ಅಲ್ವಾ. ಈಗ ಎನರ್ಜಿ, ಪ್ಯೂರ್ ಎನರ್ಜಿ ಕಣ್ಣಿಗೆ ಕಾಣದೇ ಇರೋದನ್ನ ಅನ್ಮ್ಯಾನಿಫೆಸ್ಟ್ ಅಂತ ನಾವು ತಗೊಂಡ್ರೆ, ಮ್ಯಾಟರ್ನ ಮ್ಯಾನಿಫೆಸ್ಟ್ ಎನರ್ಜಿ ಅಂತ ತಗೊಂಡ್ರೆ ಇಟ್ ಈಸ್ ಮ್ಯಾನಿಫೆಸ್ಟೆಡ್ ಆಸ್ ಸಮಥಿಂಗ್ ದಟ್ ಯು ಕ್ಯಾನ್ ಸಿ ಅಂಡ್ ಫೀಲ್. ಸೊ ಇವೆರಡರ ಮಧ್ಯೆ ಒಂದು ಪ್ರಿನ್ಸಿಪಲ್ ಇದೆ. ಅದನ್ನೇ ಐನ್ಸ್ಟೈನ್ ಅವರು, ಮಾಡರ್ನ್ ಫಿಸಿಸಿಸ್ಟ್, ಅವ್ರು ಹೇಳಿರೋದು E=mc² ಅಂತ ಏನು ಹೇಳ್ತೀವಿ, ಸೇಮ್ ಪ್ರಿನ್ಸಿಪಲ್ ನಮ್ದು ಇದರಲ್ಲಿ ಕೂಡ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈ ನಮ್ಮ ಮಾಡರ್ನ್ ಆರ್ಕಿಟೆಕ್ಚರಲ್ ಪ್ರಿನ್ಸಿಪಲಲ್ಲಿ ಇದನ್ನು ಯೂಸ್ ಮಾಡಿಲ್ಲ. ವೆರಸ್ ಹಿಯರ್ ನೀವು ನೋಡಿರ್ಬೋದು, ನೈಋತ್ಯ ಮೂಲೆಯಲ್ಲಿ ಭಾರ ಇರಬೇಕು, ಜನರಲಿ ಮಾತಾಡೋ ಮೇಲೆ ಹೈ ಆಗಿರಬೇಕು, ಎತ್ತರಕ್ಕೆ ಇರಬೇಕು. ಅದೆಲ್ಲನೂ ಯಾಕೆ ಬಂದಿದೆ ಅಂತಂದರೆ, ನೈಋತ್ಯ ಮೂಲೆ ಎಲ್ರಿಗೂ ಅರ್ಥ ಆಗೋಗಿ ಹೇಳೋಣ. ನೈಋತ್ಯ ಅಂದರೆ ಸೌತ್ ಅಂಡ್ ವೆಸ್ಟ್ ಕಾಂಬಿನೇಷನ್, ಮೂಲೆ ಸೌತ್ ವೆಸ್ಟ್ ಕಾಂಬಿನೇಷನ್.
ಸೌತು ವೆಸ್ಟು ಅವೆರಡನ್ನೂ ನಾವು ನೋಡಿ, ಫಸ್ಟ್ ಆಫ್ ಆಲ್ ಈ ಪ್ಲ್ಯಾಟ್ಫಾರ್ಮಲ್ಲಿ ನಾನು ಕ್ಲಿಯರ್ ಮಾಡಿಬಿಟ್ಟು ಹೇಳ್ತೀನಿ ನಿಮ್ಮ ಜನಕ್ಕೆ. ಏನಂದರೆ ಯಾವುದೇ ದಿಕ್ಕು ಪಾಸಿಟಿವ್ ಅಥವಾ ನೆಗೆಟಿವ್ ಅಂತ ಇಲ್ಲ. ಯಾಕಂದರೆ ನಾವು ಒಂದು ಮಾನವರು ಒಂದು ಚಿಕ್ಕ ಡಾಟ್ ಥರ ಇದ್ದೀವಿ ಎಂಟೈರ್ ಸ್ಪೇಸಲ್ಲಿ. ಆದರೆ ನಮಗೆ ನಮ್ಮ ಮನೇಲಿದ್ದಾಗ ನಮಗೆ ಯಾವ ದಿಕ್ಕಿನಿಂದ ಯಾವ ರೀತಿ ಎನರ್ಜಿ ಬರುತ್ತೆ ಅನ್ನೋದು ಖಂಡಿತವಾಗ್ಲೂ ಗೊತ್ತಿರಬೇಕು. ಅದು ಬೇಸ್ಡ್ ಆನ್ ಇದು ಏನು ನಮ್ಮ ನ್ಯಾಚುರಲ್ ಎನರ್ಜೀಸ್. ಅಂದರೆ ನಮಗೇನು ಸೂರ್ಯನ ರಶ್ಮಿ ಎಲ್ಲಿಂದ ಬರುತ್ತೆ? ಈಸ್ಟಿಂದ ಬರುತ್ತೆ ಬೆಳಿಗ್ಗೆ. ದಟ್ ಇಸ್ ದ ಓನ್ಲಿ ಚೇಂಜ್ ಅಲ್ವಾ? ದಿನದಿಂದ ದಿನಕ್ಕೆ ನಮಗಿರೋ ರೆಫರೆನ್ಸ್ ಪಾಯಿಂಟ್ ಅದೊಂದೇ. ಸೂರ್ಯ ಹುಟ್ಟುತ್ತಾನೆ, ಮುಳುಗ್ತಾನೆ, ಈಸ್ಟಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ. ಸೊ ಆ ಲೈನ್ ಮಾತ್ರ ನಮಗೆ ಚೇಂಜ್ ಆಗ್ತಾ ಇರುತ್ತೆ ದಿನ. ಇಲ್ಲಿ ನೀವೇ ನೋಡಿರ್ಬೋದು 6 ಮಂತ್ಸಲ್ಲಿ ಸ್ವಲ್ಪ ಈ ಕಡೆಗೆ ಬರ್ತಾನೆ. ಯಾಕೆಂದರೆ ಭೂಮಿ ವಾಲುತ್ತಲ್ವಾ, ಡೋಲಾಯಮಾನವಾಗಿ ಸುತ್ತಾ ಇರುತ್ತೆ. ಹಾಗಾಗಿ ಒಂದೊಂದ್ಸರಿ ಈಸ್ಟ್ ಹಿಂಗಿರುತ್ತೆ ಮನೆಗೆ, ಇನ್ನೊಂದ್ಸರಿ ಸ್ವಲ್ಪ ಹೀಗೆ ಕ್ರಾಸ್ ಆಗಿರುತ್ತೆ. ಸೊ ಬೇಸ್ಡ್ ಆನ್ ಆಲ್ ದ್ಯಾಟ್ ನಮಗೆ ರೆಫರೆನ್ಸ್ ಪಾಯಿಂಟು ಸೂರ್ಯ. ಸೊ ನಾವು ಏನಂದರೆ ಒಂದು ವೈದಿಕ ಪ್ರಿನ್ಸಿಪಲ್ ಇದೆ, ಸಿದ್ಧಾಂತ. ಅಂದರೆ ಯತ್ ಪಿಂಡೆ ತತ್ ಬ್ರಹ್ಮಾಂಡೆ. ಅಂದರೆ ನಾವು ಬ್ರಹ್ಮಾಂಡ ತಿಳ್ಕೊಬೇಕಂದ್ರೆ ನೋಡಿ, ನೀವು ಮಾಡರ್ನ್ ಸೈನ್ಸ್ನಲ್ಲಿ ಎಷ್ಟೋ ಕೋಟಿಗಟ್ಟಲೆ ಖರ್ಚು ಮಾಡ್ತಾ ಏನೋ ಹೊಸ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಸ್ಪೇಸ್ ಬಗ್ಗೆ. ಬಟ್ ಇದೆಲ್ಲ ನಮ್ಮ ಋಷಿಗಳಿಗೆ ಮೊದಲೇ ಗೊತ್ತಿತ್ತು. ಇಟ್ ಈಸ್ ರೆಕಾರ್ಡೆಡ್ ಇನ್ ದ ವೇದಾಸ್ ಆಲ್ಸೋ. ಹೇಗೆ ಬ್ರಹ್ಮಾಂಡ ಉತ್ಪತ್ತಿ ಆಯಿತು ಎಲ್ಲದರ ಬಗ್ಗೆ ಡಿಸ್ಕ್ರಿಪ್ಷನ್ ಇದೆ. ಸೊ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಹೌ ದೀಸ್ ಪ್ರಿನ್ಸಿಪಲ್ಸ್ ಗೈಡಸ್ ನಮಗೆ ಭೂಮಿ ಮೇಲೆ ಇದ್ದಾಗ ಒಂದು ಡೈರೆಕ್ಷನ್ ಒಳ್ಳೇದಾ ಕೆಟ್ಟದ ಅಂತ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ಸೂರ್ಯ ಬರೋದಕ್ಕೂ ಬೆಳಗಿನ ಸೂರ್ಯನ ಕ್ವಾಲಿಟಿ. ಫಸ್ಟ್ ಆಫ್ ಆಲ್ ವಾಸ್ತುಶಾಸ್ತ್ರನ ಸೌರ ಸಂದರ್ಭ ಶಾಸ್ತ್ರ ಅಂತ ಸಹ ಹೇಳ್ಬೋದು. ಓಕೆ, ಐ ಆಮ್ ಟ್ರೈಂಗ್ ಟು ಗಿವ್ ಲಾಟ್ ಆಫ್ ಥಿಂಗ್ಸ್ ಹಿಯರ್. ಸ್ವಲ್ಪ ಕಷ್ಟ ಇಲ್ಲ, ಮೋರ್ ಸ್ಪೆಸಿಫಿಕ್, ಮೋರ್ ಒಳ್ಳೇದಲ್ವಾ? ಸೊ ಸೂರ್ಯನ ಬೆಳಕು ಬೆಳಿಗ್ಗೆ ಬಂದಾಗ, ಇನ್ಫ್ಯಾಕ್ಟ್ ಇಟ್ಸ್ ಸೋ ಬ್ಯೂಟಿಫುಲ್. ವಾಸ್ತು ಪುರುಷ ಮಂಡಲದಲ್ಲಿ ಕೆಲವು ಹೆಸರುಗಳನ್ನು ನೋಡಿದ್ರೆ ಎಲ್ಲ ಸೂರ್ಯನ ಡಿಫ್ರೆಂಟ್ ಫಾರ್ಮ್ಸ್ದು ಹೆಸರು ಯೋಗದಿಂದ ತಗೊಂಡಿದ್ದಾರೆ ಅದನ್ನೆಲ್ಲ. ಈಗ ಮಿತ್ರ ಅಂತ ಒಂದಿದೆ, ಇನ್ಫ್ಯಾಕ್ಟ್ ರವಿ ಅಂತ ಒಂದು ಕಡೆ ಇದೆ, ದಕ್ಷಿಣದಲ್ಲಿ ವಿವಸ್ವಾನ ಅಂತಿದೆ. ಇದೆಲ್ಲ ಸೂರ್ಯನದು ಹೆಸರು. ಬೇರೆ ಬೇರೆ ಹೆಸರು ಯಾಕಿದೆ ಮಂಡಲದಲ್ಲಿ ಅಂತಂದರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ. ಸೂರ್ಯನದೇ ಎನರ್ಜಿ ನಾನು ಮನೆ ಒಳಗಿದ್ದಾಗ ಪೂರ್ವದಿಂದ ಬಂದರೆ ಬೆನಿಫಿಷಿಯಲ್ ಆಗಿ ಇರುತ್ತೆ, ದಕ್ಷಿಣದಿಂದ ಬಂದರೆ ಇಟ್ ಈಸ್ ಕಿಲ್ಲಿಂಗ್. ನೇಚರ್ ಆಫ್ ಸದರ್ನ್ ಸೂರ್ಯನದ ಎನರ್ಜಿ ಇದೆಯಲ್ಲ, ಅದು ಒಂಥರ ನಮ್ಮ ದೇಹಕ್ಕೆ ಎವ್ರಿ ಸೆಲ್ದು ಆರೋಗ್ಯಕ್ಕೆ ಸಹ ಅದು ಒಳ್ಳೇದಿಲ್ಲ. ಆರ್ಗ್ಯಾನಿಕ್, ಏಕೆಂದರೆ ಇದನ್ನು ಆರ್ಗ್ಯಾನಿಕ್ ಆಕ್ಸಿಸ್ ಅಂತ ಹೇಳ್ತೀವಿ, ಸೌತಿಂದ ನಾರ್ತ್ ಆಕ್ಸಿಸ್. ಅದರ ಮೇಲೇ ನಮ್ಮದು ಜೈವಿಕ್ ಎನರ್ಜಿ ಅಂದರೆ ಭೂಮಿಯಿಂದ ಬರೋ ಎಲೆಕ್ಟ್ರೋಮ್ಯಾಗ್ನೆಟಿಸಮ್ ಡಿಸ್ಪ್ಲೇ ಆಗೋದು ನಾರ್ತ್ ಸೌತ್ ಪೋಲ್ಸ್ ಸಹ ಇದೆ. ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಹಾಗೆ ಇದಾಗತ್ತೆ. ಆಗ ಏನಾಗುತ್ತೆ ಅಂತ ನಾವು ಒಂದು ತಿಳ್ಕೊಬೇಕು. ನಾವು ಭೂಮಿ ಮೇಲೆ ಇದ್ದಾಗ ಜೈವಿಕ್ ಎನರ್ಜಿ ಫ್ರಮ್ ದ ಅರ್ತ್ ನಾರ್ತ್ ಟು ಸೌತ್ ಮೂವ್ ಆಗ್ತಾ ಇರುತ್ತೆ ಅಲಾಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೂರ್ಯ ದಕ್ಷಿಣಕ್ಕೆ ಬಂದಾಗ ಏನಾಗುತ್ತೆ, ಪ್ರಾಣ ಅಂತ ಹೇಳ್ತಾರೆ ಸೂರ್ಯನಿಗೆ. ನಮಗೆ ಪ್ರಾಣ ಕೊಡೋದೇ ಸೂರ್ಯ, ಇಲ್ಲದೆ ಜೀವ ಇಲ್ಲ ಅರ್ಥ ಮೇಲೆ. ಆ ಪ್ರಾಣ ಅನ್ನೋ ಸೂರ್ಯ ಸೌತಿಂದ ಬಂದಾಗ ಏನಾಗುತ್ತೆ, ಜೀವ ಪ್ರಾಣ ಒಂದಕ್ಕೊಂದು ಅಪೋಸಿಷನಲ್ಲಿ ಬಂದ್ಬಿಡುತ್ತೆ. ಸೊ ಅದಕ್ಕೆ ಡಿಪೆಂಡಿಂಗ್ ಆನ್ ದ ಪೊಸಿಷನ್, ರಿಲೇಟಿವ್ ಪೊಸಿಷನ್ ಆಫ್ ದ ಸನ್ ಇನ್ ದ ಸ್ಕೈ, ಅದು ನಮಗೆ ಒಳ್ಳೇದಾ ಅಲ್ವಾ ಅಂತ ಸ್ಟಡಿ ಮಾಡಿದ್ರು, ಗೊತ್ತು ನೇಚರ್ ಸಹ. ಸೊ 12 ಗಂಟೆ ಮಧ್ಯಾಹ್ನದ ಸೂರ್ಯ ಫಿಯರ್ಸೆಸ್ಟ್ ಅಲ್ವಾ, ನಮಗೆ ಚುರು ಅಂತ ಒಂಥರ ಯು ವೋಂಟ್ ಫೀಲ್ ಕಂಫರ್ಟಬಲ್, ತುಂಬ ಹೊತ್ತು ನಿಲ್ಲಕ್ಕೂ ಆಗಲ್ಲ. ಅದೇ ರೀತಿ ಇನ್ನು ನೈಋತ್ಯ ಯಾಕೆ ನಾವು ತುಂಬ ನೆಗೆಟಿವ್ ಅಂತ ಹೇಳ್ತೀವಿ ಅಂತಂದರೆ, 3 to 4ಗೆ ಅಲ್ಲಿರ್ತಾನೆ ಸೂರ್ಯ. ಸೂರ್ಯನ ಪೊಸಿಷನ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಯಾವುದು ಗುಡ್ ಅಥವಾ ಯಾವುದು ನಾಟ್ ಸೋ ಗುಡ್ ಅಂದ್ಬಿಟ್ಟು. ಸೊ ಎನರ್ಜೀಸ್ ಫ್ರಮ್ ಡಿಫ್ರೆಂಟ್ ಡೈರೆಕ್ಷನ್ಸ್ ಬಿಹೇವ್ ಡಿಫ್ರೆಂಟ್ಲಿ ವಿತಿನ್ ದ ಬಿಲ್ಟ್ ಸ್ಪೇಸ್. ಓಕೆ, ನಾವು ಮನೆ ಕಟ್ಟಿದ ಕೂಡಲೇ ಒಂದು ಎಕ್ಸ್ಟ್ರಾ ಸ್ಪೇಸ್ ನಾವು ಸೆಪ್ರೇಟಾಗಿ ಇಟ್ ಈಸ್ ಡಿಫ್ರೆಂಟ್ ಫ್ರಮ್ ಔಟರ್ ಸ್ಪೇಸ್. ಯು ಹ್ಯಾವ್ ಕಂಟ್ರೋಲ್ಡ್ ಇಟ್, ಇಸ್ಂಟ್ ಇಟ್? ಆಗ ಅದು ಎನರ್ಜಿ ಫ್ಲೋ ಆಲ್ಸೋ ಸಹ ಹಾಗೆ ಬೇರೆ ಬೇರೆ ಥರ ಇರುತ್ತೆ. ಸೊ ನಾವು ಅರ್ಥ ಮಾಡ್ಕೋಬೇಕು ಯಾವ ಕಡೆಯಿಂದ ಎನರ್ಜಿ ಬಂದರೆ ಒಳ್ಳೆಯದು, ಬರದೇ ಇದ್ದರೆ ಒಳ್ಳೆಯದು ಅಂತ ತಿಳ್ಕೊಬೇಕು. ಸೊ ದಿಸ್ ಇಸ್ ಟೋಟಲಿ ಎಂಟೈರ್ಲಿ ಬೇಸ್ಡ್ ಆನ್ ಅದೇ ಎನರ್ಜಿ ಮ್ಯಾಟರ್ ಈಕ್ವೇಶನ್. ಎನರ್ಜಿ ಮತ್ತು ಮ್ಯಾಟರ್ ಯಾವ ರೀತಿ ಒಂದಕ್ಕೊಂದು ಸಂಬಂಧ ಇದೆ, ಇನ್ವರ್ಸ್ಲಿ ಪ್ರಪೋರ್ಷನೇಟ್ ಅಂತ ಹೇಳ್ತೀವಿ. ನಮ್ಗೆ ಯಾವುದೇ ಒಂದು ಜಾಗದಲ್ಲಿ
ಎನರ್ಜಿ ಚೆನ್ನಾಗಿ ನಮಗೆ ಮ್ಯಾಕ್ಸಿಮಮ್ ನಿಮ್ಗೆ ಅದರದ್ದು ಫಲ ಬೇಕು ಅಂದರೆ ಅಲ್ಲಿ ನಾವು ಎನರ್ಜಿನ ಉಳಿಸ್ಕೋಬೇಕು, ಕಂಟ್ರೋಲ್ ಮಾಡಬಾರ್ದು. ಕರೆಕ್ಟಾ? ಹೌದು. ಈಗ ನಾನು ಹೇಳಿದೆ ಪ್ರಾಣಾಯಾಮ ಮಾಡುವಾಗ ನಮ್ಮದು ಅರ್ಧನಾರೀಶ್ವರ ಪ್ರಿನ್ಸಿಪಲ್, ಲೆಫ್ಟ್ ಹ್ಯಾಂಡ್ ಸೈಡು ಕೂಲಿಂಗು, ರೈಟ್ ಹ್ಯಾಂಡ್ ಸೈಡು ಹೀಟಿಂಗ್ ಅಂತ. ಸೂರ್ಯ ಮತ್ತು ಚಂದ್ರ ನಮಗೆ ಮೇನ್ ಅವೇ ಏನು ಸೆಲೆಸ್ಟಿಯಲ್ ಬಾಡೀಸ್ ನಮ್ಮ ಮೇಲೆ ಇಫೆಕ್ಟ್ ತೋರ್ತಾ ಇರೋದು. ಅದೇ ರೀತಿ ಮನೆಯಲ್ಲಿ ಸಹ ಸೂರ್ಯ ಮುಳುಗೋದೆಲ್ಲಿ ಪಶ್ಚಿಮದಿಂದ ತಿರ್ಗಾ ಸೂರ್ಯ ಉದಯ ಆಗ್ಬೇಕಾದ್ರೆ ಈ ದಿಕ್ಕೇನು ಬರುತ್ತೆ ನೀವು ನೋಡಿ, ನೀವು ಮಧ್ಯದಲ್ಲಿ ನಿಂತ್ಕೊಂಡು ಸೂರ್ಯನ ದಿಕ್ಕು ನೋಡ್ಕೊಂಡು ನಿಂತ್ಕೊಂಡ್ರೆ ಈಸ್ಟ್ ಫೇಸಿಂಗ್ ನಿಂತ್ರೆ ಬೆಳಿಗ್ಗೆ ಪೂರ್ತಿ ಎಡಭಾಗ ಬರೋ ದಿಕ್ಕುಗಳು ಯಾವುದು? ನಾರ್ತ್ ವೆಸ್ಟು, ನಾರ್ತು ಮತ್ತು ನಾರ್ತ್ ಈಸ್ಟು ಮತ್ತು ಈಸ್ಟ್ ಆಲ್ಸೋ, ಸಮ್ ಪಾರ್ಟ್ ಆಫ್ ದಿ ಈಸ್ಟ್. ಇದಿಷ್ಟು ಕೂಡ ಕೂಲಿಂಗ್, ಯಾಕಂದರೆ ಸೂರ್ಯ ಇರಲ್ಲ ಅಲ್ವಾ, ಅಲ್ಲಿ ಮುಳುಗ್ಬಿಟ್ಟಿರ್ತಾನೆ, ಸೂರ್ಯನ ಪ್ರಭಾವ ಇರಲ್ಲ ನೈಟ್ ಟೈಮಲ್ಲಿ. ಹಾಗಾಗಿ ಇದು ಚಂದ್ರನ ಪ್ರಭಾವದಲ್ಲಿರೋ ದಿಕ್ಕುಗಳು. ಸೊ ಸಿಂಪಲ್ಲು, ನಮಗೆ ಈ ದಿಕ್ಕಿನಲ್ಲಿ ಚಂದ್ರನ ಪ್ರಭಾವ ಇದೆ. ಯೋಗಶಾಸ್ತ್ರದಲ್ಲಿ ಒಂದು ಪ್ರಿನ್ಸಿಪಲ್ ನಾವು ವಿ ಹ್ಯಾವ್ ಟು ಲರ್ನ್ ಇಟ್ ಹೋಲಿಸ್ಟಿಕಲಿ. ಬರೀ ಒಂದೇ ಮಾಡರ್ನ್ ಸೈನ್ಸಲ್ಲೇ ನೋಡೋಕ್ಕೆಲ್ಲ ಆಗಲ್ಲ. ವಿ ಹ್ಯಾವ್ ಟು ಟೇಕ್ ಇನ್ಪುಟ್ಸ್ ಫ್ರಮ್ ಜ್ಯೋತಿಷ್ಯ ಆಲ್ಸೋ, ಫ್ರಮ್ ಯೋಗ ಆಲ್ಸೋ ಟು ಅಂಡರ್ಸ್ಟ್ಯಾಂಡ್ ವಾಸ್ತು. ಅದಕ್ಕೆ ತುಂಬ ಜನ ಸರಿಗೆ ಅರ್ಥನೇ ಮಾಡ್ಕೊಳ್ಳೋಕೆ ಕಷ್ಟ. ಈಗ ಯೋಗಿಕ್ ಪ್ರಿನ್ಸಿಪಲ್ ಪ್ರಕಾರ ಏನಾಗಿದೆ ಅಂದರೆ, ಯಾವುದೇ ಒಂದು ವ್ಯಕ್ತಿ ಬದುಕಿರೋನು ಚೆನ್ನಾಗಿ ಬದುಕಬೇಕು ಅಂತಂದರೆ ವೆನ್ ಎವರ್ ಹಿ ಗೆಟ್ಸ್ ಕನೆಕ್ಟೆಡ್ ಟು ಇಡಾನಾಡಿ, ಅಂದರೆ ಚಂದ್ರನ ನಾಡಿ, ಈ ಜಾಗದಲ್ಲಿಂದ ಎಕ್ಸ್ಟ್ರಾ ಎನರ್ಜಿ ಬಂದರೆ ಅದು ಮಂಗಳಕರವಾಗಿರುತ್ತೆ. ಅವನಿಗೆ ಒಳ್ಳೆ ಇವೆಂಟ್ಸ್ ಆಗುತ್ತೆ ಅವನ ಲೈಫಲ್ಲಿ, ಎಲ್ಲ ಥರದಲ್ಲಿ ಹೆಲ್ತ್ ಚೆನ್ನಾಗಿರುತ್ತೆ. ಓವರ್ ಆಲ್ ಲೈಫ್ ಎಕ್ಸ್ಪೀರಿಯನ್ಸ್ ವಿಲ್ ಬಿ ಅಮೇಝಿಂಗ್. ಈ ಕಡೆ ಶುಭ ಸಂಕೇತದಾಯಿ ಅಂತ ಹೇಳಿದ್ದಾರೆ, ಶಿವಸ್ವರೋದಯ ಅಂತ ಒಂದು ಯೋಗಿಕ್ ಸ್ಕ್ರಿಪ್ಚರಲ್ಲಿ. ಅದೇ ರೀತಿ ಯಾವಾಗ ಈ ಸೂರ್ಯನ್ ಮೂವ್ಮೆಂಟ್ ಈ ದಿಕ್ಕಲ್ಲಿದೆ ಅಲ್ವಾ, ಈಸ್ಟಿಂದ ವೆಸ್ಟು ಅಲಾಂಗ್ ದ ಸೌತ್, ಈ ದಿಕ್ಕಿನಿಂದ ಮ್ಯಾಕ್ಸಿಮಮ್ ಎನರ್ಜಿ ನಿಮ್ಮ ಮನೆ ಒಳಗೆ ಬಂತು ಅಥವಾ ನೀವು ಅನುಭವಿಸ್ತೀರಾ ಅಂದರೆ ಅದು ನಮ್ಮನ್ನು ಕಠಿಣ ಕ್ರೂರ ಕರ್ಮ, ದಿಸ್ ಇಸ್ ದ ಕೋಡ್ ವರ್ಡ್, ಕಠಿಣ ಕ್ರೂರ ಕರ್ಮಕ್ಕೆ ಕನೆಕ್ಟ್ ಮಾಡಿಬಿಡುತ್ತೆ. ಸೊ ದಿಸ್ ಈಸ್ ದ ಬ್ಯೂಟಿ. ಇಷ್ಟೇ ನಾವು ಅರ್ಥ ಮಾಡ್ಕೋಬೇಕು. ನಾವು ವಾಸ್ತು ಪೂರ್ತಿಯನ್ನು ಕಲಿಬೇಕಂತ ಏನಿಲ್ಲ. ನಾವು ಮನೆ ಮಧ್ಯದಲ್ಲಿ ಅಂದರೆ ನಾವು ಬ್ರಹ್ಮಸ್ಥಾನ ಅಂತೇನು ಹೇಳ್ತೀವಿ, ಅಲ್ಲಿ ನಿಂತ್ಕೊಂಡು ಪೂರ್ವ ದಿಕ್ಕು ನೋಡಿದಾಗ ಫುಲ್ ಎಡಗಡೆ ಚಂದ್ರನ ಪ್ರಭಾವದಲ್ಲಿ ಇರುತ್ತೆ. ಯಾಕಂದರೆ ಅಲ್ಲಿ ಸೂರ್ಯ ಇರಲ್ಲ, ಸೂರ್ಯ ಮುಳುಗ್ಬಿಟ್ಟಿರ್ತಾನೆ. ಆ ದಿಕ್ಕಿನಲ್ಲಿ ದೊಡ್ಡ ದೊಡ್ಡ ಓಪನಿಂಗ್ಸ್ ಇಡಿ ಅಂತ ಹೇಳ್ತಾರೆ ವಾಸ್ತುನಲ್ಲಿ. ದಟ್ ಈಸ್ ಒನ್ ಪ್ರಿನ್ಸಿಪಲ್. ನಾರ್ತ್ ಅಂಡ್ ಈಸ್ಟ್ ಭಾಗ ಕರೆಕ್ಟ್. ಅಂದ್ರೆ ವೆಸ್ಟ್ ಮುಗಿದ ಕೂಡಲೇ ಶುರುವಾಗುತ್ತೆ, ನಾರ್ತ್ ವೆಸ್ಟ್ ಇಂದ ಈಸ್ಟ್ ವರ್ಗು. ಈ ದಿಕ್ಕಿನಲ್ಲಿ ನೀವು ಭಾರ ಕಡಿಮೆ ಮಾಡಿ ಅಂತ ಒಂದು ರೂಲ್ ಇದೆ. ಅದನ್ನು ನಾನು ಇವಾಗ E=mc² ಅಂತ ಏನೋ ಹೇಳಿದ್ನಲ್ಲ, ಅದಕ್ಕೆ ನಾನು ಕಂಪೇರ್ ಮಾಡ್ತೀನಿ. ಎಲ್ಲಿ ನಮಗೆ ಎನರ್ಜಿ ಜಾಸ್ತಿ ಬೇಕು ಅಲ್ಲಿ, ಈಗ ಎನರ್ಜಿ ಏನು ವೈಬ್ರೇಷನ್ಸ್, ದೇ ಆರ್ ಕಮಿಂಗ್ ಇನ್ ಫ್ರಮ್ ಎವ್ರಿ ಡೈರೆಕ್ಷನ್. ಆ ಬರೋ ಎನರ್ಜಿನ ನಾವು ಕಂಟ್ರೋಲ್ ಮಾಡ್ತೀವಿ ಭಾರ ಹಾಕ್ಬಿಟ್ರೆ. ಅಂದರೆ ಏನದು ಭಾರ ಅಂದರೆ ಇಟ್ ಕ್ಯಾನ್ ಬಿ ದ ವಾಲ್, ವಾಲ್ ಇಟ್ ಸೆಲ್ಫ್, ಅರ್ತ್ ಎಲಿಮೆಂಟ್. ಆಮೇಲೆ ವಾಲಲ್ಲಿ ಕಿಟಕಿ ಇಟ್ಟಾಗ ಏನಾಗುತ್ತೆ, ಭಾರ ಕಡಿಮೆ ಆಗುತ್ತೆ. ನಾವು ಕಿಟಕಿಗಳು ಬಾಗಿಲುಗಳು ಇವನ್ನೆಲ್ಲ ಒಂದು ಟೂಲ್ ಥರ ಯೂಸ್ ಮಾಡ್ಕೋತೀವಿ ವಾಸ್ತುನಲ್ಲಿ. ನನಗೆ ಈ ದಿಕ್ಕಿನಲ್ಲಿ ಭಾರ ಕಮ್ಮಿ ಬೇಕು ಅಂತ ಆದರೆ ಅಲ್ಲಿ ದೊಡ್ಡ ದೊಡ್ಡ ಕಿಟಕಿಗಳನ್ನು ಇಟ್ಟಾಗ ಭಾರ ಆಟೋಮ್ಯಾಟಿಕ್ಕಾಗಿ ಕಮ್ಮಿ ಆಗುತ್ತೆ. ಅದೇ ರೀತಿ ನಾನು ಈ ದಿಕ್ಕನ್ನೇನು ಹೇಳಿದೆ, ನಾನು ನೆಗೆಟಿವ್ ಒಂದು ಚಂದ್ರನ ಸೂರ್ಯನ ಪ್ರಭಾವದ ದಿಕ್ಕು ಸದರ್ನ್ ಸೈಡ್ ಅಂಡ್ ವೆಸ್ಟರ್ನ್ ಸೈಡ್. ಆ ದಿಕ್ಕಿನಲ್ಲಿ ನಾವು ಹೇಳ್ತೀವಿ ಚಿಕ್ಕ ಕಿಟಕಿ ಇಡಿ, ಬಾಲ್ಕನಿ ಕೊಡಬೇಡಿ, ಎಕ್ಸ್ಟೆನ್ಷನ್ ಕೊಡಬೇಡಿ. ಎಕ್ಸ್ಟೆಂಡ್ ಮಾಡಿದಾಗ ಎಕ್ಸ್ಟ್ರಾ ಸೋಲಾರ್ ರೇಸ್ ನಮಗೆ ಅಬ್ಸರ್ವ್ ಆಗುತ್ತೆ, ಹೀಟ್ ಅಬ್ಸರ್ವ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವೇನು ಹೇಳ್ತೀವಿ, ಸ್ಲೋಪ್ ಸಹ ಈ ಕಡೆ ಕೊಡಬೇಡಿ. ಇದೆಲ್ಲ ನಮ್ಮದು ವಾಸ್ತು ಪ್ರಿನ್ಸಿಪಲ್ಸು. ಸೊ ಇದನ್ನು ನಾವು ಈ ದೃಷ್ಟಿನಲ್ಲಿ ನೋಡಬೇಕು. ಆಗ ಗೊತ್ತಾಗುತ್ತೆ ಎನರ್ಜಿನ ನಾವು ಇಲ್ಲಿ ಕಂಟ್ರೋಲ್ ಮಾಡಬೇಕು. ಹಾಗಾಗಿ ಭಾರ ಜಾಸ್ತಿ ಹಾಕಬೇಕು. ದಟ್ ಈಸ್ ದ ಬ್ಯೂಟಿ. ಯಾಕಿಲ್ಲ ನಾವು ನೀವು ಅದೇನೇ ಮಾಡರ್ನ್ ಆರ್ಕಿಟೆಕ್ಚರಲ್ಲಿ ನೋಡಿದಾಗ ಈ ಪ್ರಿನ್ಸಿಪಲ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿಲ್ಲ ಅವರು, ಅಪ್ಲೈ ಮಾಡೋದು. ಬಿಕಾಸ್ ನೀವು ನೋಡಿ ಅಪಾರ್ಟ್ಮೆಂಟ್ಸ್ ಇವಾಗ ಎಲ್ಲ ಕಮ್ಯುನಿಟಿ ಲಿವಿಂಗ್ ಜಾಸ್ತಿ ಇದೆ ಅಲ್ವಾ. ಹೌದು. ಅಲ್ಲಿ ಏನಾಗಿದೆ, ಎಲ್ಲ ದಿಕ್ಕಿನಲ್ಲೂ ಬಾಲ್ಕನಿ ಕೊಡ್ತಾರೆ. ದೇ ಡೋಂಟ್ ಸಿ ಏನು ಪರವಾಗಿಲ್ಲ. ಯಾಕೆಂದರೆ ಅವರು ಈಗ ಒಂದು ಜಾಗ ಎವ್ರಿ ಇಂಚ್ ಕಾಸ್ಟ್ ಮನಿ. ಹಾಗಾಗ್ಬಿಟ್ಟು ಬ್ಯಾಂಗ್ಳೂರಲ್ಲಿ ಮೆಟ್ರೋಸಲ್ಲೆಲ್ಲ ಹಾಗೆ ಕಷ್ಟ. ಆವಾಗ ಏನಾಗ್ಬಿಡತ್ತೆ, ನಾವು ವಾಸ್ತುನ ಫಾಲೋ ಮಾಡೋದು ಅವ್ರು ಯಾರು ಮಾಡೋದು ಕಡಿಮೆ, ತುಂಬ ಕಡಿಮೆ. ಸೊ ಬಾಲ್ಕನೀಸ್ ಎಲ್ಲ ದಿಕ್ಕಲ್ಲಿ ತುಂಬ ಕಡಿಮೆ ಅನ್ನೋದಕ್ಕಿಂತ ಅವೇರ್ನೆಸ್ಸೇ ಇಲ್ಲ. ಆರ್ಕಿಟೆಕ್ಚರಲ್ ಕಮ್ಯುನಿಟಿನಲ್ಲಿ ಸಹ ಇನ್ನೂ ಜಾಸ್ತಿ ಬಂದಿಲ್ಲ. ಸೊ ಸ್ಟಡಿ ಮಾಡಿರಲ್ವಲ್ಲ ಅವ್ರನ್ನ ನಾವೇನು ಹೇಳೋಕ್ಕಾಗಲ್ಲ. ಸೊ ಬಾಲ್ಕನಿ ಎಕ್ಸ್ಟೆನ್ಷನ್ಸು, ಹ್ಯೂಜ್ ಓಪನಿಂಗ್ಸು
ಮೇನ್ ಎಂಟ್ರಿ ಟೈಮ್ಸ್ ಇಂಥದ್ದೆಲ್ಲ ನಾವು ಈ ದಿಕ್ಕಲ್ಲಿ ಕೊಡಬಾರ್ದು. ಕೊಟ್ಟಾಗ ಏನಾಗುತ್ತೆ, ವಿ ಇನ್ವೈಟ್ ಕಠಿಣ ಕ್ರೂರ ಕರ್ಮ. Eventology, this is something which is never studied in architecture. You can invite the kind of event that you want in your life. Manifestation, that is what I said. ನಮ್ಮ ಹಲವು ಸ್ತರಗಳಲ್ಲಿ ನಮ್ದು ಎಕ್ಸಿಸ್ಟೆನ್ಸ್ ಇದೆ, ಅದನ್ನೆಲ್ಲ ಕೇಟರ್ ಮಾಡುತ್ತೆ ವಾಸ್ತುನಲ್ಲಿ. ನಿಮ್ಗೆ ಯಾವುದೋ ಒಂದು ಮಹತ್ತರವಾದ ಆಸೆ ಇದೆ ಅಂತ ತಿಳ್ಕೊಳ್ಳಿ, ತುಂಬ ಅಂದರೆ ನಿಮ್ಗೆ ಅದರಿಂದ ಜನಕ್ಕೂ ಕೂಡ ತುಂಬ ಒಳ್ಳೆಯದಾಗುತ್ತೆ. ಬಟ್ ಎಷ್ಟೋ ಥರ ಪ್ರಯತ್ನ ಪಡ್ತಾ ಇರ್ತೀರ, ಕಷ್ಟಪಡ್ತಾ ಇರ್ತೀರ, ಆಗ್ತಾ ಇರೋದಿಲ್ಲ. ಯಾಕೆ ಅಂತಂದರೆ ಆ ಮನೆಯಲ್ಲ ಅದನ್ನು ನಮಗೆ ದಿಕ್ಕುಗಳ ಪರಿಚಯ ಇಲ್ಲ, ಯಾವ ದಿಕ್ಕಿನಿಂದ ಯಾವ ಕಾಂಟ್ರಿಬ್ಯೂಷನ್ ಇದೆ ನಮ್ಮ ಜೀವನದಲ್ಲಿ ಅನ್ನೋ ಅರಿವು ವಾಸ್ತುನಲ್ಲಿದೆ. ಫಾರ್ ಎಕ್ಸಾಂಪಲ್, ನಮಗೆ ಮೇನ್ಲಿ ದೇರ್ ಆರ್ 10 ದಿಕ್ಕುಗಳು ಅಂತ ಹೇಳ್ತಾರೆ. ಮೇಲೆ ಕೆಳಗೆ ಬಿಟ್ಟರೆ 8 ದಿಕ್ಕುಗಳಾಗತ್ತೆ. ಈ 8 ದಿಕ್ಕುಗಳಿಂದ ನಮಗೆ ಬೇರೆ ಬೇರೆ ಥರದಲ್ಲಿ ಪ್ರಭಾವ ಇದೆ ನಮ್ಮ ಜೀವನದಲ್ಲಿ. ಅದು ಕೆಲವು ಎಕ್ಸಾಂಪಲ್ಸ್ ಕೊಟ್ಟರೆ ನಿಮಗೆ ಹೇಳಕ್ಕೆ ನಾನು ಸೊ ನನ್ನ ನೆಕ್ಸ್ಟ್ ಪ್ರಶ್ನೆನೇ ಅದು. ಇನ್ ದ ಸೆನ್ಸ್ ನೀವು ಹೇಳ್ತಾ ಇದ್ರಿ ಇದು ಇಟ್ ಈಸ್ ಡೈರೆಕ್ಟ್ ರಿಲೇಶನ್ಶಿಪ್ ವಿತ್ ಹೌ ಯೋರ್ ಲೈಫ್ ವಿಲ್ ಕಂಟಿನ್ಯೂ ಫಾರ್ವರ್ಡ್ ಅಂತ ಹೇಳಿದ್ರಿ. ಸೊ ವೆನ್ ಇಟ್ ಕಮ್ಸ್ ಟು ವೆಲ್ತ್ ಕ್ರಿಯೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಆಫ್ ದಟ್ ವೆಲ್ತ್ ಆ್ಯಂಡ್ ಹೆಲ್ತ್ ಫಾರ್ ದಟ್ ಮ್ಯಾಟರ್ ಆ್ಯಂಡ್ ಜನರಲ್ ಹ್ಯಾಪಿನೆಸ್ ಎಲ್ಲರಿಗೂ ಬೇಕಾಗಿರೋದು. ಸೊ ಇದು ನನ್ನ ಪ್ರಕಾರ ಒಳ್ಳೆ ಜೀವನ ಅಂತಂದ್ರೆ ಈ 3 ಸೆಟ್ ಮಾಡ್ಕೊಂಡ್ರೆ ನನಗೆ ಒಳ್ಳೆ ಜೀವನ ಅಂತ ಅನ್ಸುತ್ತೆ, ಆ ಥರ. ಸೊ ಬೇಸಿಕಲಿ ವಾಸ್ತು ಹೇಗೆ, ಹೌ ವಿಲ್ ಇಟ್ ಏಡ್ ದಿಸ್ ಪ್ರೋಸೆಸ್ ಆಫ್ ಮೇಕಿಂಗ್ ದೀಸ್ 3 ಥಿಂಗ್ಸ್ ಕರೆಕ್ಟ್? ಈ ಯಾವುದಾದ್ರೂ ನಮಗೆ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ನಂಗೆ ಹೇಳಿದ್ರೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಹೌದು, ಎಕ್ಸಾಂಪಲ್ಸ್ ಅದು ನಾವೇ ಮಾಡಿ ಕಣ್ಣಲ್ಲಿ ನೋಡಿರ್ತೀವಿ, ಅದ್ರ ಎಫೆಕ್ಟ್ ಕೊಡ್ತೀನಿ. ಈಗ ಒಂದ್ಸರಿ ಏನಾಯ್ತು, ಜಯನಗರಲ್ಲಿ, ನಾನು ಹೆಸರೆಲ್ಲ ಹೇಳಲ್ಲ ಬಟ್ ಸುಮ್ಮನೆ ಹಾಗೆ ಹೇಳ್ತೀನಿ, ಜನರಲ್ ಕೇಸ್ ಸ್ಟಡಿ ಅನ್ಕೊಂಡು. ಕೇಸ್ ಸ್ಟಡಿ ಅದು ನಾನು ಕೆನರಾ ಬ್ಯಾಂಕಲ್ಲಿ ಮೊದಲು ಕೆಲಸ ಮಾಡ್ತಾ ಇದ್ದೆ, ಬಿಟ್ಟು ತುಂಬ ವರ್ಷ ಆಯ್ತು ಬಿಡಿ. ಅಲ್ಲಿ ಒಬ್ಬರು ರಿಸೆಪ್ಷನಿಸ್ಟ್ ಇದ್ರು, ಅವ್ರ ಮೂಲಕ ಈ ಕೇಸ್ ಸಿಕ್ಕಿದ್ದು. ಒಬ್ಬರು ಒಂದು ಫ್ಯಾಮಿಲಿನಲ್ಲಿ ತಾಯಿ ಫಿಗರು, ಪಾಪ ಬೆಡ್ ರೀಡನ್ನು, ಅಂದರೆ ಡಯಾಬಿಟಿಸಿಂದ, ಹೈಪರ್ ಡಯಾಬಿಟಿಸ್, ಅವ್ರಿಗೆ ಕಂಟ್ರೋಲಲ್ಲೇ ಇಲ್ಲ. ಶಿ ವಾಸ್ ಆನ್ ಬೆಡ್, ಮಿನಿಮಮ್ ಮೂಮೆಂಟ್ ಓನ್ಲಿ ಬಾತ್ರೂಮ್ಗೆ ಹೋಗಿ ಬರೋದು, ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಆ ಥರ ಕೇಸ್ ಅದು. ನಾನು ಅವ್ರ ಮನೆಗೆ ಹೋದಾಗ ಶಿ ವಾಸ್ ಬೆಡ್ ರೀಡನ್, ಅದೆಲ್ಲ ನೋಡಿ ನಾನು ಫಸ್ಟ್ ಈಗ ಇನ್ನೊಂದು ಹೇಳ್ತೀನಿ. ನಾನು ಹೇಳಿದೆ ನಿಮಗೆ ಡೈರೆಕ್ಷನ್ಸು ಕಾಂಟ್ರಿಬ್ಯೂಟ್ ಮಾಡುತ್ತೆ ಅಂತ. ನಾನು ಈ ರೀತಿ ಒಂದು ಕೇಸ್ ಇದ್ದಾಗ ಮನೇಲಿ ಯಾವುದೋ ಒಂದು ತೊಂದರೆ, ಮೇಜರ್ ತೊಂದರೆ, ಯಾರೇ ಒಬ್ಬರು ಅನಾರೋಗ್ಯದಿಂದ ಇದ್ದರೆ ಎಲ್ಲರಿಗೂ ದುಃಖ ಇದ್ದೇ ಇರುತ್ತೆ, ಅವರೊಬ್ಬರೇ ಏನು ಸಫರ್ ಮಾಡಲ್ಲ. ಸೊ ಹೋದಾಗ ಪಾಪ ಮಗ ಎವ್ರಿಬಡಿ ವಾಸ್ ಕನ್ಸರ್ನ್. ಅವರು ತೋರಿಸಿದ್ರು, ಆ ತಾಯಿ ಬೆಡ್ಡಲ್ಲಿದ್ದಾರೆ. ನಾನು ಎಲ್ಲದಕ್ಕೂ ಹುಡುಕ್ಲಿಲ್ಲ ತೊಂದರೆನ, ವಾಸ್ತು ದೋಷ ಎಲ್ಲಿರ್ಬೋದು ಅಂತ. ಡೈರೆಕ್ಟ್ಲಿ ಡಯಾಬಿಟಿಸ್ ಅಂದರೆ ನನಗೆ ಎಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂತ ಗೊತ್ತು. ಸೊ ನೇರವಾಗಿ ಸೌತ್ ಈಸ್ಟ್ ದಿಕ್ಕಿಗೆ ಹೋದೆ. ಇದ್ರ ಸಂಬಂಧ ಹೇಗೆ ಹೇಳ್ತೀನಿ. ಈಗ ಡಯಾಬಿಟಿಸ್ ಅಂತಂದರೆ ಏನು, ಪ್ಯಾಂಕ್ರಿಯಾಸ್ ಸರಿಯಾಗಿ ಕೆಲಸ ಮಾಡಲ್ಲ. ಕನೆಕ್ಷನ್ ನೋಡಿ ಒಂದೊಂದೇ. ಪ್ಯಾಂಕ್ರಿಯಾಸ್ ಎಲ್ಲಿ ಬರುತ್ತೆ, ನಮ್ಮ ನಾಭಿ ಪಕ್ಕದಲ್ಲಿ ಬರುತ್ತೆ. ಸೊ ನಮ್ಮ ದೇಹದಲ್ಲಿ 7 ಮೇಜರ್ ಚಕ್ರಗಳಿದ್ದಾವೆ. ಒಂದೊಂದು ಚಕ್ರ ಒಂದೊಂದು ಸೆಟ್ ಆಫ್ ಆರ್ಗನ್ಸ್ ಆ್ಯಂಡ್ ಟಿಶ್ಯೂಸನ್ನು ಕಂಟ್ರೋಲ್ ಮಾಡುತ್ತೆ, ಎನರ್ಜಿ ಪ್ರೊವೈಡ್. ಇಟ್ ಇಸ್ ಲೈಕ್ ಚಕ್ರ ಅಂದರೆ ಏನು ಅಂದರೆ, ನಮ್ಮಲ್ಲಿ ಈಗ ಸ್ಥೂಲ ಶರೀರವನ್ನು ನೋಡ್ತಾ ಇದ್ದೀರಾ, ಒಳಗೆ ಒಂದು ಎನರ್ಜಿ ಬಾಡಿ ಸಹ ಇರುತ್ತೆ. ಅದರಲ್ಲಿ 7 ಜಂಕ್ಷನ್ ಪಾಯಿಂಟ್ ಅಂತ ಇದೆ. ಒಂದು ಹೊರಗಿರುತ್ತೆ, ಇನ್ನು ಉಳಿದಿದೆಲ್ಲ 6 ಡಿಫ್ರೆಂಟ್ ಪಾಯಿಂಟ್ಸಲ್ಲಿ ಇದೆ. ಚಕ್ರಗಳು ಅಂತಂದರೆ ಜಸ್ಟ್ ಲೈಕ್ ನೀವು ಒಂದು ಪವರ್ ಸ್ವಿಚ್ ಜಂಕ್ಷನ್ ಪಾಯಿಂಟ್ ಅಂತ ತಿಳ್ಕೊಳ್ಳಿ. ಅಲ್ಲಿ ನೀವು ಏನು ಪ್ಲಗ್ ಮಾಡ್ತೀರೋ ಅದು ಎನರ್ಜೈಸ್ ಆಗುತ್ತೆ. ಓಕೆ, ಆ ಚಕ್ರದಿಂದ ಆ ಸುತ್ತಮುತ್ತ ಇರೋ ಇದಕ್ಕೆ ಆರ್ಗನ್ಸ್ಗೆ ಎನರ್ಜಿ ಹೋಗುತ್ತೆ. ಪ್ರಾಣಶಕ್ತಿ ನಾಟ್ ಆಕ್ಸಿಜನ್ ಬ್ರೀದಿಂಗಿಂದ ಸಿಗುತ್ತೆ. ಇದು ಪ್ರಾಣಶಕ್ತಿ. ಇಟ್ಸ್ ವೆರಿ ವೆರಿ ಸಟ್ಲ್ ಲೈಫ್ ಫೋರ್ಸ್ ಎನರ್ಜಿ ಸಪ್ಲೈ ಆಗುತ್ತೆ. ಆದರೆ ಯಾವುದೇ ಒಂದು ಚಕ್ರ ಸಮರ್ಪಕವಾಗಿ ಕೆಲಸ ಮಾಡ್ತಾ ಇಲ್ಲ, ಏನೋ ಬ್ಲಾಕೇಜ್ ಇದೆ. ಈ ಬ್ಲಾಕೇಜ್ ಎಲ್ಲ ಯಾವಾಗ ಬರುತ್ತೆ ಗೊತ್ತಾ, ನಮ್ಮ ಕರ್ಮಗಳ ಪ್ರಕಾರ ನಮ್ಮ ಕುಂಡ್ಲಿನಲ್ಲಿ 12 ಮನೆ ನೋಡ್ತೀವಿ. ಕುಂಡ್ಲಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದಲ್ವಾ, ಆಸ್ಟ್ರಾಲಜಿ ಚಾರ್ಟ್ ಅಂತ. ಹೌದು, ಆ ಚಾರ್ಟ್ ಏನಪ್ಪಾ ಅಂತಂದ್ರೆ ನಾವು ಹುಟ್ಟಿದಾಗ ಆ ನಿಮಿಷಕ್ಕೆ
ಸ್ಕೈನ ನೀವೇನಾದ್ರೂ Panorama ಒಂದು photo. ಫೋಟೋ ತೆಗಿತೀರಾ ಅನ್ಕೊಳ್ಳಿ, ಹಾ ತೆಗೆದ್ರೆ ಆ 360 ಡಿಗ್ರಿನಲ್ಲಿ ನೀವಿದ್ದ ಜಾಗದಿಂದ ನೋಡಿದಾಗ ಯಾವ್ಯಾವ ದಿಕ್ಕಿನಲ್ಲಿ ಏನೇನು ಗ್ರಹ ಕುತ್ಕೊಂಡಿತ್ತು ಅಂತ ಓಕೆ ಸೌರ ಸಿಸ್ಟಮ್ನಲ್ಲಿ, ಸೋಲಾರ್ ಸಿಸ್ಟಮಲ್ಲಿ. ಸೊ ಅದು ಏನನ್ನು ತೋರಿಸುತ್ತೆ ಅಂದರೆ ಯಾವ ಮನೇಲಿ ಏನು ಗ್ರಹ ಇದೆ ಅನ್ನೋದು ನಮ್ಮ ಕಾರ್ಮಿಕ್ ಬ್ಲೂ ಪ್ರಿಂಟ್. ಅದು ಅಂದರೆ ನಾನು ಈ ಜನ್ಮದಲ್ಲಿ ಏನೇನು ಕಷ್ಟಗಳನ್ನು ಅನುಭವಿಸ್ತೀನಿ ಅಥವಾ ಯಾವ ಸುಖ ಅನುಭವಿಸ್ತೀನಿ ಅನ್ನೋದು ಬ್ಲೂ ಪ್ರಿಂಟ್. ವೆನ್ ಯು ಸ್ಟಡಿ ಅಸ್ಟ್ರಾಲಜಿ ಅದನ್ನು ಈಸಿಯಾಗಿ ಹೇಳ್ಬೋದು. ಏನು ಕಷ್ಟ ಏನು ಸುಖ ಬರುತ್ತೆ ಅಲ್ಲ, ಅದು ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅದೆಲ್ಲ ಗೊತ್ತಾಗ್ಬಿಡತ್ತೆ. ಅದು ಒಂದು ಸ್ಪೆಷಲ್ ಲ್ಯಾಂಗ್ವೇಜ್ ಥರ ಕಲಿಬೇಕಷ್ಟೆ. ಓಕೆ. ಸೊ ಅದರ ಸೇಮ್ ಥಿಂಗ್ ಆ ದಿಕ್ಕುಗಳ ಪ್ರಕಾರ ನಮ್ಮ ಮನೆ ಸಹ ಇರುತ್ತೆ. ಅದು ಜನ ತಿಳ್ಕೊಬೇಕು. ಯಾಕಂದರೆ ಈಗ ನನ್ನ ಕುಂಡ್ಲಿನಲ್ಲಿ ಫಾರ್ ಎಕ್ಸಾಂಪಲ್ ಈ ಲೇಡಿ ಡಯಾಬಿಟಿಕ್ ಪಾಪ, ಅವರ ಕುಂಡ್ಲಿನಲ್ಲಿ ಸೌತ್ ಈಸ್ಟರ್ನ್ ದಿಕ್ಕು, ಸೌತ್ ಈಸ್ಟ್ ದಿಕ್ಕು ನಾನು ಹೇಳ್ತಾ ಇದ್ದೆ ಈ ನಾಭಿ ಚಕ್ರ ಅಂತ. ನಾಭಿ ಚಕ್ರಕ್ಕೆ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹ ಮನೆಯಲ್ಲಿ ಕನೆಕ್ಷನ್ ಇರೋದು ಸೌತ್ ಈಸ್ಟ್ ದಿಕ್ಕಿಗೆ. ಸೊ ಮನೆಯಲ್ಲಿ ಏನಾದರೂ ವಾಸ್ತು ದೋಷ ನಾವು ಸೌತ್ ಈಸ್ಟ್ನಲ್ಲಿ ಮಾಡಿದ್ರೆ, ಕಟ್ಟುವಾಗ ಕೆಲವು ಮಿಸ್ಟೇಕ್ ಮಾಡಿದ್ರೆ ಗೊತ್ತಿಲ್ಲದೆ ಮಾಡಿದಾಗ ಏನಾಗುತ್ತೆ, ಆ ಮನೆಯಲ್ಲಿ ಇರೋವರಿಗೆ ಆ ಚಕ್ರ ನಾಭಿ ಚಕ್ರ ಸಮರ್ಪಕವಾಗಿ ಕೆಲಸ ಮಾಡಲ್ಲ. ದಿಸ್ ಇಸ್ ದ ಕನೆಕ್ಷನ್. ಯು ಆರ್ ವಾಟ್ ಯು ಆರ್ ಸರೌಂಡೆಡ್ ವಿತ್. ಯಾವ ರೀತಿ ವೈಬ್ರೇಷನ್ಸ್ ನಿಮ್ಮ ಸುತ್ತಲೂ ಇದೆ ಅದೇ ರೀತಿ ನೀವು ಇರ್ತೀರಾ ಅಂತ. ಸೊ ನನಗೆ ನನ್ನ ಕುಂಡ್ಲಿನಲ್ಲಿ ಸೌತ್ ಈಸ್ಟ್ ಎಲ್ರಿಗೂ ಆಗಲ್ಲ. ಈ ಮನೇಲಿ 4 ಜನ ಇದ್ದಾರೆ, ಬಟ್ ಓನ್ಲಿ ದಟ್ ಲೇಡಿ ಈಸ್ ಸಫರಿಂಗ್. ಯಾಕೆ ಅಂತಂದರೆ ಇವರಿಗೆ ಕಾರ್ಮಿಕವಾಗಿ ಆ ದಿಕ್ಕಿನ ಜೊತೆ ಸಂಬಂಧ ಸರಿಯಿಲ್ಲ. ಆಯ್ತಾ? ಯಾವುದೋ ನೆಗೆಟಿವ್ ಪ್ಲಾನೆಟ್ ಕೂತಿರ್ಬೋದಲ್ಲಿ. ನೆಗೆಟಿವ್ ಪ್ಲಾನೆಟ್ ಏನು ಅದೆಲ್ಲ ನಾವು ಅಸ್ಟ್ರಾಲಜಿ ಮತ್ತೆ ಇನ್ನೊಂದು ದೊಡ್ಡ ಸಮುದ್ರ ಅದು. ಹೌದು. ಸೊ ಹಾಗಾಗಿ ಆ ಸೌತ್ ಈಸ್ಟ್ನಲ್ಲಿ ಅವ್ರದ್ದು ಕನೆಕ್ಷನ್ ಸರಿ ಇಲ್ಲ. ಅವ್ರ ಮನೇಲಿ ಏನಂದ್ರೆ ಕಿಚನ್ ಅಲ್ಲೇ ಇದೆ. ಸೌತ್ ಈಸ್ಟ್ ಮಂಗಳ ಗ್ರಹ, ಅಡುಗೆ ಮನೆ ಅದಕ್ಕಲ್ಲಿ ಇರಬೇಕು, ಬಿಸಿ ಇರಬೇಕು, ಎಲ್ಲ ಇದೆ. ಬಟ್ ಏನಂದರೆ ಒಂದು ಸ್ಟೆಪ್ ಕೆಳಗಿದೆ. ಆ ದಿಕ್ಕಿನ ನೆಗೆಟಿವ್ ಡೈರೆಕ್ಷನ್ಸ್ ಅಂತ ನಾವೇನು ಹೇಳ್ತೀವಿ, ಕ್ರೂರ ಸಂಬಂಧ ಹೇಳಿದ್ನಲ್ಲ ಸದರ್ನ್ ಸೈಡ್, ಅದು ಆ ದಿಕ್ಕು ಕೆಳಗೆ ಹೋಯ್ತು ಅಂದರೆ ಏನರ್ಥ, ಭಾರ ಕಡಿಮೆ ಆಯಿತು ಅಂತ ಅರ್ಥ. ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಯಿತು, ಸೊ ಭಾರ ಕಡಿಮೆ ಆಯಿತು. ಎಕ್ಸಾಕ್ಟ್ಲಿ. ಆ ಥರ ಆದಾಗ ಏನಾಯಿತು, ಆ ಎನರ್ಜಿ ನೆಗೆಟಿವ್ ಎನರ್ಜಿ ಕಂಟ್ರೋಲ್ ಆಗಲಿಲ್ಲ, ಜಾಸ್ತಿ ಆಗೋಯ್ತು. ಆ್ಯಂಡ್ ಡೈರೆಕ್ಟ್ಲಿ ಇಟ್ ಹ್ಯಾಸ್ ಅ ಬೇರಿಂಗ್ ಆನ್ ದಿಸ್ ಲೇಡಿ ಬಿಕಾಸ್ ಅವ್ರ ಕುಂಡ್ಲಿನಲ್ಲಿ ಆ ದಿಕ್ಕಿನ ಜೊತೆ ಸಂಬಂಧ ಸರಿ ಇಲ್ಲ. ಆ ಪ್ರಾಣ ಅನ್ನೋ, ಸೊ ಇಟ್ ಓನ್ಲಿ ಬಾದರ್ಡ್ ಹರ್ ಇನ್ ದ ಫ್ಯಾಮಿಲಿ. ಸೊ ಚಿಕ್ಕದಾಗಿ ಹೇಳಬೇಕು ಅಂತಂದರೆ ಆಮೇಲೆ ಏನಾಯಿತು, ನಾವು ನೆಕ್ಸ್ಟ್ ಏನಾಯಿತು ಅನ್ನೋದಕ್ಕೆ, ಐ ಆಸ್ಕ್ಡ್ ದಟ್ ಜೆಂಟಲ್ಮನ್ ಮಗನಿಗೆ, ತುಂಬ ಕಷ್ಟಪಡ್ತಾಯಿದ್ರು ಆ ಲೇಡಿ. ಅವ್ರಿಗೆ ಏನಾಗಿದೆ, ಅವ್ರು ಯಾವ್ದು ನನಗೆ ತುಂಬ ಬೇಜಾರಾಗಿದ್ದು ಅಂದರೆ, ಒಂದಿನ ರಾತ್ರಿ ಅವ್ರು ಎದ್ದು ಓಡಾಡುವಾಗ ಅವ್ರ ತಾಯಿಗೆ ಇಲಿ ಕಾಲಲ್ಲಿ ಒಂದು ತುಂಬ ಗಾಯ ಎಲ್ಲ ಆಗಿತ್ತು, ಗ್ಯಾಂಗ್ರೀನ್ ಥರ, ವಾಸಿ ಆಗ್ತಾ ಇರಲಿಲ್ಲ ಅವರಿಗೆ. ಅದು ಬಂದು ಇಲಿ ಒಂದು ಕಚ್ತಾ ಇತ್ತಂತೆ. ಆ್ಯಂಡ್ ಶಿ ವಾಸ್ ನಾಟ್ ಅವೇರ್ ಆಫ್ ಇಟ್. ಅಂದರೆ ಗೊತ್ತಾಗ್ತಾ ಇರಲಿಲ್ಲ, ಸೆನ್ಸೇಷನ್ ಇಲ್ಲ. ಅದು ಹೇಳಿದಾಗ ನಂಗೆ ತುಂಬ ಬೇಜಾರಾಗಿತ್ತು. ಬಟ್ ಎನಿವೆ ಆಮೇಲೆ ನಾನು ಹೇಳಿದೆ, ನೀವು ಇದನ್ನು ಮಾಡಿ ತುಂಬ ಸ್ವಲ್ಪ ಸೌತ್ ಈಸ್ಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ವ್ಯಯ, ಎಕ್ಸ್ಪೆನ್ಸಸ್. ಅದನ್ನು ವ್ಯಯಸ್ಥಾನ ಅಂತಲೇ ಹೇಳ್ತೀವಿ. ಹಾಗಾಗಿ ಅವರು ಸ್ವಲ್ಪ ಫೈನಾನ್ಷಿಯಲಿ ಸ್ವಲ್ಪ ಕಷ್ಟದಲ್ಲಿದ್ದರು. ಆದರೂ ಸಹ ಅವ್ರಿಗೆ ಹೇಳಿದೆ, ಇದೊಂದನ್ನು ಮಾಡಿ ನೀವು ಖರ್ಚು ಮಾಡಿ ಲೆವೆಲ್ ಒಂದು ಇನ್ಕ್ರೀಸ್ ಮಾಡಿ ಅಂತ ಹೇಳಿ, ಮಾಡಿಬಿಟ್ಟು ನನ್ನ ಕರೀರಿ ಅಂತ ಹೇಳಿದೆ. ಆಮೇಲೆ 1 ಮಂತ್ ಏನೋ ತೊಗೊಂಡ್ರು, ನನ್ಗೆ ಕರೆದ್ರು, ನಾನು ಹೋದಾಗ ಬಾಗಿಲು ತೆಗೆದಿದ್ದು ಯಾರು ಗೊತ್ತಾ, ಆ ಲೇಡಿ. ಆರಾಮಾಗಿ ನೋಡ್ಕೊಂಡು ಬಂದು, ಹೀಲಿಂಗ್ ಆಗಿದೆ, ಕಾಲ್ಗಾಯಗಳು ವಾಸಿ ಆಗಕ್ಕೆ ಹೀಲಿಂಗ್ ಆಗಿದೆ, ಶಿ ಸೋ ಎನರ್ಜಿ, ಅಂದರೆ ಒಂಥರ ಖುಷಿಯಾಗಿ ಅವ್ರು ಬಂದು ಬಾಗಿಲು ತೆಗೆದು, ನಾನು ಬರ್ತೀನಿ ಅಂತ ಗೊತ್ತಿತ್ತು. ಈ ರೀತಿ ದಿಕ್ಕುಗಳ ಪ್ರಭಾವ ಅದು ನಮ್ಮ ದೇಹದ ಮೇಲೆ ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನೆಲ್ಲ ನಾವು ತಿಳ್ಕೊಂಡ್ಬಿಟ್ಟು, ಇದಿಷ್ಟು ಈ ಆಲ್ ದಿಸ್ ನಾಲೆಡ್ಜ್ ಇಸ್ ದೇರ್ ಇನ್ ದ ವೇದಿಕ್ ವಾಸ್ತು. ಓಕೆ. ಸೊ ಮೈ ನೆಕ್ಸ್ಟ್ ಕ್ವೆಶ್ಚನ್, ಈಗ ನೀವು ಹೇಳಿದ್ರಿ ಅಸ್ಟ್ರಾಲಜಿಗೂ ಕೆಲವು ದಿಕ್ಕುಗಳು ಚೆನ್ನಾಗಿರುತ್ತೆ, ಕೆಲವು ದಿಕ್ಕುಗಳು ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ. ಸೊ 4 ಜನದಲ್ಲಿ ಇವಾಗ ಮನೇಲಿ 5 ಜನ ಇದ್ದಾರೆ ಅಂತಂದ್ರೆ 5 ಜನಕ್ಕೆ ಒಂದೊಂಥರ, ಒಬ್ಬೊಬ್ರಿಗೆ ಒಂದೊಂಥರ ದಿಕ್ಕಿರುತ್ತೆ. ಹೌದು. ಹೌ ವಿಲ್ ವಿ ಬ್ಯಾಲೆನ್ಸ್ ಇಟ್? ಇಂಪಾರ್ಟೆಂಟ್. ಅದಕ್ಕೇನೆ ನಾವು ನೀವು ಕೇಳಿರ್ಬೋದು, ಈ ಫೀಲ್ಡಲ್ಲಿ ಏನಾದರೂ ನಿಮ್ಮ ಕಿವಿ ಮೇಲೆ ಬಿದ್ದಿರ್ಬೋದು, ಒಂದು ಮನೆ ಆ ಬಾಗಿಲು ನಮ್ಮ ಮನೆ ಓನರ್ದು ಜಾತಕಕ್ಕೆ ಮ್ಯಾಚ್ ಮಾಡಿ ಕಟ್ಟಬೇಕು, ಆ ಬಾಗಿಲು ಈ ದಿಕ್ಕಲ್ಲಿ ಇಡಬೇಕು, ಆ ಥರ ಎಲ್ಲ ಕಸ್ಟಮೈಸ್ ಮಾಡಿ ಕಟ್ತಾರೆ. ಇದನ್ನು ವೈದಿಕ ವಾಸ್ತು ಶಾಸ್ತ್ರ ಏನೂ ಸಜೆಸ್ಟ್ ಮಾಡಲ್ಲ ಖಂಡಿತವಾಗ್ಲೂ. ಇದೊಂದು ಮಿತ್ತು ಅದು. ಆ ರೀತಿ ಮಾಡಿದಾಗ ಏನಾಗುತ್ತೆ, ನೀವು ಹೇಳ್ದಂಗೆ ಮನೇಲಿ 4 ಜನ ಇರ್ತಾರೆ, ಒಬ್ಬರಿಗೆ ಚೆನ್ನಾಗಿದ್ದರೆ ಆಯಿತಾ,
ಉಳಿದವರಿಗೆ ಅದು ತೊಂದರೆ ಕೊಡ್ಬೋದು. ಆದ್ರಿಂದ ದೇರ್ ಆರ್ ಜನರಲ್ ಪ್ರಿನ್ಸಿಪಲ್ಸ್, ಏನೋ ಎಲ್ಲ ದಿಕ್ಕಿನಲ್ಲಿ ಬಾಗಿಲಿಡ್ಬೋದು, ಯಾವುದೇ ನೆಗೆಟಿವ್ ಡೈರೆಕ್ಷನ್ನೇ ಇರಬಹುದು. ಫಾರ್ ಎಕ್ಸಾಂಪಲ್ ಸದರ್ನ್ ಸೈಡ್ ಇದ್ರೂ ಸಹ ದೇರ್ ಈಸ್ ಒನ್ ಕ್ಯಾಲ್ಕುಲೇಷನ್, ಇಟ್ಸ್ ಹೈಲಿ ಮ್ಯಾಥಮೆಟಿಕ್, ಇಟ್ಸ್ ಅನ್ ಎಂಜಿನಿಯರಿಂಗ್ ಸಬ್ಜೆಕ್ಟ್ ಆ್ಯಕ್ಚುಲಿ, ಏನೋ ಆ ಕಾಲದ್ದು. ಸೊ ಒಂದು ಕ್ಯಾಲ್ಕುಲೇಷನ್ ಇದೆ ನಿಮ್ಮದು, ಏನು ಅಗಲ ಇದೆ ಸೌತ್ ಈಸ್ಟಿಂದ ಸೌತ್ ವೆಸ್ಟ್ವರೆಗೆ, ಅದನ್ನ 9 ಭಾಗ ಕಟ್ ಮಾಡಿದಾಗ ಮನೆ ಮಧ್ಯದಲ್ಲಿ ನಿಂತು ಎಣಿಸುವಾಗ ಲೆಫ್ಟ್ ಸೈಡಿಂದ ಎಣಿಸ್ಬೇಕು. ಸೌತ್ ಈಸ್ಟಿಂದ 1 2 3 4 ಅಂತ 4th ಗ್ರಿಡ್ ಏನು ಬರುತ್ತೆ ಅಲ್ಲಿ ಬಾಗಿಲಿಡಬೇಕು. ಆ ರೀತಿ ಇಟ್ಟಾಗ ಇಟ್ ಸಪೋರ್ಟ್ಸ್ ಎವ್ರಿಬಡಿ, ಏನೋ ಇಟ್ ಸಪೋರ್ಟ್ಸ್ ಎವ್ರಿಬಡಿ, ಇಟ್ ಈಸ್ ನಾಟ್ ಕಸ್ಟಮೈಸ್ ಟು ಒನ್ ಪರ್ಸನ್ ಅಂತ. ಓಕೆ, ಹಾಗಾಗಿ ಇನ್ನೊಂದು ನೆಕ್ಸ್ಟ್ ಇದು ನೀವು ಹೇಳಿದ್ರದ್ದೇ ಡೆರಿವೇಟಿವ್, ಹೇಗೆ ಎಲ್ಲರಿಗೂ ಪ್ರೊಟೆಕ್ಟ್ ಮಾಡತ್ತೆ ವಾಸ್ತು ಅಂತ. ಏನಂದ್ರೆ ನಾನು ಆಗಲೇ ಹೇಳಿದೆ ಇವೆಂಟಾಲಜಿ ಅಂತ. ಯಾವುದೇ ಒಂದು ಇವೆಂಟ್, ನಾವು ಇವೆಂಟ್ ಅಂತ ಹೇಳ್ಬೇಕಾದ್ರೆ ನೆಗೆಟಿವೇ ಇರಬೇಕು ಜನರಲಿ. ಏನೋ ಒಂದು ಸೆಲೆಬ್ರೇಟರಿ ಇವೆಂಟ್ ಇದ್ರೆ ನಾವು ಹೇಳಲ್ಲ, ವಿ ಡೋಂಟ್ ಕೇರ್ ಅಬೌಟ್ ಇಟ್ ಅಲ್ವಾ. ಈ ಒಂದು ಇವೆಂಟ್ ಒಂದು ಮನೇಲಿ ಆಗಬೇಕು ಅಂತಂದರೆ ಇಟ್ ಕ್ಯಾನ್ ಬಿ ಸಮ್ ವೆಹಿಕ್ಯುಲರ್ ಆಕ್ಸಿಡೆಂಟ್ ಇರ್ಬೋದು, ಒನ್ ಟೈಮ್ಲಿ ಪಾಸಿಂಗ್ ಅವೇ ಇರ್ಬೋದು, ಇಟ್ ಕ್ಯಾನ್ ಬಿ ಎನಿಥಿಂಗ್. ಆ ಥರ ಎಲ್ಲ ಆಗಬೇಕಾದ್ರೆ ಏನೋ ಇನ್ಫ್ಯಾಕ್ಟ್ ಇನ್ನು ನಾವೆಲ್ಲ ಹೋದಾಗ ಈ ಥರ ಇದೆ, ಈ ಥರ ದೋಷ ಇದೆ, ಹಿಂಗೆ ಮಾಡಿ ಅಂತ ಹೇಳಿದಾಗ ನಾವು ಇಷ್ಟು ವರ್ಷ ಇದ್ವಿ ನಮಗೇನು ಆಗಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಒಂದು ಇವೆಂಟಾಲಜಿ ಅಂತ ಇದೊಂದು ಪ್ರಿನ್ಸಿಪಲ್ ನಾವು ತಿಳ್ಕೊಬೇಕು. ಏನಂದರೆ ಯಾವಾಗ ಇವೆಂಟ್ ಆಗುತ್ತೆ ಅಂತ ಒಂದು ರೂಲ್ ಇದೆ. ಈಗ ಸಪೋಸ್ ಇದೇ ಲೆಕ್ಕ ಈ ಎಕ್ಸಾಂಪಲ್ಲೇ ಇಟ್ಕೊಳ್ಳೋಣ. ಸೌತ್ ಈಸ್ಟ್ ದೋಷ ಇತ್ತು. ಸೌತ್ ಈಸ್ಟ್ ಅದು 3 ವೇರಿಯೇಬಲ್ಸು. ನಾನು ಇಂಡಿವಿಜುವಲ್, ನಾನು ನನ್ನ ಮನೆಯಲ್ಲಿರೋ ವಾಸ್ತು ಸುತ್ತಲೂ ಯಾವ ರೀತಿ ಇದೆ ಆ ವಾಸ್ತು, ಮತ್ತು ಔಟ್ಸೈಡ್ ಕಾಸ್ಮಿಕ್ ಎನರ್ಜಿ ಅಂದರೆ ಆಕಾಶ, ಈ 3 ನೋಡೋಣ. ಯಾವಾಗ ನೆಗೆಟಿವಿಟಿ ಬಂದು ನಮಗೆ ಹೊಡೆಯುತ್ತೆ ಅಂತಂದರೆ ನನ್ನ ಕುಂಡ್ಲಿನಲ್ಲಿ ಆ ದಿಕ್ಕು ಕೆಟ್ಟಿರಬೇಕು. ಅಂದರೆ ಸೌತ್ ಈಸ್ಟ್ ಕನೆಕ್ಷನ್ ನನ್ನ ಕುಂಡ್ಲಿನಲ್ಲಿ ನೆಗೆಟಿವ್ ಇರಬೇಕು ಒಂದು. ನೆಕ್ಸ್ಟು ಅದೇ ದಿಕ್ಕಿನಲ್ಲಿ ಮನೆಯಲ್ಲಿ ಸಹ ಪ್ರಾಬ್ಲಮ್ ಇರಬೇಕು, ವಾಸ್ತುದೋಷ ಇರಬೇಕು. ಮತ್ತು ಅದೇ ದಿಕ್ಕಿನಲ್ಲಿ ಆಕಾಶದಲ್ಲಿ ನೆಗೆಟಿವ್ ಪ್ಲಾನೆಟ್ ಸಂಚಾರ ಆಗ್ತಾ ಇರಬೇಕು. ನಾವು ಗೋಚಾರ ಅಂತೇನು ಹೇಳ್ತೀವಿ ಅದು. ಈಗ ರಾಹು ಇರ್ಬೋದು, ಶನಿ ಇರ್ಬೋದು, ಸಮ್ಟೈಮ್ಸ್ ಸೂರ್ಯ ಕೂಡ ನೆಗೆಟಿವ್ ಕೆಲವರಿಗೆ. ಆ ರೀತಿ ಕುಗ್ರಹ ಅಂತೇನು ಹೇಳ್ತೀವಿ, ಮ್ಯಾಲೆಫಿಕ್ ಪ್ಲಾನೆಟ್ಟು, ಅದರದ್ದು ಗೋಚಾರ ಅಲ್ಲಿ ಬಂದಾಗ, ಅದೇ ದಿಕ್ಕಿನಲ್ಲಿ ಬಂದಾಗ, ಫಾರ್ ಎಕ್ಸಾಂಪಲ್ ಈಗ ನೋಡಿ ಈ ನವೆಂಬರಲ್ಲಿ ರಾಹು ಗೋಚಾರ ಇದೆ. ರಾಹು ಚೇಂಜ್ ಆಗ್ತಾನೆ, ಮೇಷದಿಂದ ಮೀನಕ್ಕೆ ಬರ್ತಾನೆ. ಮೇಷ ಪೂರ್ವ ದಿಕ್ಕು, ಮೀನ ಉತ್ತರ ದಿಕ್ಕು. ಸೊ ಉತ್ತರ ದಿಕ್ಕಿನಲ್ಲಿ ಯಾರ್ಯಾರ ಮನೆಯಲ್ಲಿ ಏನೇನು ದೋಷ ಏನಾದರೂ ಇತ್ತು ಅಂತಂದರೆ ಅವ್ರು ಈಗಲೇ ರಾಹು ಅಲ್ಲಿ ಬರೋಕ್ಕೆ ಮೊದಲೇ ಎಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ ಅವ್ರಿಗೆ ಅಷ್ಟು ಬಾಧೆ ಕೊಡೋದಿಲ್ಲ. ಈ ಥರ ನಾವು ದಿಕ್ಕುಗಳನ್ನು ಅರ್ಥ ಮಾಡ್ಕೋಬೇಕು, ಅದ್ರದ್ದು ಕಾಂಟ್ರಿಬ್ಯೂಷನ್ ಅರ್ಥ ಮಾಡ್ಕೋಬೇಕು. ಇವೆಂಟಾಲಜಿ ನಮಗೆ ಟೈಮ್ ಇರುತ್ತೆ, ಸರಿ ಮಾಡ್ಕೊಂಬಿಡ್ಬೋದು. ಈ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ವಾಸ್ತು, ನಮ್ಮನ್ನು ತಿಳ್ಕೊಂಬಿಟ್ಟು ಮಾಡ್ಕೋಬೇಕು. ಅದಕ್ಕೆ ಬೆಸ್ಟ್ ಏನು ಗೊತ್ತಾ ಉಪಾಯ, ಯಾವುದೇ ನೆಗೆಟಿವ್ ದಿಕ್ಕಲ್ಲಿ ಪ್ರಾಬ್ಲಮ್ ಇಲ್ಲದೆ ಇದ್ದಂಗೆ ನೋಡ್ಕೊಳ್ಳೋದು, ವಾಸ್ತು ಪ್ರಕಾರ ಮನೆ ಕಟ್ಟಿ ಇರೋದು. ಬಟ್ ಎಲ್ರಿಗೂ ಆಗದೆ ಇರ್ಬೋದು. ಈಗ 100ರಲ್ಲಿ 90 ಜನ ಇರೋ ಮನೆ ವಾಸ್ತು ಪ್ರಕಾರ ಇರಲ್ಲ. ಸೊ ಐಡಿಯಲಿ ಏನು, ಅದು ಎಸ್ಪೆಷಲಿ ನಮಗೆ ನಮ್ಮ ಕುಂಡ್ಲಿ ಹಾಕ್ಸೋದು ಈಸಿ. ಎಲ್ಲರ ಹತ್ರ ಕುಂಡ್ಲಿ ಇರುತ್ತೆ, ಅಥವಾ ನೀವೇ ಆ್ಯಪ್ಗೆ ಇಟ್ಕೊಂಡು ಮಾಡ್ಕೊಂಬಿಡ್ಬೋದು. ಅದರಲ್ಲಿ ಏನಾದರೂ ಎಸ್ಪೆಷಲಿ 3 ಮನೆಗಳು, 6ನೇ ಮನೆ, 8ನೇ ಮನೆ, 12ನೇ ಮನೆ ಅಂತ ಹೇಳ್ತೀವಿ. ಈ 3 ನಮಗೆ ತೊಂದರೆ ಕೊಡೋದು, ವಿಲನ್ ಥರ. ಆ ಮನೆ ಅಧಿಪತಿ ಗ್ರಹ ಇರುತ್ತಲ್ಲ, ಆ ಗ್ರಹದ್ದು ದಶೆ ನಡೆಯುವಾಗ ಇನ್ನೇನು ಬರ್ತಾ ಇದೆ, ನನ್ನ ಗ್ರಹ ಈ ದಶೆ ಬರ್ತಾ ಇದೆ ಅಂದಾಗ ಅದಕ್ಕೆ ಮೊದಲು ನಾವು ಸರಿ ಮಾಡ್ಕೊಂಬಿಡ್ಬೇಕು. ದಿಸ್ ಇಸ್ ಹೌ ಇಂಟೆಲಿಜೆಂಟ್ಲಿ ವಿ ಶುಡ್ ಯೂಸ್ ವಾಸ್ತು ಅಂಡ್ ಅಸ್ಟ್ರಾಲಜಿ ಟುಗೆದರ್. ಇನ್ನೊಂದು ಎಕ್ಸಾಂಪಲ್ ಇನ್ನೊಂದು ಕೊಡ್ಲಾ? ಕೊಡಿ, ಸಮಯ ಇದೆ ಅಂದ್ರೆ ಕೊಡ್ತೀನಿ. ನಾನು ಇಡೀ ದಿನ ಮಾತಾಡ್ತೀನಿ. ನಾನು ಅಷ್ಟೇ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಇಟ್ ಈಸ್ ಎವ್ರಿಬಡಿ ಶುಡ್ ನೋ. ಇನ್ನೊಂದು ನಾನು ಯಾರು ಏನು ಅಂತ ಸ್ವಲ್ಪ ಬಂದ್ಬಿಡುತ್ತೆ ಬಾಯಿಂದ, ಬಟ್ ಎನಿವೆ, ಒಂದು ಅನ್ನೋನ್ ಫ್ಯಾಮಿಲಿ ಅಂದರೆ ಸ್ಟ್ರೇಂಜರ್ ಫ್ಯಾಮಿಲಿ. ನಾನು ಒಂದು ಕಡೆ ವಾಸ್ತು ಕನ್ಸಲ್ಟೇಷನ್ಗೆ ಹೋಗಿದ್ದೆ. ಅವರ ಪಕ್ಕದ ಮನೆ, ಅವರು ಇವ್ರಿಗೆ ಫ್ರೆಂಡ್ಸ್, ಇವ್ರಿಗೆ ಗೊತ್ತು, ನೇಬರ್ ಅಂದರೆ ಸ್ವಲ್ಪ ತಿಳ್ಕೊಂಡಿರ್ತಾರಲ್ವ. ಅವರು ಹೊಸ ಮನೆ ಕಟ್ತಾ ಇದ್ದಾರೆ. ಐ ಹ್ಯಾಪನ್ ಟು ಬಿ ದೇರ್. ನನಗೆ ತುಂಬ ಕ್ಯೂರಿಯಾಸಿಟಿ, ಅಂದರೆ ಸ್ವಲ್ಪ ಪ್ಲ್ಯಾನ್ ಹೆಂಗಿದೆ, ಸುಮ್ಮನೆ ಇರ್ಬೋದಾಗಿತ್ತು. ಬಟ್ ನಾನು ಅಲ್ಲಿ ಅವರು ಪ್ಲ್ಯಾನ್ ಇಟ್ಕೊಂಡು ಓಡಾಡ್ತಾ ಇದ್ರು, ಯಾರೋ ಎಂಜಿನಿಯರು. ಸೊ ಐ ಟುಕ್ ದ ಪ್ಲ್ಯಾನ್ ಅಂಡ್ ನೋಡಿದೆ. ಪ್ಲ್ಯಾನ್ ನೋಡಿದಾಗ ಹೇಗಿತ್ತು ಅಂತಂದರೆ ಈಸ್ಟ್ ಫೇಸಿಂಗು. ಈಸ್ಟ್ ಇಸ್ ಅ ಪಾಸಿಟಿವ್ ಸೈಡ್ ಕಂಪೇರ್ ಟು ವೆಸ್ಟ್. ಸೊ ಅವ್ರ ಮನೆಯಲ್ಲಿ 3 ಫ್ಲೋರು
ಈಸ್ಟಿಗೆ ಕೊಟ್ಟಿದ್ದಾರೆ, ವೆಸ್ಟಿಗೆ 2 ಫ್ಲೋರ್ ಕೊಟ್ಟಿದ್ದಾರೆ. 2 ಫ್ಲೋರ್ ಡಿಸೈನ್ ಹಂಗೆ ಮಲ್ಟಿಪಲ್ ಲೆವೆಲ್ಸ್. ಈಸ್ಟ್ ಸೈಡ್ ಅಲ್ಲಿ ಜಾಸ್ತಿ ಭಾರ ಇದೆ ಅಲ್ವಾ? ನೋಡಿ ನೀವು ಆಗ್ಲೇ ಯು ಆರ್ ಕ್ಯಾಚಿಂಗ್ ಏನು. ಓಕೆ, ಯಾ, ಈಸ್ಟ್ ಭಾರ ಆಗೋಯ್ತು. ಈಸ್ಟ್ ಇಸ್ ಅ ಸೋರ್ಸ್ ಎನರ್ಜಿ, ಅಂದರೆ ಸೂರ್ಯನ ಎನರ್ಜಿ, ಪಾಸಿಟಿವ್ ಎನರ್ಜಿ ಬರೋ ಜಾಗ. ಮುಳುಗೋ ಸೂರ್ಯ ನಮಗೆ ಕೊಡೋ ವೈಬ್ರೇಷನ್ಸು ನಾಟ್ ವೆರಿ ಕಂಜೀನಿಯಲ್ ಟು ಅವರ್ ಹೆಲ್ತ್. ಸೊ ಈಸ್ಟರ್ನ್ ಎನರ್ಜಿ ತುಂಬ ಕಂಟ್ರೋಲ್ ಆಗೋಯ್ತು ಕಂಪೇರ್ ಟು ವೆಸ್ಟರ್ನ್ ಎನರ್ಜಿ. ವೆಸ್ಟರ್ನ್ ಎನರ್ಜಿ ಅವಾಗೇನಾಗುತ್ತೆ, ನಿಮಗೆ ತೊಂದರೆ ಕೊಡುತ್ತೆ. ಕಠಿಣ ಕ್ರೂರ ಕರ್ಮ, ದೀಸ್ ಆರ್ ದ 2 ಥಿಂಗ್ಸ್ ಏನೋ, ಶುಭ ಸಂಕೇತದಾಯಿ, ಕಠಿಣ ಕ್ರೂರ ಕರ್ಮ. ಸೊ ಅವನ ಮನೇಲಿ ವೆಸ್ಟ್, ಈಗ ನಾ ಹೇಳಿದೆ 8 ದಿಕ್ಕನ್ನು ಡಿವೈಡ್ ಮಾಡೋಣ. ಸೆಂಟ್ರಲ್ ಪಾರ್ಟ್ ಆಫ್ ದಿ ವೆಸ್ಟ್ ಇದೆ ಅಲ್ಲ, ಅದು ಅಸ್ಟ್ರೋಲಾಜಿಕಲಿ ನೋಡಿದಾಗ ಅದಕ್ಕೆ ಕಳತ್ರ ಅಂತ ಕರೀತಾರೆ. ಕಳತ್ರ ಅಂದರೆ ಮ್ಯಾರಿಡ್ ಲೈಫ್. ಸೊ ಆ ಯಾವುದೇ ಒಂದು ವಾಸ್ತು ದೋಷ ಇರೋ ಎಲ್ರಿಗೂ ಎಲ್ಲ ಥರದಲ್ಲೂ ತೊಂದರೆ ಕೊಡೋದಿಲ್ಲ. ಕೆಲವರಿಗೆ ಇರೋರಿಗೆ ಅದು ಮ್ಯಾರಿಡ್ ಕಪ್ಪಲಿಗೆ ಮಾತ್ರ ಆ ದೋಷ ತೊಂದರೆ ಕೊಡುತ್ತೆ. ಅವ್ರ ಮನೇಲಿ ವೆಸ್ಟರ್ನ್ ದೋಷ ಪ್ರಾಬ್ಲಮ್ ಇತ್ತು, ವಾಸ್ತು ದೋಷ ಇತ್ತು. ಸೊ ನಾನು ಹೇಳಿದೆ ನೋಡಿ, ಈ ಥರ ಸ್ವಲ್ಪ ಇದಿದೆ, ನೀವು ರಿವರ್ಸ್ ಮಾಡ್ಕೋಬೇಕು. ಸ್ವಲ್ಪ ಇಂಟರ್ನಲ್ ಚೇಂಜಸ್ಸು, ಡಿಸೈನ್ ಸ್ವಲ್ಪ ಚೇಂಜ್ ಮಾಡಿ, ಈ ಸ್ಟೇಜಲ್ಲಿ ಇಟ್ ಈಸ್ ವೆರಿ ಈಸಿ ಅಂತ ಹೇಳಿದೆ. ಇನ್ನು ಕಟ್ಟಿಲ್ಲ, ದೇ ಆರ್ ಸ್ಟಿಲ್ ಮಾರ್ಕಿಂಗ್. ಪರ್ಫೆಕ್ಟ್ ಟೈಮ್ ಟು ಚೇಂಜ್. ಅವರು ದೇ ಡೋಂಟ್ ಈವನ್ ನೋ ಮೀ ಅಲ್ವಾ, ಹಾಗಾಗಿ ಅವರು ವಿ ಡೋಂಟ್ ಬಿಲೀವ್ ಇನ್ ಇಟ್ ಅಂತೆಲ್ಲ, ವಾಸ್ತು ಎಲ್ಲ ನಮ್ಗೆ ನಂಬಿಕೆ ಇಲ್ಲ ಅಂತೆಲ್ಲ ಹೇಳಿದ್ರು. ಬಟ್ ಐ ಟೋಲ್ಡ್ ದಿಸ್ ಲೇಡಿ, ನಿಮ್ಗೆ ಏನಾದ್ರು ಫ್ರೆಂಡ್ಶಿಪ್ ಇತ್ತು ಅಂತಂದರೆ ಸ್ವಲ್ಪ ಹೇಳಿ, ಅವರಿಗೆ ತುಂಬ ತೊಂದರೆ ಅನುಭವಿಸ್ತಾರೆ, ಎಸ್ಪೆಷಲಿ ಮ್ಯಾರಿಡ್ ಲೈಫಲ್ಲಿ ಕಷ್ಟ ಆಗುತ್ತೆ ಅಂತ. ಲಾಂಗ್ ಸ್ಟೋರಿ ಶಾರ್ಟ್, 1.5 ಅವ್ರದ್ದು ಆ ಕಪಲ್ ಬಗ್ಗೆ ತಿಳ್ಕೊಂಡೆ ನಾನು. ಆ್ಯಸ್ ಐ ಸೆಡ್, ಐ ಆಮ್ ವೆರಿ ಕ್ಯೂರಿಯಸ್ ಟು ಹೆಲ್ಪ್ ಪೀಪಲ್. ಲವ್ ಮ್ಯಾರೇಜ್ ಅವ್ರದ್ದು, ಆ ಕಪಲ್ದು ಹೊಸ್ದಾಗಿ ಕಟ್ತಾ ಇರೋರು. ಬೋತ್ ಆಫ್ ದೆಮ್ ಆರ್ ವೆರಿ ನೈಸ್ಲಿ ಎಂಪ್ಲಾಯ್ಡ್. ಸ್ವಂತ ಮನೆ ಕಟ್ತಾ ಇದ್ದಾರೆ, ಇಷ್ಟು ದೊಡ್ಡ ಮನೆ, ಆರ್ಕಿಟೆಕ್ಟ್ ಡಿಸೈನ್ಡು. 6 years ಬಿಫೋರ್ ಮ್ಯಾರೇಜ್ ದೇವರ್ ಟುಗೆದರ್. ಅಂದರೆ ದೇ ನ್ಯೂ ಈಚ್ ಅದರ್. ಲವ್ ಮ್ಯಾರೇಜ್, ದೇ ನ್ಯೂ ಈಚ್ ಅದರ್, ದೇ ಸ್ಟಡೀಡ್ ಟುಗೆದರ್ ಇನ್ ಇಂಜಿನಿಯರಿಂಗ್ ಕಾಲೇಜ್. ಅಷ್ಟು ಕ್ಲೋಸ್ ಇದ್ದವರು ಈ ಮನೆಗೆ ಬಂದ ಮೇಲೆ 1.5 ವರ್ಷದಲ್ಲಿ ದೇ ವೆಂಟ್ ಫಾರ್ ಎ ಡಿವೋರ್ಸ್. ಏನು ಹೇಳ್ತೀರಾ? ಇದರಲ್ಲಿ ಏನು ಕಂಪ್ಯಾಟಿಬಿಲಿಟಿ ಪ್ರಾಬ್ಲಮ್ ಇದೆಯಾ? ಏನಿಲ್ಲ, ಎಲ್ಲ ಸರಿಗಿದೆ. ಆದರೂ ಸಹ ಈ ಎನರ್ಜಿ ಏನಿದೆ ಅರೌಂಡ್ ಅಸ್, ದಟ್ ಈಸ್ ಅಲ್ಟಿಮೇಟ್. ಇಟ್ ವಿಲ್ ಚೇಂಜ್ ಯುವರ್ ಪರ್ಸನಾಲಿಟಿ, the way you think, it will create that event. That is what I am saying. We can invite a particular event and design the house, based on your design. So that is why, ಈಗಿನ ಕಾಲದಲ್ಲಿ whether we can ignore ವಾಸ್ತು ಅನ್ನೋದು, it's at our own peril. ಸೊ ಆಮೇಲೆ ಏನಾಯಿತು ಅಂದರೆ ಆಯಿತು, ಈಗ ಇನ್ಫ್ಯಾಕ್ಟ್ ಈಗಿನ ಕರೆಂಟ್ ಸಿಚುವೇಶನ್, ಬೋತ್ ಆರ್ ಡಿವೋರ್ಸ್ಡ್, ಬೋತ್ ಹ್ಯಾವ್ ರೀಮ್ಯಾರಿಡ್ ಆಲ್ಸೋ. ಬಟ್ ಈ ಮನೆಯಲ್ಲಿ ಯಾರೂ ಇರೋದೇ ಇಲ್ಲ, ಓಲ್ಡ್ ಪೇರೆಂಟ್ಸ್ ಇರ್ತಾರೆ. ಅದರಲ್ಲಿ ಓಲ್ಡ್ ಪೇರೆಂಟ್ಸಲ್ಲಿ ಓಲ್ಡರ್ ಮ್ಯಾನ್ ಪಾಸ್ಡ್ ಅವೇ ಆಲ್ಸೋ, ಬಿಕಾಸ್ ಅವ್ರದ್ರಲ್ಲಿ ಬೇರೇನೋ ಪ್ರಾಬ್ಲಮ್ ಇತ್ತು. ಸದರ್ನ್ ಸೈಡ್ ಸಹ ಲೈಟ್ ಆಗಿತ್ತು. ಸೊ ಹಿ ಸಫರ್ಡ್ ಅಂಡ್ ಹಿ ಪಾಸ್ಡ್ ಅವೇ ಆಲ್ಸೋ. ಸೊ ಕಠಿಣ ಕ್ರೂರ ಕರ್ಮ ಅಂತ ಏನು ಹೇಳಿದೆ, ಯಾವ್ಯಾವ ಲೆವೆಲಲ್ಲಿ ಅದು ತೊಂದರೆ ಕೊಡುತ್ತೆ ಅಂತ. ಸೊ ಟು ಥಿಂಕ್ ಕಾಂಟ್ರರಿಲಿ, ತುಂಬ ಸಕ್ಸಸ್ಫುಲ್ ಅಂತ ಯಾರು ನಮಗೆ ಕಾಣಿಸ್ತಾರೆ ಅವ್ರಗಳ ಮನೇಲೆಲ್ಲ ವಾಸ್ತು ತುಂಬ ಚೆನ್ನಾಗಿರುತ್ತಾ? ತುಂಬ ಅದು ಇನ್ನೊಂದು ಥರ ನೋಡ್ಬೇಕು ನೀವು. ಅದು ತುಂಬ ಸಕ್ಸಸ್ಫುಲ್ ಆಗಿ ಕಾಣ್ತಾರೆ, ಅವ್ರ ಹತ್ರ ಎಲ್ಲ ಇದೆ. ಮೇ ಬಿ ಯು ವಾಂಟ್ ಟು ಬಿ ಲೈಕ್ ದೆಮ್ ಟು ಸರ್ಟನ್ ಲೆವೆಲ್. ಈಗ ಫಾರ್ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಫ್ಲಾಟ್ ತಗೊಂಡಿದ್ದಾನೆ, ಈಸ್ ಡೂಯಿಂಗ್ ವೆಲ್. ಪ್ರಾಬಬ್ಲಿ ಐ ಥಿಂಕ್ ಯಶ್ ಇಸ್ ಆಲ್ಸೋ ಲಿವಿಂಗ್ ಇನ್ ಅ ಫ್ಲಾಟ್. ಅವೆಲ್ಲ ಮೋಸ್ಟ್ಲಿ ವಾಸ್ತು ಪ್ರಕಾರ ಮಾಡಿರಲ್ಲ, ಬಟ್ ದೇ ಆರ್ ಹ್ಯಾವಿಂಗ್ ಅ ವೆರಿ ಗುಡ್ ಕೆರಿಯರ್. ದಟ್ ಈಸ್ ವಾಟ್ ನೋಡ್ದೆ ಹೇಳೋಕ್ಕಾಗಲ್ಲ. ಬಟ್ ಸರ್ಟನ್ಲಿ ವಾಸ್ತು ಪ್ರಕಾರ ಇಲ್ಲ ಅಂತಂದರೆ, ಸಿ ಲಾಟ್ ಆಫ್ ಪೀಪಲ್ ಆರ್ ವೆರಿ ಗುಡ್ ಇನ್ ಎಂಡ್ಯೂರಿಂಗ್ ಪ್ರಾಬ್ಲಮ್ಸ್ ಆ್ಯಂಡ್ ನಾಟ್ ಶೋಯಿಂಗ್ ಇಟ್ ಆಲ್ಸೋ. ಡೋಂಟ್ ವಿ ಡೂ ಇಟ್? ನಾವು ಮಾಡ್ತೀವಿ ಅದನ್ನು. ಐ ಥಿಂಕ್ ಪ್ರಾಬಬ್ಲಿ ವಿರಾಟ್ ಕೊಹ್ಲಿ ಆ್ಯಂಡ್ ಯಶ್ ಆರ್ ವೆರಿ ಬೆಟರ್ ಅಂತ. ಕ್ಯಾಮರಾ ಮುಂದೆ ಜಾಸ್ತಿ ಕಾಣಿಸೋರು ಇನ್ನೂ ಚೆನ್ನಾಗಿ ಮಾಡ್ತಾರೆ. ಹೇಳೋಕ್ಕಾಗಲ್ಲ. ದೇ ಮೇ ಬಿ ಇಫ್ ವಾಸ್ತು ದೋಷ ಇತ್ತು ಅಂದರೆ ಅವರು ಖಂಡಿತ ಚೆನ್ನಾಗಿ ಇದ್ದಾರೆ ಅಥವಾ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಇನ್ಫ್ಯಾಕ್ಟ್ ಇವರು ಕೊಲೆ ಆಯ್ತಲ್ಲ, ಸಾರಿ ಅದು ಇನ್ನೂ ಪ್ರೂವ್ ಆಯ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಐ ಆಮ್ ಸಾರಿ, ಯು ಮೇ ಎಡಿಟ್ ದಿಸ್ ಲೇಟರ್. ದಟ್ ಸುಶಾಂತ್ ಸಿಂಗ್ ಅವ್ರದ್ದು ನಾನು ಇದರಲ್ಲಿ ವೆಬ್ಸೈಟಲ್ಲಿ ಸಿಕ್ಕುತ್ತೆ ಅವ್ರದ್ದು ಮನೆ ಪ್ಲ್ಯಾನು. ಕಂಪ್ಲೀಟ್ಲಿ ಓರಿಯೆಂಟೆಡ್ ಟುವರ್ಡ್ಸ್ ವೆಸ್ಟರ್ನ್ ಡೈರೆಕ್ಷನ್. ಓರಿಯೆಂಟೆಡ್ ಅಂದ್ರೆ ಏನು, ಲಾಟ್ ಆಫ್ ಓಪನಿಂಗ್ಸ್ ಆರ್ ದೇರ್ ಟುವರ್ಡ್ಸ್ ದಟ್. ಆ್ಯಂಡ್ ಈಸ್ಟ್ ಇಸ್ ಕಂಪ್ಲೀಟ್ಲಿ ಕ್ಲೋಸ್ಡ್ ಫಾರ್ ಪ್ರೈವಸಿ, ಈಸ್ಟರ್ನ್ ಸೈಡು. ಆಗ ವೈಲೆನ್ಸ್ ಆಗೋಕ್ಕೆ ಸಾಧ್ಯ ಇರುತ್ತೆ.
ವೆನ್ ಈಸ್ಟ್ ಎಸ್ಪೆಷಲಿ ಸೌತ್ ಈಸ್ಟಿಂದ ದೋಷ ಎಲ್ಲ ಇತ್ತು ಅಂತಂದಾಗ ಈ ಥರ ಅನ್ಟೈಮ್ಲಿ ಇವೆಂಟ್ಸು ಯು ಇನ್ವೈಟ್ ಸಚ್ ಇವೆಂಟ್ಸ್ ಯು ಶೋ ದಟ್ ಈಸ್ ವಾಟ್ ನಾನು ಒಂದ್ಸರಿ ಒಂದು ದೇಶಕ್ಕೆ ಸುರಿನಾಮ್ ದೇಶಕ್ಕೆ ವಾಸ್ತುಗೋಸ್ಕರ ಹೋಗಿದ್ದೆ. ಅಲ್ಲಿ ಹೀಗೆ ನಿಮ್ಮ ಹಾಗೆ ಇಂಟರ್ವ್ಯೂ ಮಾಡಿದವರು ಏನು ಕ್ಯಾಪ್ಷನ್ ಕೊಟ್ಟಿದ್ರು ಅಂದರೆ ಆ ಪರ್ಟಿಕ್ಯುಲರ್ ಇದಕ್ಕೆ ಶೋ ಮಿ ಯುವರ್ ಹೌಸ್ ಐ ವಿಲ್ ಟೆಲ್ ಯುವರ್ ಸ್ಟೋರಿ ಅಂತ. ಅದು ಅವ್ರದ್ದು ಡಚ್ ಲ್ಯಾಂಗ್ವೇಜಲ್ಲಿ ಸಮಥಿಂಗ್ ಲೈಕ್ ದಟ್ ಇತ್ತು. ನಾನು ಹಾಗೆ ಹೇಳೋದು, ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ, ಎಷ್ಟು ವರ್ಷದಿಂದ ಆ ಮನೇಲಿ ಇದ್ದೀರಾ, ಮತ್ತು ಮನೇಲಿ ಲೇಔಟ್ ಕೊಟ್ಬಿಟ್ರೆ ಐ ವಿಲ್ ನೋ ಆಲ್ ಅಬೌಟ್ ಯು. ನೀವು ಹೇಳಿದ್ರಲ್ಲ ಇಂಥ ಪರ್ಸನ್ ಖುಷಿಯಾಗಿದ್ದಾರಾ, ಸಕ್ಸಸ್ಫುಲ್, ಯು ಗಿವ್ ಮಿ ದೀಸ್ ಥಿಂಗ್ಸ್ ಐ ಕ್ಯಾನ್ ಟೆಲ್ ಯು ಇದಾರಾ ಇಲ್ವಾ ಅಂತ. ಶೋ ಮಿ ಯುವರ್ ಹೌಸ್ ಅಂಡ್ ಐ ವಿಲ್ ಟೆಲ್ ಯುವರ್ ಸ್ಟೋರಿ. ಯುವರ್ ಸ್ಟೋರಿ ಎಂಟೈರ್ಲಿ ಪಾಸಿಬಲ್. ಒಂದೊಂದು ಸಾರಿ ಅಂತೂ ಎಷ್ಟು. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ, ಕೊಡಿ. ಅಯ್ಯೋ, ಒಂದು ಹೀಗೆ ಶಿವಮೊಗ್ಗದವರು, ಅವ್ರದ್ದು ಮನೆ ಡಿಸೈನ್ ಆಗ್ತಾ ಇತ್ತು. ಒಬ್ಬನೇ ಮಗ ಆದರೂ ಚೆನ್ನಾಗಿ ಓದಿ ಅಬ್ರಾಡಲ್ಲಿ MS ಹೋಗಿ ಕೆಲಸನೇ ಸಿಕ್ಕಾಕೊಂಡು ಕೂತಿದ್ರು. ವೀಸಾ ಎಕ್ಸ್ಪೈರ್ ಆಗಿಬಿಡುತ್ತೆ, ಅದೆಲ್ಲ ಪ್ರಾಬ್ಲಮ್ ಇತ್ತು. ಸೊ ಅವ್ರದ್ದು ಕೆಲವು 2-3 ಪ್ರಾಜೆಕ್ಟ್ಸ್ ಮಾಡಿದ್ಮೇಲೆ ಈ ಮನೇನೂ ಮಾಡುವಾಗ ಒಂದು ಆರ್ಕಿಟೆಕ್ಟ್ ಜೊತೆ ಇದು ಮಾಡೋದು ಕನೆಕ್ಷನ್ ಸಿಕ್ತು. ಆ ಆರ್ಕಿಟೆಕ್ಟ್ ಟೋಟಲಿ ನಾನ್ ಬಿಲೀವರ್. ಆರ್ಕಿಟೆಕ್ಟ್ಸ್ ಯೂಶಲಿ ದೇ ಸ್ಟಾರ್ಟ್ ದಟ್ ವೇ, ಸ್ಕೆಪ್ಟಿಕಲ್ ಅಬೌಟ್ ವಾಸ್ತು ಅಂಟಿಲ್ ದೇ ಕಮ್ ಅಕ್ರಾಸ್ ಪೀಪಲ್ ಲೈಕ್ ಅಸ್ ಆರ್ ಸಮ್ ಎಕ್ಸ್ಪೀರಿಯನ್ಸ್ ವಾಸ್ತು ಬಗ್ಗೆ. ಅವರು ಈ ಥರ ಯಾವುದು ರಾಜಾಜಿನಗರ್ ಒಂದು ಮಾಲ್ ಇದೆಯಲ್ಲ, ಅಲ್ಲೇ ಒಂದು ಕಡೆ ಕಾಫಿ ಹೌಸಲ್ಲಿ ಕೂತ್ಕೊಂಡೆಲ್ಲ ಮಾತಾಡಿದ್ದು. ಆಗ ಸಿಂಪ್ಲಿ ಅವರು 1 hour ಡಿಸ್ಕಷನ್ ಎಲ್ಲ ಆದ ಕೂಡಲೇ ಏನು ಅನಿಸ್ತೋ ಅನ್ನೋ ಗೊತ್ತಿಲ್ಲ, ಮೇಡಮ್ ನೀವು ನಮ್ಮ ಮನೆಗೆ ಒಂದ್ಸರಿ ಬನ್ನಿ ಅಂತಂದರು. ಆಯಿತು ಅಂತ ಹೇಳಿದೆ. ಆಮೇಲೆ ಅವ್ರು ಕರೆದ್ರು, ಹೋದಾಗ ಅವರು ಫ್ಲ್ಯಾಟ್ ನೋಡಿದಾಗ ದೇರ್ ಈಸ್ ಒನ್ ಪರ್ಟಿಕ್ಯುಲರ್ ಥಿಂಗ್. ನಾರ್ತ್ ಈಸ್ಟರ್ನ್ ದಿಕ್ಕಿನಲ್ಲಿ ಒಂದು ಜಾಗ, ಪೂರ್ತಿ ನಾರ್ತ್ ಈಸ್ಟ್ ಅಲ್ಲ, ಅದರಲ್ಲಿ ಎಸ್ಪೆಷಲಿ ಒಂದು ಜಾಗ, ಅದನ್ನು 9 ಭಾಗವಾಗಿ ನಾವು ವಿಂಗಡಣೆ ಮಾಡ್ಕೋಬೋದು. ಅದರಲ್ಲಿ ಒಂದು ಭಾಗಕ್ಕೆ ದಿತಿ ಅಂತ ಹೆಸರು. ದಿತಿ ಅಂದರೆ ಯಾರು? ದಿತಿ ದೈತ್ಯರಿಗೆ ತಾಯಿ ಅಲ್ವಾ. ಆ ದಿಕ್ಕಿನಲ್ಲಿ ಒಂದು ಟಾಯ್ಲೆಟ್ ಇತ್ತು. ಒಂದಲ್ಲ 2 ಟಾಯ್ಲೆಟ್ ಇತ್ತು. ಒಂದು ಮಾಸ್ಟರ್ ಬೆಡ್ರೂಮ್ಗೆ ಅಟ್ಯಾಚ್ಡು, ಇನ್ನೊಂದು ಜನರಲ್ಲು. ಅದು ಆ ಥರ ಇದ್ದಾಗ ಇಫ್ ಯು ಆರ್ ಪ್ರೋನ್, ನಿಮ್ಮ ಕುಂಡ್ಲಿ ಮೇಲೂ ಡಿಪೆಂಡ್ ಆಗುತ್ತೆ, ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟೀಸ್ ಆಗುತ್ತೆ. ಯು ವಿಲ್ ಎಕ್ಸ್ಪೀರಿಯನ್ಸ್, ಯು ಗೆಟ್ ಕನೆಕ್ಟೆಡ್ ಟು ದಟ್ ರೆಲ್ಮ್ ಆಲ್ಸೋ. Simply that lady is very beautiful. In fact, she's a model also, for some jewelry brand and all that. So she was clinically under depression. She was being treated for depression. ಮನೆಯಲ್ಲಿ ಆ ಥರ ಎಲ್ಲ ಇತ್ತು. ಸೊ ದಟ್ ಈಸ್ ದ ರೀಸನ್ ಹಿ ಟುಕ್ ಮಿ. ವೈಫ್ಗೆ ಸ್ವಲ್ಪ ಸರಿಗಿಲ್ಲ ಮನಸ್ಥಿತಿ ಅಂತ. ಬಟ್ ಶಿ ವಾಸ್ ಅನೇಬಲ್ ಟು ಶೇರ್ ದಿಸ್ ಪಾಯಿಂಟ್ ದಟ್ ಶಿ ವಾಸ್ ಎಕ್ಸ್ಪೀರಿಯನ್ಸಿಂಗ್ ಪ್ಯಾರಾನಾರ್ಮಲ್ ಆ್ಯಕ್ಟಿವಿಟಿ. ನಾನು ಆ ರೂಮಲ್ಲಿ ಕೂತಾಗ ಬೆಡ್ ಇತ್ತು, ಮಾಸ್ಟರ್ ಬೆಡ್ರೂಮ್ ಅದು, ಅಲ್ಲಿ ಕೂತ್ಕೊಂಡಾಗ ಶಿ ಆಲ್ಸೋ ಕೇಮ್ ಅಂಡ್ ಸ್ಯಾಟ್. ಆಗ ನಾನು ಸುಮ್ಮನೆ ಕೇಳಿದೆ, ನಾನು ಇಲ್ಲೇನಾದರೂ ನಿಮ್ಗೇನಾದರೂ ಅನ್ಸುತ್ತಾ, ಆ್ಯಸ್ ಇಫ್ ಸಮ್ ಅದರ್ ಯಾರಾದರೂ ಏನಾದ್ರು ಇಟ್ಸ್ ವೆರಿ ಟ್ರಿಕಿನೋ, ಹೇಗೆ ಮಾತಾಡಬೇಕು ಕಷ್ಟ ಆಗುತ್ತೆ. ಸೊ ನಿಮ್ಗೇನಾದರೂ ನನಗೂ ಅವತ್ತು ಹಾಗೆ ಆಯಿತು, ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಅಂದಾಗ ಶಿ ಶುಕ್ಯೋನೋ, ಅದು ನನ್ನ ಇವಾಗಲೂ ಜ್ಞಾಪಕ ಇದೆ. ನೋ ಒನ್ ಶಿ ವಾಸ್ ಸೋ ರಿಲೀವ್ಡ್ ಆಫ್ಟರ್ ದಿಸ್. ನನ್ನ ಹಸ್ಬೆಂಡ್ಗೆ ಹೇಳೋಕ್ಕಾಗಿರ್ಲಿಲ್ಲ ನಾನು ಈ ವಿಷಯನ. ನಾನು ತಲೆ ಕೆಟ್ಟಿದೆ ಅಂದ್ಕೊಂಡ್ಬಿಡ್ತಾರೆ, ಮೊದಲೇ ಡಿಪ್ರೆಷನ್ನು, ತಲೆಗಿಲೆ ಕೆಟ್ಟಿದೆ ಅಂತ ಏನೇನೋ ಆಗ್ಬಿಡುತ್ತೆ ಅಂತ ನಾನು ಹೇಳಿರಲಿಲ್ಲ ಅಂದ್ಬಿಟ್ಟು ಕಡೆಗೆ ಆಮೇಲೆ ಹೇಳಿದೆ ದಿಸ್ ಇಸ್ ದ ರೀಸನ್ ಅಂತ. ಎನಿವೇ ಬೀಯಿಂಗ್ ಎ ಆರ್ಕಿಟೆಕ್ಟ್, ದೋ ಇಟ್ ವಾಸ್ ಅನ್ ಅಪಾರ್ಟ್ಮೆಂಟ್, ಹಿ ವಾಸ್ ದ ಸೆಕ್ರೆಟರಿ ಆರ್ ಸಮಥಿಂಗ್, he could remodel the house. So ಈಗ ಶಿ ಇಸ್ ಮಾಡಲಿಂಗ್ ಎಲ್ಲ, ಈ ಮಾಡಲಿಂಗ್ ಎಲ್ಲ ಆಮೇಲೆ ಶುರುವಾಗಿದ್ದು. ಶಿ ಇಸ್ ಡೂಯಿಂಗ್ ರಿಯಲಿ ವೆಲ್. ಸೊ ನಾನು ಈ ರೀತಿ ಇವೆಂಟ್ ಸರ್ಟನ್ ಥಿಂಗ್, ಎನರ್ಜೀಸ್ ಗೈಡಸ್, ದೇ ಆಲ್ಸೋ ಕಂಟ್ರೋಲರ್ಸ್. ಅರ್ಥ ಮಾಡ್ಕೋಬೇಕು ಅಷ್ಟೆ. ಮೇಡಮ್, ಲೈಕ್ ಬೆಂಗಳೂರಲ್ಲಿ ಮನೆ ಕಟ್ಟಕ್ಕಾಗದೆ ಒಂದ್ಸತಿ ಈಗಾಗಲೇ ಕಟ್ಬಿಟ್ಟಿರ್ತೀವಿ, ದೇರ್ ವಿಲ್ ಬಿ ಅ ಮೇಜರ್ ಪ್ರಾಬ್ಲಮ್, ವಾಸ್ತು ಪ್ರಾಬ್ಲಮ್. ಲೈಕ್ ಅದಕ್ಕೇನು ಸೊಲ್ಯೂಷನ್? How do I come out of it? ಅದು ಇನ್ಫ್ಯಾಕ್ಟ್ ನಂದು 80% of the work is that only. Not everybody can afford or they have that yoga to build a 100% ಪಕ್ಕಾ ವಾಸ್ತು ಹೌಸ್ ಅಲ್ವಾ. ಸೊ ಕರೆಕ್ಟ್ ಮಾಡ್ಕೋಬೋದು. ಕರೆಕ್ಟ್ ಮಾಡೋದು ಅಂದ್ರೇನು, ಸ್ಟ್ರಕ್ಚರಲ್ಲಿನೇ ಮಾಡಬೇಕು ಅಂತೇನೂ ಇಲ್ಲ. ಬಟ್ ಸ್ಟ್ರಕ್ಚರಲ್ಲಿ ಯಾವಾಗ ಮಾಡಬೇಕಾಗತ್ತೆ ಅಂತಂದರೆ, ಯಾವಾಗ ಕೆಲವು ಫೇಟಲ್ ಪ್ರಾಬ್ಲಮ್ ಇರುತ್ತೆ, ಅಂದರೆ ಆ ಇವೆಂಟ್ ಆಗೋಕ್ಕೆ ಕಾಯ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಹೇಳಿದೆ ಸದರ್ನ್ ಸೈಡಲ್ಲಿ ನಾವು ವಾಸ್ತು ಪುರುಷ ಮಂಡಲ ಅಂತೇನು ಹೇಳಿದೆ, ಅದರಲ್ಲಿ ಇರೋ ಹೆಸರುಗಳು 81 ಹೆಸರು, ಟೋಟಲಿ 45 DTs ಹೆಸರಿದೆ. ಆ DTs ಹೆಸರೆಲ್ಲ ಸಿಂಬಾಲಿಕ್ಕು.
ಓಕೆ, ನಮ್ಗೆ ಅರ್ಥ ಆಗಲಿ ಆ ದಿಕ್ಕಿಂದ ಯಾವ ರೀತಿ ಎನರ್ಜಿ ಬರ್ತಾ ಇದೆ ಒಳಗೆ ಅಂತ. ಅಲ್ಲಿ ಸೆಂಟರ್ ಆಫ್ ದ ಸೌತಲ್ಲಿ ಒಂದು ಡಿ ಹೆಸರಿದೆ, ಯಮ ಅಂತ. ಓಕೆ, ಯಮ ಅಂದ್ಕೂಡ್ಲೆ ನಮ್ಗೆ ಏನು ಬರುತ್ತೆ? ಸಿಂಪಲ್ ಡೆತ್ ಅಲ್ವಾ, ಇನ್ನೇನು ಬರಲ್ಲ. ಅದಕ್ಕೆ ಅದು ಅಂದರೆ ಡೆತ್ಲಿ ಸ್ಟ್ರೀಮ್ ಆಫ್ ಎನರ್ಜಿ ಅಲ್ಲಿಂದ ಆಕ್ಸೆಸ್ ಆಗ್ತಾ ಇದ್ದೀವಿ ನಾವು ಅಂತ, ಅದನ್ನು ನಾವು ಬ್ಲಾಕ್ ಮಾಡಬೇಕು ಅಷ್ಟೇ. ಸೊ ಸಮ್ಟೈಮ್ಸ್ ಮೇನ್ ಡೋರ್ ಆ ಜಾಗದಲ್ಲಿ ಇತ್ತು ಅಂದ್ಕೊಳ್ಳಿ, ಆಗ ನೀವು ಸ್ಟ್ರಕ್ಚರಲ್ಲಿ ಚೇಂಜ್ ಮಾಡಬೇಕಾಗತ್ತೆ. ಕೆಲವಕ್ಕೆ ನೀವು ಸ್ಟ್ರಕ್ಚರಲ್ಲಿ ಮಾಡಲೇಬೇಕಾಗತ್ತೆ. ಆಗ ನೀವು ಆಗಲ್ಲ, ಹೋಗಲ್ಲ, ಮಾಡಲ್ಲ ಅಂತ ಎಲ್ಲ ಇದು ಮಾಡಬಾರ್ದು. ಅಂಥದ್ದನ್ನು ಮಾತ್ರ ಮಾಡ್ಕೋಬೇಕಾಗತ್ತೆ ಸ್ಟ್ರಕ್ಚರಲ್ಲಿ. ಬಟ್ ಬೇರೆದಕ್ಕೆಲ್ಲ, ಫಾರ್ ಎಕ್ಸಾಂಪಲ್ ಈಗ ಟಾಯ್ಲೆಟು ಎಲ್ಲಿರಬಾರ್ದು ಅಲ್ಲಿ ಇದ್ದುಬಿಟ್ಟಿದೆ ಅಂದಾಗ ಅದಕ್ಕೆಲ್ಲ ನಾವು ರೆಮಿಡೀಸ್ ಮಾಡ್ಬೋದು. ರೆಮಿಡಿ ಅಂದರೆ ಏನಾಗುತ್ತೆ, ಒಂದು ಟಾಯ್ಲೆಟ್ ಈಗ ಸಪೋಸ್ ನಿಮಗೆ ಈಸ್ಟರ್ನ್ ಸೈಡಲ್ಲಿ ಇದೆ ಅಂತ ತಿಳ್ಕೊಳ್ಳೋಣ, ಹೆಲ್ತ್ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಎಸ್ಪೆಷಲಿ ನಮ್ಮದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಹೋಗ್ಬಿಡುತ್ತೆ. ಯಾಕಂದರೆ ಸೆಂಟ್ರಲ್ ಪಾರ್ಟ್ ಆಫ್ ಈಸ್ಟ್ ಇದೆ ಅಲ್ಲ, ಅದು ನಮ್ಮ ಕುಂಡ್ಲಿನಲ್ಲಿ ಲಗ್ನ ಮೊದಲನೇ ಮನೆ, ತಲೆಗೆ ಸಂಬಂಧಿಸಿದ್ದು. ನಮ್ಮದು ಕ್ಯಾರೆಕ್ಟರ್ ಬಿಲ್ಡಪ್ ಆಗುತ್ತೆ. ಸಮ್ ಪೀಪಲ್ ಬಾಯಿಗೊಂದು ಸುಳ್ಳು ಅಂದರೆ ಬಾಯಿ ಬಿಟ್ಟರೆ ಸುಳ್ಳು ಹೇಳ್ತಿರ್ತಾರೆ ಅಂದ್ಕೊಳ್ಳಿ. ಅಲ್ಲಿ ಸೂರ್ಯ ಸೆಂಟ್ರಲ್ಲಿ ಇದ್ದಾನೆ, ಪಕ್ಕದಲ್ಲಿ ಸತ್ಯ ಅಂತ ಇದ್ದಾನೆ. ಆ ಸತ್ಯ ಡಿವಿಷನ್ನಲ್ಲಿ ಏನಾದ್ರು ದೋಷ ಇತ್ತು ಅಂದರೆ ನಾವು ಹೇಳೋದೆಲ್ಲ ಸುಳ್ಳು, ಅಂದರೆ ಯು ಡೋಂಟ್ ಮೈಂಡ್ ಆ ಥರ ನಮ್ಮ ಕ್ಯಾರೆಕ್ಟರ್ನ ಡಿಸೈಡ್ ಮಾಡುತ್ತೆ ಎನರ್ಜಿ. ಸಪೋಸ್ ಅಂಥ ಜಾಗದಲ್ಲೆಲ್ಲ ಟಾಯ್ಲೆಟ್ ಇತ್ತು, ಎಲ್ಲಿ ಇರಬಾರ್ದು ಅಲ್ಲಿತ್ತು ಅಂತಂದಾಗ ಬೇಸಿಕಲಿ ಏನಾಗುತ್ತೆ, ಟಾಯ್ಲೆಟು ಸಣ್ಣ ಜಾಗದಲ್ಲಿ 4 ವಾಲ್ ಬಂದಿರುತ್ತಾ, ಭಾರ ಜಾಸ್ತಿ ಆಗಿಬಿಡ್ತು. ಐಡಿಯಲಿ ಅದನ್ನು ತೆಗೆದುಬಿಟ್ರೆ ಒಳ್ಳೆಯದು. ಇಂಟರ್ನಲ್ಲಿ ಸ್ಟ್ರಕ್ಚರಲಿ ಆಗತ್ತೆ ಅಂದರೆ ತೆಗಿಬೇಕು. ಫಸ್ಟ್ ಥಿಂಗ್ ನಾವು ನಮ್ಮಂಥವ್ರು ಮಾಡಬೇಕಾಗಿರೋದನ್ನು ಕೂತ್ಕೊಂಡು ಮಾತಾಡಿ ಎಜುಕೇಟ್ ಮಾಡೋದು. ಈ ಥರ ಆಗ್ತಾ ಇದೆ, ಇದರಿಂದ ಆಗ್ತಾ ಇದೆ, ನಿಮ್ಮ ಕೈಲಿ ಆಗತ್ತಾ ತೆಗಿಯೋಕ್ಕೆ ಅಂತ. ಸಪೋಸ್ ಆಗಲ್ಲ ಅಂದ್ಕೊಳ್ಳಿ, ಇರೋದೇ ಅದು ಒಂದೇ ಟಾಯ್ಲೆಟ್ ಅಂದಾಗ ಏನು ಮಾಡ್ತೀರಾ? ಆಗ ನಾವು ಚಾನೆಲ್ ಕ್ರಿಯೇಟ್ ಮಾಡ್ತೀವಿ ಬೈ ಇನ್ಸರ್ಟಿಂಗ್ ಆ ಝೋನ್. ಒಂದೊಂದು ಝೋನ್ ಅಷ್ಟದಿಕ್ಪಾಲಕ ಅಂತೆಲ್ಲ ಇದೆ ನೋಡಿ, ಒಂದೊಂದು ಝೋನು ಒಂದೊಂದು ಪ್ಲಾನೆಟ್ ಗೈಡ್ ಮಾಡುತ್ತೆ. ಆ ಪ್ಲಾನೆಟರಿ ಮೆಟಲ್ಸು, ಜೆಮ್ಸು ಅದನ್ನು ಯೂಸ್ ಮಾಡಿಕೊಂಡು ನಾವು ಒಂದು ಚಾನಲ್ ಥರ ಅರೌಂಡ್ ದ ಟಾಯ್ಲೆಟ್ ನೆಲದಲ್ಲಿ ಡ್ರಿಲ್ ಮಾಡಿ ಹಾಕಿ ಕ್ಲೋಸ್ ಮಾಡಿಬಿಡ್ತೀವಿ. ಇಟ್ ಶುಡ್ ಬಿ ವಿತಿನ್ ದ ಬಾಡಿ ಆಫ್ ದ ವಾಸ್ತು ಪುರುಷ, ಅಂದರೆ ವೈಬ್ರೇಷನಲ್ ಫೀಲ್ಡ್ ನೆಲದಲ್ಲಿ. ಸೊ ಆ ಕೆಲಸ ಮಾಡಿದಾಗ ಏನಾಗುತ್ತೆ, ಇಟ್ ಇಸ್ ಲೈಕ್ ಬೈಪಾಸ್, ಒಂದು ಚಾನೆಲ್ ಕ್ರಿಯೇಟ್ ಮಾಡ್ದಂಗಿರುತ್ತೆ. ಸೊ ಯುವರ್ ಎನರ್ಜಿ, ನಾನು ಏನು ಹೇಳಿದೆ, ಏನಕ್ಕೆ ನಾವು ಚಾನೆಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅದು ತಿಳ್ಕೊಬೇಕು. ಎನರ್ಜಿ ಈಗ ಯಾವುದೋ ದಿಕ್ಕಿಂದ ಒಂದು ಒಳ್ಳೆ ಎನರ್ಜಿ ಬಂತು, ಬಾಗಿಲಿಂದ ಬಂತು, ಅದು ಅಲ್ಲೇ ಇದ್ದರೆ ಪ್ರಯೋಜನ ಇಲ್ಲ. ಇಟ್ ಹ್ಯಾಸ್ ಟು ಟೇಕ್ ಅರೌಂಡ್. ಯಾವುದೇ ಒಂದು ಹೊರಗಡೆ ಪ್ರಕೃತಿನಲ್ಲಿ ಎನರ್ಜಿ ವಾಟ್ ಎವರ್ ಈಸ್ ಮೂವಿಂಗ್, ಇಟ್ ಈಸ್ ಮೂವಿಂಗ್ ಇನ್ ಸರ್ಕ್ಯುಲರ್ ಫ್ಯಾಷನ್, ಮಂಡಲಾಕಾರವಾಗಿ ಮೂವ್ ಆಗ್ತಾ ಇರುತ್ತೆ. ಎವ್ರಿಥಿಂಗ್ ಯು ಸಿ, ಈವನ್ ಫ್ರಮ್ ಒನ್ ಸ್ಮಾಲ್ ಫ್ಲವರ್, ಇಟ್ ಕ್ಯಾನ್ ಬಿ ಒನ್ ಪ್ಲಾಂಟ್, it can be a galaxy, ಎಲ್ಲರೂ they are all in movement. It is not stationary, though it appears stationary. ಅದೇ ರೀತಿ ಮನೆಗೆ ಬಂದ ಎನರ್ಜಿ ಸಹ ನಮಗೆ ಮಂಡಲಾಕಾರವಾಗಿ ಮೂವ್ ಆಗಬೇಕು. ಎಲ್ಲ ದಿಕ್ಕಿನ ಎಲ್ಲ ಮೂಲೆಗೆ ಎನರ್ಜಿ ಸಿಗಬೇಕು. ಆ ರೀತಿ ಆಗಬೇಕಾದ್ರೆ ಮೇನ್ ಪ್ರಿನ್ಸಿಪಲ್ ನಾನು ಆಗಲೇ ಹೇಳ್ದಂಗೆ ಭಾರಗಳು, ಎಲ್ಲಿ ಭಾರ ಇರಬೇಕು, ಗ್ರಾವಿಟಿ ಕಾಸಸ್. ಫಾರ್ ಎಕ್ಸಾಂಪಲ್ ನೀವು ಸುಲಭವಾಗಿ ಅರ್ಥ ಮಾಡ್ಕೋಬೇಕು ಅಂದರೆ, ಈಗ ಈ ಥರ ಒಂದು ಬೋರ್ಡ್ ಇದೆ ಅಂತ ತಿಳ್ಕೊಳ್ಳಿ. ನಾನು ಇಲ್ಲಿ, ಈಗ ನಿಮ್ಮದು ಕ್ಯಾರಮ್ ಬೋರ್ಡ್ ಇರುತ್ತಲ್ಲ, ಇಲ್ಲಿ ಸ್ಟ್ರೈಕರ್ ಇರುತ್ತೆ, ನನಗೆ ಇಲ್ಲಿಂದ ಇಲ್ಲಿಗೆ ಹೋಗಬೇಕು, ಫುಲ್ ಫ್ಲ್ಯಾಟ್ ಆಗಿದೆ, ಇಲ್ಲಿಗೆ ಹೋಗ್ಬೇಕು, ಇಲ್ಲಿದೆ ಸ್ಟ್ರೈಕರ್, ಇಲ್ಲಿಗೆ ಹೋಗ್ಬೇಕಾದ್ರೆ ನಾನು ಏನು ಮಾಡಬೇಕು? ಈ ಕಡೆ ಮೇಲಿರಬೇಕು, ಈ ಕಡೆ ಕೆಳಗಿರಬೇಕು. ಸೊ ದಟ್ ಯು ಹ್ಯಾವ್ ಟು ಕ್ರಿಯೇಟ್ ಅ ಸ್ಲೋಪ್, ರೈಟ್? ಅಂದರೆ ಇಲ್ಲಿ ಕೆಳಕ್ಕೆ ಹೋಯ್ತು ಅಂದರೆ ಇಲ್ಲಿ ಭಾರ ಹಾಕಿದ್ವಿ, ನಾವು ಅದುಮಿದ್ವಿ. ಇಲ್ಲಿ ನೀವು ಹೀಗೆ ಮಾಡಿದಾಗ ಇದು ಮೇಲಕ್ಕೆ ಎದ್ದೇಳ್ತು, ಸ್ಲೋಪ್ ಕ್ರಿಯೇಟ್ ಆಯಿತು, ಇಟ್ ಮೂವ್. ಸಿಮಿಲರ್ ಪ್ರಿನ್ಸಿಪಲ್ ಈಸ್ ಹ್ಯಾಪನಿಂಗ್. ನಾವು ಭಾರ ಹಾಕಿದಾಗ ಗ್ರಾವಿಟೇಷನಲ್ ಫೋರ್ಸ್ ಕಮ್ಸ್ ಇನ್ ಟು ಪ್ಲೇ. ನಮ್ಗೆ ಅಲ್ಲಿ ಬಂದಿದ್ದ ಎನರ್ಜಿ ಇಲ್ಲಿಗೆ ಬರಬೇಕು ಅಂತಂದರೆ ದೇರ್ ಶುಡ್ ಬಿ ಎ ವೇರಿಯೇಷನ್ ಇನ್ ದ ಗ್ರಾವಿಟೇಷನಲ್ ಫೋರ್ಸ್. ಆ ಸರ್ಕ್ಯುಲರ್ ಮೂವ್ಮೆಂಟ್ ಆಗಬೇಕು. ಆ್ಯಂಡ್ ದ್ಯಾಟ್ ಈಸ್ ಕಂಟ್ರೋಲ್ಡ್ ಬೈ ದ ಲೋ ಮಾಸ್, ದಟ್ ಈಸ್ ದ ಲೋಡ್ ಪಾರ್ಟ್ ಆಫ್ ಇಟ್. It's very totally based on physics, Vastu Shastra. So my ಜನಕ್ಕೆ ಈಗ ವಾಸ್ತು ಬಗ್ಗೆ ತಿಳ್ಕೊಳಕ್ಕೆ ತುಂಬಾ ಅವೆನ್ಯೂಸ್ ಇದೆ. ಹೌದು, ಟಿವಿಲಿ ಹೇಳ್ತಾ ಇರ್ತಾರೆ, ನ್ಯೂಸ್ ಪೇಪರಲ್ಲಿ ಹೇಳ್ತಾ ಇರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾ ಇರ್ತಾರೆ, ಎಲ್ಲ ಕಡೆ ಹೇಳ್ತಾ ಇರ್ತಾರೆ. ಜನರ ಮಧ್ಯೆ ಮಿಸ್ಕನ್ಸೆಪ್ಷನ್ಸ್ ಆಗಲಿ, ಒಂದು ತಪ್ಪು ಗ್ರಹಿಕೆಗಳು ಆಗೋದು ತುಂಬಾ ಜಾಸ್ತಿ, ಸಿಕ್ಕಾಪಟ್ಟೆ ಮಿಸ್ಕನ್ಸೆಪ್ಷನ್ಸ್. ಈ ವಿಚಾರ ಬಂತು ಅಂತಂದ್ರೆ ಜನರಲ್ಲಿರುವಂತ ಕಾಮನ್ ಮಿಸ್ಕನ್ಸೆಪ್ಷನ್ಸ್ ಏನು ವಾಸ್ತು ಬಗ್ಗೆ? ಇವಾಗ ನೀವು ಹೇಳಿದ್ರಿ ಯಾವುದೇ ದಿಕ್ಕು ಕೆಟ್ಟ ದಿಕ್ಕಲ್ಲ ಹೇಳಿದ್ರಿ. ನನಗಿದು ಇಲ್ಲೇ ಕ್ಲಿಯರ್ ಆಗಿದ್ದು ಒಂದು ಮಿಸ್ಕನ್ಸೆಪ್ಷನ್. ನಮ್ಗೇನು
ಯೂಶಲಿ ಏನು ಸೌತ್ ಮತ್ತೆ ವೆಸ್ಟ್ ಅಂತಂದ್ರೆ ಇದು ಈಸ್ಟ್ ವೆಸ್ಟಿಂಗ್ ಸೈಡ್ಸು ಕಾಸ್ಟ್ಲಿ, ಕಾರ್ನರ್ ಸೈಡ್ಸ್ ನಾರ್ತ್ ಈಸ್ಟ್ಗೆ ಕಾರ್ನರ್ ಇದ್ದು ಅಂತಂದ್ರೆ ವಿಪರೀತ ಜಾಸ್ತಿ ಪ್ರೀಮಿಯಮ್. ಸೊ ಈ ತರ ಎಲ್ಲ ಇರ್ಬೇಕಾದ್ರೆ ಜನರಲ್ಲಿ ಇರುವಂತ ತಪ್ಪು ಗ್ರಹಿಕೆಗಳು, ಮಿಸ್ಕನ್ಸೆಪ್ಷನ್ಸ್ ಏನು, ಅದಕ್ಕೆ ಏನು ನಿಮ್ಮ ಆನ್ಸರ್ಗಳು? ತುಂಬ ಇದೆ. ಯಾಕಂದರೆ ನಿಮಗೆ ಎಷ್ಟು ನೀವು ಹೇಳಿದ್ರಿ ಆಕ್ಸೆಸ್ ತುಂಬ ಇದೆ. ನೀವು ಈ ಇದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಟು ಗೆಟ್ ಕನ್ಫ್ಯೂಸ್ಡ್ ಏನೋ ಡಿಫ್ರೆಂಟ್. ಈ ಒಂದು ಟಾಪಿಕ್ ಬಗ್ಗೆ ಸೇಮ್ ಮಾತಾಡೋರು ತುಂಬ ಕಮ್ಮಿ. ನೀವು 10 ಕಡೆ ಹುಡುಕರೆ 10 ಡಿಫ್ರೆಂಟ್ ಇದು ಬರುತ್ತೆ. ಯು ಗೆಟ್ ಮೋರ್ ಕನ್ಫ್ಯೂಸ್ಡ್. ಸೊ ಇಂಟರ್ನೆಟ್ಟಲ್ಲಿ ಅದೆಲ್ಲ ಸ್ವಲ್ಪ ಕಷ್ಟ. ಏನೋ ಸರಿಯಾದ ಇನ್ಫಾರ್ಮೇಷನ್ ಸಿಗುತ್ತೆ ಅನ್ನೋದು ತುಂಬ ಕಷ್ಟ. ಮೇನ್ ಮಿಸ್ಕನ್ಸೆಪ್ಷನ್ ಅದೇ ನಾ ಹೇಳ್ದಾಗೆ ದಿಕ್ಕುಗಳ ಬಗ್ಗೆ. ಮತ್ತು ಇನ್ನೊಂದೇನಂದ್ರೆ ಮೇನ್ ಡೋರ್ ಪೊಸಿಷನ್ ಇದೆ. ಅದು ಕೆಲವರು ನಂದು ಇಂಥ ಜಾತಕದಲ್ಲಿ ನನ್ನ ನಕ್ಷತ್ರ ಇದು, ಆ ನಕ್ಷತ್ರಕ್ಕೆ ಈ ದಿಕ್ಕು ಆಗಿ ಬರುತ್ತೆ, ಏನೋ ಆಗ ಬರುತ್ತೆ ಅಂತ ಹೇಳ್ತಾರೆ. ಆಗ ಬರುತ್ತೆ, ಏನದು ಆಗ ಬರುತ್ತೆ ಅಂತ ಗೊತ್ತಿಲ್ಲ ನನಗೆ. ಸೊ ಅಂದರೆ ನೀವು ಆ ದಿಕ್ಕಿನಲ್ಲಿ ಫಸ್ಟ್ ಈಚೆಗೆ ಬಂದು ಕಾಲು ಹೆಜ್ಜೆ ಇಡಬೇಕು ಅಂತ. ದಟ್ ಈಸ್ ದ ವಾಟ್ ದ ಎಸ್ಪೆಷಲಿ ಆಂಧ್ರದಲ್ಲಿ ಜಾಸ್ತಿ ಇದೆ ಈ ಕನ್ಸೆಪ್ಟ್. ಇನ್ನೊಂದು ವಿಷಯ, ಸಾರಿ ಟು ಇಂಟರಪ್ಟ್, ನಮ್ಮ ತಾಯಿ ತಂದೆಯವರೆಲ್ಲ ಹೇಳೋದೇನು ಅಂತಂದ್ರೆ ಮುಂಚೆ ಅಷ್ಟು ವಾಸ್ತು ಇರಲಿಲ್ಲ. ದರ್ ಇಸ್ ಒನ್ ಕಮ್ಯುನಿಟಿ ಇನ್ ಆಂಧ್ರ ಪ್ರದೇಶ್ ಹೂ ಸ್ಟಾರ್ಟೆಡ್ ದಿಸ್ ವಾಸ್ತು ಥಿಂಗ್ ಅಂಡ್ ತುಂಬಾ ಪ್ರಚಾರ ಮಾಡಿದ್ದು ಅವರೇ ಅಂತ ಇದೆ. ಇದು ನಿಜನಾ? ಇದು ಹೌದು. ಇನ್ಫ್ಯಾಕ್ಟ್ ನಮ್ಮ ಮೊದಲನೇ ಮನೆ ಕಟ್ಟಿದ್ದ ಅವ್ರ ಪುಸ್ತಕ ಓದಿನೇ. ಅವರು ಈಗ ಇದಾರೋ ಅಥವಾ ತುಂಬಾ ವಯಸ್ಸಾಗಿದೆ, 80+ ಇರಬೇಕು, ಇದಾರೆ. ತುಂಬ ಫೇಮಸ್, ಒಂದು ಒಳ್ಳೆ ಕೆಲಸನೂ ಮಾಡಿದ್ದಾರೆ ಅವರು. ಬಟ್ ಆ ಪುಸ್ತಕ ನೋಡಕ್ ಶುರು ಈಗ ಆಫ್ಟರ್ ಐ ಲರ್ನ್ ವಾಸ್ತುಶಾಸ್ತ್ರ ಇನ್ ಅ ಪ್ರಾಪರ್ ಮ್ಯಾನರ್, ವೈದಿಕ ವಾಸ್ತು ಎಸ್ಪೆಷಲಿ ಕಲಿತಾಗ ಗೊತ್ತಾಗತ್ತೆ ಕೆಲವೆಲ್ಲ ಅದರಲ್ಲಿ ಕೊಟ್ಟಿರೋ ಪ್ರಿನ್ಸಿಪಲ್ಸ್ ಎಲ್ಲ ಬ್ಲೈಂಡ್ ಆಗಿ ಫಾಲೋ ಮಾಡ್ಬೋದು. ನಾನು ಅದೇ ಥರ ಮನೆ ಕಟ್ಟಿದ್ದು. ಅವ್ರದ್ರಲ್ಲಿ ಕಿಚನ್ ಎಲ್ಲಿ ಬೇಕಾದ್ರೂ ಬರ್ಬೋದು, ಏನೋ ಕಿಚನ್ ನಾರ್ತ್ ವೆಸ್ಟ್ ಅಲ್ಲಿ ಇಡಬಹುದು, ಆದರೆ ಆಗ ಸೌತ್ ಈಸ್ಟ್ ಅಲ್ಲಿ ಏನು ನೋಡಿ, ಈಗ ನಾನು ಹೇಳಿದೆ ನಮ್ಮ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಏನು ಹೇಳ್ತೀವಿ, ಎನರ್ಜಿದು ವಾಟ್ ಎವರ್ ಇಸ್ ದೇರ್ ಇನ್ ದ ಸ್ಪೇಸ್, ಅದರಲ್ಲಿ 5 ಪಂಚಮಹಾಭೂತಗಳು ಅಂತ ಇದೆ. ಆಕಾಶ, ವಾಯು, ಜಲ, ಅದೆಲ್ಲ. ಈ ಸೇಮ್ ವಿ ಆರ್ ಆಲ್ಸೋ ದೇ ಆರ್ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ದ ಎಂಟೈರ್ ಕ್ರಿಯೇಷನ್. ಒಂದು ಸಣ್ಣ ಹೂವಿಂದ ಹಿಡಿದು ನಮ್ಮ ದೇಹದವರೆಗೂ ಎಲ್ಲಾನು, ಎವ್ರಿ ಸೆಲ್ ಇಸ್ ಬಿಲ್ಟ್ ಯೂಸಿಂಗ್ ದೀಸ್ ಥಿಂಗ್ಸ್. ಸೊ ಅದರದ್ದು ಅಲೈನ್ಮೆಂಟ್ ಒಂದು, ನೀವು ದ ಮೊಮೆಂಟ್ ಯು ಬಿಲ್ಡ್ ಅ ಹೌಸ್, ಕ್ಲೋಸ್ ಸಮ್ ಸ್ಪೇಸ್ ಯೂಸಿಂಗ್ ಯೋರ್ 4 walls, ಆಗ ದ ವೇ ದೇ ಅಲೈನ್ ಆರ್ ವೆರಿ ವೆರಿ ಡೈರೆಕ್ಷನ್ ಸ್ಪೆಸಿಫಿಕ್. ಅಂದರೆ ವಾಟ್ ಐ ಆಮ್ ಸೇಯಿಂಗ್ ಇಸ್, ಈಸ್ಟ್ ಮತ್ತು ಸೌತ್ ಈಸ್ಟ್ 2 ದಿಕ್ಕಿದೆಲ್ಲ ಸೂರ್ಯನ ಪ್ರಭಾವದಿಂದ ಅದು ಅಗ್ನಿ ತತ್ವವಾಗಿ ನಮಗೆ ಅವೈಲಬಲ್ ಇರುತ್ತೆ. ಈಸ್ಟ್ ಅಂಡ್ ದ ಸೌತ್ ಈಸ್ಟ್ ಸೇಮ್ ಎನರ್ಜಿ. ಬ್ರಹ್ಮಸ್ಥಾನ ನೀವು ಒಂದು ಇಮ್ಯಾಜಿನ್ ಮಾಡ್ಕೋಬೋದು. ಈಗ ಈ ಟೇಬಲ್ಲೇನೆ ನಿಮ್ಮದು ಮನೆ ಅಂತ ತಿಳ್ಕೊಂಡ್ರೆ ಮಧ್ಯದಲ್ಲಿ ಒಂದು ಚಕ್ರ ಇದೆ ಅಂತ ತಿಳ್ಕೊಳ್ಳಿ, ಇಮ್ಯಾಜಿನ್ ಮಾಡ್ಕೊಳ್ಳಿ, ಅದು ತಿರುಗ್ತಾ ಇದೆ. ಅದನ್ನು ಮಧ್ಯ ಜಾಗನ ನಾವು ಬ್ರಹ್ಮಸ್ಥಾನ ಅಂತ ಕರಿತೀವಿ. ಇಟ್ಸ್ ದ ಬ್ರಹ್ಮ ಅಂತ ಯಾಕೆ, ಇಟ್ಸ್ ದ ಏರಿಯಾ ಆಫ್ ಕ್ರಿಯೇಷನ್. ವಾಟ್ ಈಸ್ ಬೀಯಿಂಗ್ ಕ್ರಿಯೇಟೆಡ್ ಅಂದರೆ ನಾವು ಅರ್ತಿಂದ ಎಲ್ಲ ಎನರ್ಜಿನ ಇದು ಮಾಡಿ ಇಟ್ ಸೆಂಡ್ಸ್ ಔಟ್ ಎನರ್ಜಿ ಟು ಡಿಫ್ರೆಂಟ್ ಡೈರೆಕ್ಷನ್ಸ್. ದಟ್ ಈಸ್ ವೈ ಐ ಸೆಡ್ ಇಟ್ಸ್ ಅ ವೀಲ್. ಆ ಸೇಮ್ ಎನರ್ಜಿ ಈಸ್ಟಿಗೆ ಬಂದಾಗ ಇಟ್ ಬಿಹೇವ್ಸ್ ಲೈಕ್ ಅಗ್ನಿ ತತ್ವ. ಸೇಮ್ ಎನರ್ಜಿ ಸೌತಿಗೆ ಬಂದಾಗ ಪೃಥ್ವಿ ತತ್ವ. ಅದೇ ಎನರ್ಜಿ ಪಶ್ಚಿಮಕ್ಕೆ ಬಂದಾಗ ವಾಯು ತತ್ವ, ಉತ್ತರಕ್ಕೆ ಬಂದಾಗ ಜಲತತ್ವ, ಅಲ್ಲೇ ಸೆಂಟ್ರಲ್ಲಿ ಆಕಾಶ ತತ್ವ. ಆಕಾಶ ತತ್ವದಲ್ಲಿ ಎಲ್ಲಾನು ಇದೆ, ಕಾಂಬಿನೇಷನ್ ಇದೆ, ಎಲ್ಲದರಲ್ಲಿ ಎಲ್ಲಾನು ಇದೆ. ಮ್ಯಾಕ್ಸಿಮಮ್ 1 ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ 5 ಭಾಗ ಇತ್ತು ಅಂದರೆ 4 ಭಾಗ ವಾಯು ತತ್ವ ಇದ್ದರೆ ಅದು ಪಶ್ಚಿಮಕ್ಕೆ, 1 ಭಾಗ ಮಾತ್ರ ಇನ್ನು ಉಳಿದಿದೆಲ್ಲ ಸೇರ್ಕೊಂಡಿರುತ್ತೆ. ಬಿಕಾಸ್ ದೇ ಆರ್ ಫ್ಲೂಯಿಡ್, ಒನ್ ಕ್ಯಾನ್ ಬಿಕಮ್ ದ ಅದರ್, ದೇ ಆರ್ ಮೂವಿಂಗ್, ರೈಟ್? ಒನ್ ಕ್ಯಾನ್ ಬಿಕಮ್ ದ ಅದರ್. ಸೊ ಹಾಗಾಗಿ ಆ ಥರ ಎನರ್ಜಿ ಮೂವ್ಮೆಂಟ್ ಆಗ್ತಾ ಇರುತ್ತೆ. ನಾವು ಯಾವುದ್ರ ವಿಷಯ ಮಾತಾಡ್ತಾ ಇದ್ವಿ? ಮಿಸ್ಕನ್ಸೆಪ್ಷನ್ಸ್ ಅಲ್ಲ, ಅದರಲ್ಲಿ ಪರ್ಟಿಕ್ಯುಲರ್ಲಿ ಏನು ಹೇಳ್ತಿದ್ವಿ? ಮುಂಚೆ ಇರಲಿಲ್ಲ, ಇವರು ಆಂಧ್ರದವ್ರದ್ದು ಶುರು ಮಾಡಿದ್ದು ಅನ್ನೋದು ಒಂದು ಮಿಸ್ಕನ್ಸೆಪ್ಷನ್ ಇದೆ. ಇದಕ್ಕೇನು ಈಗ ಅದನ್ನ ಥ್ಯಾಂಕ್ ಯು ನೆನಪು ಮಾಡಿದ್ದಕ್ಕೆ. ಅಡುಗೆ ಮನೆ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲಿ ಬೇಕಾದರೂ ಇಡ್ಬೋದು. ನಮ್ಮ ಮನೇಲಿ ಹಾಗೆ ಆಗಿತ್ತು. ಆ ಪುಸ್ತಕ ನೋಡಿ ನಾನು ಮನೆ ಕಟ್ಟಿದ್ದೆ. ನಂದು ನಾರ್ತ್ ವೆಸ್ಟ್ ಕಾರ್ನರಲ್ಲಿ ಅಡುಗೆ ಮನೆ ಇಟ್ಟಿದ್ದೆ. ಹಾಗೇನಾಗುತ್ತೆ ಅಂತಂದರೆ ಫೈರ್ ಎಲಿಮೆಂಟು ನಮಗೆ ಈಸ್ಟ್ ಸೌತ್ ಈಸ್ಟಲ್ಲಿ ಇರಬೇಕಾಗಿದ್ದು ಡಾರ್ಮೆಂಟ್ ಆಗಿಬಿಡತ್ತೆ. ಡಾರ್ಮೆಂಟ್ ಆದಾಗ ಏನಾಗುತ್ತೆ, ನಮ್ಮದು ಫೈರ್ ಎಲಿಮೆಂಟ್ ಕಾಂಟ್ರಿಬ್ಯೂಟ್ ಮಾಡೋದು ಏನು, ನಮಗೆ ಡೈಜೆಷನ್ನು,
ಫೈರ್. Okay. Ayurveda again, and you are bringing in Everything is interlinked. all this separation is for us only, human mind. ವೇದಗಳಲ್ಲಿ ಆ ರೀತಿ ಏನು ಸೆಪರೇಷನ್ ಇಲ್ಲ. ಇದು ಆಯುರ್ವೇದ, ನೀನು ಸೆಪರೇಟ್ ಆಗಿ ಓದು, ಆ ರೀತಿ ಏನಿಲ್ಲ. ಸೊ ಪಿತ್ತ ನಮ್ಮ ದೇಹದಲ್ಲಿ ಫೈರ್ ಎಲಿಮೆಂಟ್ ಕಾಂಟ್ರಿಬ್ಯೂಟ್ ಮಾಡೋದು ಆಲ್ ಕೈಂಡ್ಸ್ ಆಫ್ ಮೆಟಬಾಲಿಸಮ್. ಸೊ ವೆನ್ ಎವರ್ ಯು ಡೋಂಟ್ ಹ್ಯಾವ್ ಕಿಚನ್ ಇನ್ ಸೌತ್ ಈಸ್ಟ್, ಆ ಮನೆಯಲ್ಲಿ ಇಲ್ಲ ಅಂತಂದಾಗ ಆ ಮನೆಯಲ್ಲಿರೋರ್ದು ಡೈಜೆಸ್ಟಿವ್ ಸಿಸ್ಟಮ್ ಹೆಚ್ಚು ಕಮ್ಮಿ ಆಗುತ್ತೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಡೇ ನಂಬರ್ 1 ಅಲ್ಲ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಡೈಜೆಷನ್ ಇಂಪ್ರೂವ್ ಇದಾಗತ್ತೆ. ಅಥವಾ ಕೆಲವರಿಗೆ ಡೈಜೆಷನ್ ಚೆನ್ನಾಗಿರುತ್ತೆ, 6ನೇ ಮನೆ ಕುಂಡ್ಲಿನಲ್ಲಿ 6ನೇ ಮನೆ ಡೈಜೆಷನ್ ಅವ್ರು ಚೆನ್ನಾಗಿತ್ತು ಅಂದ್ಕೊಳ್ಳಿ, ಹಾರ್ಮೋನ್ಸ್ ಸರಿ ಇರಲ್ಲ, ಹಾರ್ಮೋನಲ್ ಬ್ಯಾಲೆನ್ಸ್, ಎನಿ ಟ್ರಾನ್ಸ್ಫಾರ್ಮೇಟಿವ್ ಆಕ್ಷನ್ ದಟ್ ಈಸ್ ಹ್ಯಾಪನಿಂಗ್ ಇನ್ ಸೈಡ್, ದಟ್ ಈಸ್ ಕನೆಕ್ಟೆಡ್ ಟು ಫೈರ್ ಎಲಿಮೆಂಟ್. ಫೈರ್ ನೀವು ಅದ್ರೊಳಗೆ ಏನಾದ್ರು ಹಾಕಿದ್ರೆ ಇದ್ದಿದ್ದಂಗೆ ಇರುತ್ತಾ, ಸುಟ್ಟು ಬೇರೆ ಮಾಡೋದು, ಚೇಂಜ್ ಆಗೋಗ್ಬಿಡುತ್ತೆ. ಸೊ ಆ ಪವರ್ ನಮಗೆ ಇರಲ್ಲ. ಆವಾಗಲೇ ಡಯಾಬಿಟಿಸು ಅಂಥದ್ದೆಲ್ಲ ಬರೋದು ಸೌತ್ ಈಸ್ಟಲ್ಲಿ. ಅದೇ ರೀತಿ ಎವ್ರಿ ಡೈರೆಕ್ಷನಿಂದನೂ ನಾನೇನು ಹೇಳಿದೆ, ಕಿಚನ್ ನಮಗೆ ನಾರ್ತ್ ವೆಸ್ಟಲ್ಲಿ ಕೊಟ್ಬಿಟ್ಟಿದ್ದೀವಿ. ನಾರ್ತ್ ವೆಸ್ಟು ವಿಂಡ್ ಎಲಿಮೆಂಟ್ ಆಗಿರುತ್ತೆ, ವಿಂಡ್ ಡಿಸ್ಟರ್ಬ್ ಮಾಡಿದ್ದೀವಿ. ಸೊ ಜೊತೆಗೆ ಇಲ್ಲಿ ಡಾರ್ಮೆಂಟ್ ಆಗೋಯ್ತು, ದೇರ್ ಇಸ್ ನೋ ಎನರ್ಜಿ ಇನ್ ದ ಸೌತ್. ಆಗ ನಾನು ಅಲ್ಲಿ ಕಿಚನ್ ಕೊಡಗೆ ಮಾಡರ್ನ್ ಆರ್ಕಿಟೆಕ್ಟ್ಸು ಅಲ್ಲಿ ಪ್ಲ್ಯಾನ್ ಮಾಡಿದಾಗ ಕಿಚನ್ನು ಈ ಜಾಗದಲ್ಲಿ ಫೈರ್ ಎಲಿಮೆಂಟ್ನ ಎಸ್ಟಾಬ್ಲಿಷ್ ಮಾಡಬೇಕು. ಬೇರೆ ಥರದಲ್ಲಿ ವಾಸ್ತು ಪ್ರಕಾರ ಮಾಡ್ಬೋದು. ಅಂದರೆ ವಿ ವಿಲ್ ಬಿ ಇನ್ಸರ್ಟಿಂಗ್ ವಾಟ್ ಕರೆಸ್ಪಾಂಡ್ಸ್ ಟು ಮಾರ್ಸ್. ಮಾರ್ಸ್ ಇಸ್ ದ ಝೋನಲ್ ಪ್ಲಾನೆಟ್. ಸೊ ಕಾಪರ್ನ ಹೊಣ್ಬೋದು ಅಥವಾ ಹವಳ ಯೂಸ್ ಮಾಡ್ಕೋಬೋದು. ಆ ಥರ ಎಲ್ಲ ಕೆಲವಿದೆ ಪ್ರಿನ್ಸಿಪಲ್ಸ್ ಇದೆ. ಇವೆನ್ ಯು ಹ್ಯಾವ್ ಟು ದೋಸ್ ಆರ್ ದ ರೆಮಿಡಿಯಲ್ ಪ್ರಿನ್ಸಿಪಲ್ಸ್. ಅದನ್ನು ಯೂಸ್ ಮಾಡ್ಕೋಬೇಕು. ಆಗ ನೀವು ಬ್ಯಾಲೆನ್ಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲದೆ ಇದ್ದಾಗ ಇಂಬ್ಯಾಲೆನ್ಸ್ ಖಂಡಿತ ಇರುತ್ತೆ. ಈ ನೀವು ಹೇಳಿದ್ರಲ್ಲ ಆಂಧ್ರದವ್ರದ್ದು, ಅವರದಲ್ಲಿ ಆ ಥರ ಕೆಲವೆಲ್ಲ ಎರರ್ಸ್ ಇದೆ. ಬೇರೆ ಏನು ಮಿಸ್ಕನ್ಸೆಪ್ಷನ್ಸ್ ಇದೆ? ಮಿಸ್ಕನ್ಸೆಪ್ಷನ್ಸ್ ಹೇಳ್ತೀನಿ. ಈಗ ಸಪೋಸ್ ನಮಗೇನೋ ದೋಷ ಇತ್ತು ಅಂದ್ಕೊಳ್ಳಿ, ಆಗ ಅದಕ್ಕೆ ಅಂತ ಒಂದು ಪೂಜೆ ಅಂತ ಮಾಡಿಬಿಡೋದು. ಪೂಜೆ ಅಂತ ಎಲ್ಲ ಮಾಡೋದು, ಅದು ಇಟ್ ಕ್ಯಾನ್ ಬಿ ಅ ರಿಚುವಲ್, ಇಟ್ ಕ್ಯಾನ್ ಬಿ ಫಾರ್ ಅ ಪ್ಲಾನೆಟ್. ಕೆಲವೆಲ್ಲ ದೋಷ ಶಾಂತಿ ಅದೆಲ್ಲ ಇಫ್ ಇಟ್ ಈಸ್ ಕರೆಕ್ಟಾಗಿ ಅನ್ನಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ರಾಹು ಟ್ರಾನ್ಸಿಟ್ ಆಗ್ತಾ ಇದೆ, ಕರೆಕ್ಟಾಗಿ ನೀವು ರಾಹುದೇ ಮಾಡಿದ್ರೆ, ನಿಮ್ಮ ದೋಷದಲ್ಲಿ ನಿಮ್ಮ ಕುಂಡ್ಲಿನಲ್ಲೂ ರಾಹುದೇ ಪ್ರಾಬ್ಲಮ್ ಇದೆ ಅಂದರೆ ರಾಹುದೇ ಮಾಡಿದಾಗ ನಿಮಗೆ ರಿಸಲ್ಟ್ ಸಿಕ್ಕುತ್ತೆ, ಖಂಡಿತ ರಿಸಲ್ಟ್ ಸಿಕ್ಕುತ್ತೆ. ಟೆಂಪರರಿಲಿ ಯು ಫೀಲ್ ರಿಯಲಿ ಗುಡ್ ಅಬೌಟ್ ಡೂಯಿಂಗ್ ಇಟ್. ಬಟ್ ವೆನೆವರ್ ದಿಸ್ ವಾಸ್ತುಶಾಸ್ತ್ರ ಇದೆ, ಇಟ್ಸ್ ಲೈಕ್ ಅನ್ ಆರ್ಕಿಟೆಕ್ಚರಲ್ ಕಾನ್ಸೆಪ್ಟ್, ರೈಟ್? ಆದರೆ ನೀವು ಆ ಫಾರ್ಮ್ ಅಂತ ಏನು ಹೇಳ್ತೀವಿ ಅದನ್ನ ಅರ್ಥ ಮಾಡ್ಸಕ್ಕೆ ನಿಮ್ಗೆ ಒಂದು ಪುಟ್ಟ ಎಕ್ಸಾಂಪಲ್ ಕೊಡ್ತೀನಿ. ನೀವು ಪುಷ್ಪಕ ವಿಮಾನ ಅಂತ ಒಂದು ಮೂವಿ ನೋಡಿದ್ದೀರಾ? ನೋಡಿದ್ದೀನಿ, ಕಮಲ್ ಹಾಸನ್ದು. ಅದ್ರಲ್ಲಿ ಒಂದು ಕೊಲೆ ಆಗುತ್ತೆ ಯೂಸಿಂಗ್ ಐಸ್. ಈಗ ಐಸ್ ವಾಟರ್ ಅದು, ಆದರೆ ಇಟ್ ವಾಸ್ solidified in the form of a dagger. That form of that particular article was like a dagger, sharp edge, and it could kill somebody. So form is everything. ಈವನ್ ವಾಸ್ತುನಲ್ಲಿ ನಾವು ಫಾರ್ಮ್ಗೆ ತುಂಬ ತುಂಬ ಬೆಲೆ ಕೊಡ್ತೀವಿ. ಯಾಕಂದರೆ ಮನೇನ ನಾವು ಯಾಕೆ ರೆಕ್ಟ್ಯಾಂಗಲ್ ಆಗಿ ಇರಬೇಕು, ರೆಕ್ಟ್ಯಾಂಗಲ್ ಆರ್ ಸ್ಕ್ವೇರ್ ಆಗಿರಬೇಕು ಅಂದರೆ ಇಟ್ ರೆಪ್ರೆಸೆಂಟ್ಸ್ ಪೃಥ್ವಿ ತತ್ವ. ಪೃಥ್ವಿ ಇಸ್ ದ ಒನ್ ಮೋಸ್ಟ್ ಸ್ಟೇಬಲ್. 5 ಎಲಿಮೆಂಟ್ಸಲ್ಲಿ ಈಗ ವಿಂಡ್ ಎಲಿಮೆಂಟ್ ತಗೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ಒನ್ ಸೀಡ್. ನಾವು ಮೊದಲಿನ ಮೋಸ್ಟ್ ಸಟ್ಲಿ ಸ್ಪೇಸ್ ಎಲಿಮೆಂಟ್ ಆಕಾಶ ತತ್ವ. ಆಕಾಶದಲ್ಲಿ ನಾನು ಹಾಕ್ತೀನಿ ಬೀಜ, ಅದರಿಂದ ಗಿಡ ಬಂದು ಆ ಗಿಡದ ಫಲ ನಾನು ತಿನ್ನೋ ಚಾನ್ಸಸ್ ಎಷ್ಟು? ಝೀರೋ, ಆಲ್ಮೋಸ್ಟ್ ಝೀರೋ. ಆಕಾಶದಲ್ಲಂತೂ ಬೆಳೆಯಲ್ಲ, ಅದು ನೆಲದಲ್ಲಿ ಬಿದ್ದೇ ಬೆಳಿಬೇಕು, ಅಲ್ಲಂತೂ ಬೆಳೆಯಲ್ಲ. ಸೇಮ್ ನಾನು ವಾಯುನಲ್ಲಿ ಹಾಕ್ತೀನಿ, ಅಂದರೆ ಗಾಳಿನಲ್ಲಿ ತೂರ್ ಬಿಡ್ತೀನಿ, ಎಲ್ಲೋ ಹೋಗ್ಬಿಟ್ಟು ಇನ್ಯಾರೋ ತಿಂತಾರೆ, ಬೆಳೆದ್ರೆ ಗಿಡ ಬಂದರೆ. ನೆಕ್ಸ್ಟ್ ಅಗ್ನಿನಲ್ಲಿ ಹಾಕೋಣ, ಅಗ್ನಿನಲ್ಲಿ ಆ ಸೀಡ್ ಹಾಕಿದ್ರೆ ಹೋಯ್ತು, ಅದು ಉಳಿಯೋದೇ ಇಲ್ಲ. ಇನ್ನು ಜಲದಲ್ಲಿ ಹಾಕಿದಾಗ ಅಂಕುರ ಬರುತ್ತೆ, ಸ್ವಲ್ಪ ಗಿಡ ಬರುತ್ತೆ, ಬಟ್ ಇಟ್ ವಿಲ್ ನಾಟ್ ಬಿಕಮ್ ಅ ಟ್ರೀ ಅಂಡ್ ಗಿವ್ ಯು ದ ಫ್ರೂಟ್. ಸರ್ಟನ್ಲಿ ಮೇ ಬಿ ದಟ್ ಸ್ಪ್ರೌಟ್ ಯು ಕ್ಯಾನ್ ಈಟ್, ಬಟ್ ಬೀಜದಿಂದ ಮರವಾಗಿ ಖಂಡಿತವಾಗಿಯೂ ಬೆಳೆಯೋ ಚಾನ್ಸು ಪೃಥ್ವಿನಲ್ಲಿದೆ ಅಲ್ವಾ? ಸೊ ಪೃಥ್ವಿ ತತ್ವ ನಮಗೆ ಸಪೋರ್ಟ್ ಮಾಡ್ತದೆ, ಬಿಕಾಸ್ ವಿ ಆರ್ ಆನ್ ಅರ್ತ್ ಬೇಸಿಕಲಿ, ಬಿಕಾಸ್ ಆಫ್ ದಟ್. ಹಾಗಾಗಿ ನಾವು ಕಟ್ಟೋ ಮನೆಗೆ 4 ಮೂಲೆ ಇರಬೇಕು, ಸ್ಕ್ವೇರ್ ಆಗಿರಬೇಕು ಅಂತೆಲ್ಲ ಹೇಳೋದು. ಫಾರ್ಮ್ ಈಸ್ ಎವ್ರಿಥಿಂಗ್. ಸೊ ನಿಮ್ಮ ಪ್ರಶ್ನೆಗೆ ನಾನು ಈಗ ಆನ್ಸರ್ ಮಾಡ್ತೀನಿ. ಈಗ ಯಾವುದೇ ಒಂದು ಮನೆ ನಾವು ಕಟ್ಟಿದಾಗ ಫಾರ್ಮ್ ಅನ್ನೋದು ಸರಿಗಿರಬೇಕು, ಸ್ಕ್ವೇರ್ ಆಗಿರಬೇಕು,
ಆಮೇಲೆ ಸುತ್ತಲೂ ಜಾಗ ಇರಬೇಕು, ಯಾವ ದಿಕ್ಕಿನಲ್ಲಿ ಜಾಸ್ತಿ ಇರಬೇಕು, ಅದು ಇದೆ. ಗೋಲ್ಡನ್ ರೇಷಿಯೋ ಪ್ರಿನ್ಸಿಪಲ್ ಅಂತ ಒಂದಿದೆ. ಈಗ ಗೋಲ್ಡನ್ ರೇಷಿಯೋ ಅಂದ್ರೆ ಏನು ಅಂತ ಸ್ವಲ್ಪ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಹೇಳಿ ಹೇಳಿ. ಗೋಲ್ಡನ್ ರೇಷಿಯೋ ಮನೆಗೆ ಹೇಗೆ ಉಪಯೋಗಿಸ್ಕೋಬಹುದು ಅಂತಾನು ಹೇಳಿ. ಖಂಡಿತವಾಗ್ಲು ವಿತ್ ದಟ್ ಕನೆಕ್ಷನ್ ಓನ್ಲಿ ಇಟ್ಸ್ ಇಂಪಾರ್ಟೆಂಟ್ ಅಲ್ವಾ? ಯಾಕಂದ್ರೆ ನೋಡಿ, ಎವ್ರಿಥಿಂಗ್ ಇನ್ ನೇಚರ್ ವರ್ಕ್ಸ್ ವಿತ್ ಕ್ಲಾಕ್, ಏನು ಹೇಳ್ತೀರಾ, ಕ್ಲಾಕ್ ವರ್ಕ್ ಪ್ರಿಸಿಷನ್ ಥರ. ಅಲ್ಲಿ ಯಾರು ನಿಂತ್ಕೊಂಡು ಮಾಡೋರು ಅಂತ ಒಬ್ಬರು ಇಲ್ಲ. ದೆರ್ ಈಸ್ ಅ ಹಿಡನ್ ಫೋರ್ಸ್ ಆಫ್ ಕೋರ್ಸ್, ಆದರೆ ದೆರ್ ಈಸ್ ಕೇಯೋಸ್ ಆಲ್ಸೋ, ಬಟ್ ದೆರ್ ಈಸ್ ಮೆಥಡ್ ಇನ್ ಮ್ಯಾಡ್ನೆಸ್ ಅಂತಾರಲ್ಲ, ಹಾಗೆ ಎಲ್ಲ ಸರಿಯಾದ ಸಮಯಕ್ಕೆ ಅದ್ರ ಪಾಡ್ಗದಾಗ್ತಾ ಇರುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ನಾವು ಏನು ಹೇಳ್ತಾ ಇದ್ದೆ, ನಾನು ಸ್ವಲ್ಪ ಡೈಗ್ರೆಸ್ ಜಾಸ್ತಿ. ಥ್ಯಾಂಕ್ ಯು. ಗೋಲ್ಡನ್ ರೇಷಿಯೋ ಈಗ ಎಲ್ಲನೂ ನಾನು ಹೇಳಿದೆ, ನ್ಯಾಚುರಲಿ ಎಲ್ಲ ಫೋರ್ಸಸ್ನು ಸರಿಯಾಗಿ ಅದು ಫಾಲೋ ಮಾಡ್ತಾ ಇರುತ್ತೆ. ಬೇರೆ ಯಾರು ಕಂಟ್ರೋಲ್ ಮಾಡೋ ಅವಶ್ಯಕತೆ ಇಲ್ಲ. ದಟ್ ಈಸ್ ವೈ ದೇರ್ ಇಸ್ ಬ್ಯಾಲೆನ್ಸ್. ನಮ್ಮ ಇಂಟರ್ಫಿಯರೆನ್ಸ್ ಆದಷ್ಟು ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಸುನಾಮಿ ಎಲ್ಲ ನೋಡ್ತಿರಲ್ಲ, ಭೂಕಂಪ ಅವೆಲ್ಲ ನಮ್ಮಿಂದಾನೇ ಆಗಿರೋದು. ಸೋ ಮಚ್ ಆಫ್ ಮೈನಿಂಗ್ ಅಂತದೆಲ್ಲ ಆಕ್ಟಿವಿಟಿ. ಈಗ ನಮ್ಮ ಕೈನಲ್ಲಿ ನೋಡಿದ್ರೆ, ಈಗ ಒಂದು ಬೆರಳು ತಗೊಳ್ಳಿ, ನೀವು ಬೆರಳಲ್ಲಿ ನೋಡಿ, ಈಗ ಮೊದಲನೇ ಒಂದು ಫ್ಯಾಲೆಂಜ್ ಇದೆ, ಫ್ಯಾಲೆಂಜ್ ಅಂತ ಹೇಳ್ತೀವಿ. ಅದು ನೋಡಿದಾಗ ಅದಕ್ಕೆ ನೆಕ್ಸ್ಟ್ದಕ್ಕೆ ಕಂಪೇರ್ ಮಾಡಿದ್ರೆ ದೇರ್ ಈಸ್ ಎ ರೇಷಿಯೋ 1:1.618. ಅಂದ್ರೇನು, ಮೊದಲನೇ ಫ್ಯಾಲೆಂಜು ಮೊದಲನೇದು 1 ಇದ್ರೆ ಎರಡನೇದು 1.618 ಇರುತ್ತೆ. ಓಕೆ, ನ್ಯಾಚುರಲ್ ಇದು ಇರುತ್ತೆ, ಫಾಲೋ ಆಗತ್ತೆ ನೋಡಿ. ಆಮೇಲೆ ಇದಕ್ಕೆ ಇದು ನೆಕ್ಸ್ಟ್ದು, ಇನ್ನು ಫುಲ್ ಈ ಕೈಗೆ ನೋಡಿ, ಇದು ಈ ಲೆಂತ್ ತಗೊಂಡಾಗ ಈ ಲೆಂತ್ಗೆ ದೇರ್ ಇಸ್ ಅ ರೇಷಿಯೋ. ನೇಚರ್ ಹಸ್ ಗಿವನ್ ಯು ದಟ್. ಯಾವಾಗ ನಾವು ಗೋಲ್ಡನ್ ರೇಷಿಯೋ ಫಾಲೋ ಮಾಡ್ತೀವಿ, ಆಗ ದೆರ್ ಇಸ್ ಬ್ಯಾಲೆನ್ಸ್. ಯು ಆರ್ ಇನ್ ಅಲೈನ್ಮೆಂಟ್ ವಿತ್ ನೇಚರ್. ಓಕೆ. ಸೊ ಈ ಗೋಲ್ಡನ್ ರೇಷಿಯೋದು ಲಕ್ಕಿಲಿ ಮ್ಯಾಥಮ್ಯಾಟಿಕಲ್ ಫಿಗರ್ ಇಸ್ ಅವೈಲೇಬಲ್ 1.618 ಅಂತ. ಪೈ 5 ಅಂತೆಲ್ಲ ಇದೆ. ಅದರ ಇನ್ನೂ ಸ್ವಲ್ಪ ಡೀಪರ್ ಆಗಿ ಹೋಗ್ಬೇಕು. ಸೇಮ್ ರೇಷಿಯೋ ನಾವು ಮನೆ ಕಟ್ಟುವಾಗಲೂ ಸಹ ಉಪಯೋಗಿಸ್ತೀವಿ. ಈಗ ನಾನು ಹೇಳಿದೆ, ನಾನು ನಿಮಗೆ ಯಾವ ದಿಕ್ಕಿನಲ್ಲಿ, ಎಲ್ಲ ದಿಕ್ಕಿನಲ್ಲೂ ದೇರ್ ಇಸ್ ನೋ ಪಾಸಿಟಿವ್ ನೆಗೆಟಿವ್, ಎಲ್ಲ ದಿಕ್ಕಿನಲ್ಲೂ ಒಂದು ಜಾಗ ಆಸ್ಪೀಷಿಯಸ್ ಜಾಗ ಇರುತ್ತೆ ಮೇನ್ ಡೋರ್ ಇಡಕ್ಕೆ ಅಂತ. ಆ ಕ್ಯಾಲ್ಕುಲೇಷನ್ ಎಲ್ಲಿ ಬರ್ತಾ ಇದೆ, 4ನೇ ಗ್ರಿಡ್ ಅಲ್ಲಿ ಬರ್ತಾ ಇದೆ. 9 ಗ್ರಿಡ್ ಮಾಡಿದಾಗ ಮಧ್ಯದಲ್ಲಿ 4ನೇ ಗ್ರಿಡ್ ಅಲ್ಲಿ ಬರುತ್ತೆ. ಆ ಕಡೆಗೆ 3 ಇರುತ್ತೆ, ಈ ಕಡೆಗೆ 5 ಇರುತ್ತೆ. ದಟ್ ಇಟ್ ಸೆಲ್ಫ್ ಕ್ರಿಯೇಟ್ಸ್ ಗೋಲ್ಡನ್ ರೇಷಿಯೋ. 3/5. 3 and 5 ಫಿಬೊನಾಚಿ ಸೀಕ್ವೆನ್ಸ್ ಅಲ್ಲಿ ಹೌದು, ದೇ ಆರ್ ದ 2 ನಂಬರ್ಸ್. ಓಕೆ, ಇಟ್ ಫಾಲೋಸ್ ದಟ್ ರೇಷಿಯೋ. 0 1 1 2 3 5 8. ಎಕ್ಸಾಕ್ಟ್ಲಿ. ಸೊ ಇದೆಲ್ಲ ಇದೆ, ಹಿಡನ್ ಇದೆ ನಾವು ಶಾಸ್ತ್ರಗಳಲ್ಲಿ. ಅದನ್ನು ಕೂತ್ಕೊಂಡು ಯಾರು ಸೈಂಟಿಫಿಕಲಿ ಅದನ್ನು ಬರೆದವರಿಲ್ಲ, ಅಥವಾ ದೇ ಹ್ಯಾವ್ ನಾಟ್ ಡಾಕ್ಯುಮೆಂಟೆಡ್ ಇಟ್ ವಿತ್ ಮಾಡರ್ನ್ ಜನಕ್ಕೆ. ಈಗಿನ ಜನಕ್ಕೆ ಮಾತ್ರ ಬೇಕಾಗಿರೋದು ಇದೆಲ್ಲ, ಈ ಲಾಜಿಕ್ಕು, ಪ್ರೂಫು ಎಲ್ಲ. ಆಗ ಎಲ್ಲರೂ ಅದನ್ನ ಅವ್ರಿಗೆ ಗೊತ್ತಿತ್ತಲ್ವಾ. ಇಟ್ ವಾಸ್ ಅ ಗೋಲ್ಡನ್ ರೇಷಿಯೋ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್. ಇಟ್ ಈಸ್ ಬರೀ ಇದೊಂದಲ್ಲ. ನೆಕ್ಸ್ಟ್ ಒಂದು ಹೇಳ್ತೀನಿ ನೋಡಿ. ಈಗ ಮನೆ, ಈಗ ಯಾಕೆ ಜನ ಸೌತ್ ಬೇಡ ಅಂತ ಹೇಳ್ತಾರೆ ಅನ್ನೋದಕ್ಕೆ ಉತ್ತರ ಸಿಕ್ಕತ್ತೆ ನಿಮಗಿಲ್ಲಿ. ಈಗ ನಿಮ್ಗೆ ಸೌತಲ್ಲಿ ಎಂಟ್ರೆನ್ಸ್ ಕೊಟ್ಬಿಡ್ತೀರಾ. ಸೌತಲ್ಲಿ ಜನರಲಿ ನಾವು ಮನೆ ಹೇಗೆ ಕಟ್ತೀವಿ, ನಿಮ್ಮ ಮನೆ ಏನೋ ಈಗ ಈಸ್ಟ್ ಫೇಸಿಂಗ್ ಇದೆ, ಸೊ ಮುಂದಕ್ಕೆ ಈಸ್ಟಲ್ಲಿ ಜಾಸ್ತಿ ಜಾಗ ಬಿಟ್ಕೊಂಡ್ರಿ. ಸೌತ್ ಇತ್ತಪ್ಪ, ಆಗೇನು ಮಾಡ್ತೀವಿ, ನಮಗೆ ರೋಡಲ್ಲಿ ಪೊಲ್ಯೂಷನ್ ಇರುತ್ತೆ, ಅಥವಾ ಜನ ಓಡಾಡ್ತಾ ಇರ್ತಾರೆ, ಪ್ರೈವೇಸಿ ಬೇಕು ಅಂದ್ಬಿಟ್ಟು ಮುಂದೆ ಜಾಗ ಜಾಸ್ತಿ ಬಿಡ್ತೀವಿ. ಕರೆಕ್ಟ್ ಅಲ್ವಾ? ಹಿಂದಕ್ಕೆ ಸ್ವಲ್ಪ ಕಮ್ಮಿ ಬಿಟ್ಕೋತೀವಿ. ಚಿಕ್ಕ ಮನೆಗಳನ್ನ ನಾನು ಹೇಳೋದು, ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಬಂಗಲೆ, ನಾರ್ಮಲ್ ಆರ್ಡಿನರಿ ಮನುಷ್ಯನ ವಿಷಯ. ಸೊ 30 40 40 60 ಸೈಟಲ್ಲಿ ಮುಂದೆಗಡೆ ಒಂದು ಮ್ಯಾಕ್ಸಿಮಮ್ ಒಂದು 4 ಅಡಿ 5 ಅಡಿ ಬಿಟ್ಟು ಹಿಂದೆ 1.5 ಅಡಿ 2.5 ಅಡಿ ಬಿಡೋದು ಕಾಮನ್ ಅಲ್ವಾ? ಹಾಗಿದ್ದಾಗ ಸದರ್ನ್ ಸೈಡಲ್ಲಿ ನೀವು ಜಾಸ್ತಿ ಜಾಗ ಬಿಟ್ಟ ಏನಾಗತ್ತೆ, ಪ್ರಾಬ್ಲಮ್ ಬರುತ್ತೆ. ಬಿಕಾಸ್ ಹೋಲ್ ಆನ್ ದ ಹೋಲ್ ನೋಡಿ ಏನಾಗಿದೆ ಅಂತ, ಇಡೀ ಮನೆ ಒಂದು ಭಾರ ಅಂತ ತಿಳ್ಕೊಳ್ಳಿ. ನಿಮ್ದು 30 40 ಸೈಟ್ ಇರುತ್ತೆ, 40 60 ಇರುತ್ತೆ. ಫುಲ್ ಮನೆ ಭಾರ ನಾವು ಸೌತಲ್ಲಿ ಜಾಸ್ತಿ ಜಾಗ ಬಿಟ್ಟಾಗ ಸದರ್ನ್ ಸೈಡಲ್ಲಿ ಎಲ್ಲಿ ಬಿತ್ತು ಮನೆದ ಭಾರ? ಉತ್ತರ ದಿಕ್ಕಿಗೆ ಬಿತ್ತು, ಫುಲ್ ಈ ಕಡೆ ಹೊಟ್ಟೋಯ್ತು. ಅಂದ್ರೆ ಚಂದ್ರನಾಡಿ ಪ್ರವಾಹದ ಮೇಲೆ ಭಾರ ಹಾಕ್ಬಿಟ್ರಿ, ಗೊತ್ತಿಲ್ದೆ ಅಲ್ವಾ? ಗೊತ್ತಿಲ್ಲದೆ ಆರ್ಕಿಟೆಕ್ಚರಲ್ ಪ್ಲಾನ್, ಮಾಡರ್ನ್ ಇದರಲ್ಲಿ ಪ್ಲಾನ್ ಮಾಡಿದಾಗ ಮುಂದೆ ಗಾರ್ಡನ್ ಸ್ಪೇಸ್ ಎಲ್ಲ ಬಿಟ್ಟಾಗ ಸೌತಲ್ಲಿ ನೀವು ಬೇರೆ ಇನ್ನೇನೂ ಮಾಡೋದು ಬೇಡ, ನಮ್ದು ಚೌಪಟ್ಟು ಜೀವನ. ಎಷ್ಟು ಕಷ್ಟಪಡ್ತಾ ಇರ್ತೀವಿ, ಮಾಡೋದೆಲ್ಲ ಮಾಡ್ತಾ ಇರ್ತೀವಿ, ಯಾಕೆ ಹಿಂಗೆ ಅಂತ ಅನ್ಕೋತಾ ಇರ್ತೀವಿ. ಬಟ್ ದಿಸ್ ಒನ್ ಮಿಸ್ಟೇಕ್ ಈಸ್ ಇನಫ್. ಲೈಫ್ ಎಕ್ಸ್ಪೀರಿಯನ್ಸ್ ಹೋಗ್ಬಿಡುತ್ತೆ. ಈ ತರ ತುಂಬಾ ನೋಡಿದೀನಿ ನಾನು. ಓಕೆ, ಕಮಿಂಗ್ ಬ್ಯಾಕ್ ಟು ಮಿಸ್ಕನ್ಸೆಪ್ಷನ್ಸ್.
ಏನ್ ಅಂತ ಮಿಸ್ಕನ್ಸೆಪ್ಷನ್ ಏನಿದೆ ಜನಕ್ಕೆ ಅಂದ್ರೆ ಸಾಲ್ವ್ ಮಾಡೋಂಥದ್ದು ಇಮಿಡಿಯೇಟ್ ಆಗಿ? ಇಮಿಡಿಯೇಟ್ ಸಾಲ್ವ್ ಮಾಡಿ. ಫಸ್ಟ್ ಮಿಸ್ಕಾನ್ಸೆಪ್ಷನ್ ಅಂತಂದ್ರೆ ಈ ಪೂಜಾ ರಿಚುವಲ್ಸ್ ಅಲೋನ್ ವಿಲ್ ನಾಟ್ ಹೆಲ್ಪ್. ತಿಳ್ಕೋಬೇಕು. ಒಂದು ಬೈ ಡೂಯಿಂಗ್ ಪೂಜಾ ರಿಚುವಲ್ಸ್ ಯು ಆರ್ ಗಿವಿಂಗ್ ಸಮ್ ಬಿಸ್ನೆಸ್ ಟು ಸಂಬಡಿ ಅಷ್ಟೇ. ಏನೋ ನಾನು ಹೇಳೋ ಪ್ರಕಾರ ಸ್ಟ್ರಕ್ಚರಲ್ ಫಾರ್ಮ್ ಅಲ್ಲಿ ಏನಾದ್ರು ನಮ್ದು ಫಾರ್ಮ್ ಅಂತ ಏನ್ ಹೇಳಿದೆ ಅದ್ರಲ್ಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಡೂ ನಾಟ್ ರಿಲೈ ಆನ್ ಎನಿ ಪೂಜಾ. ಇಟ್ ವಿಲ್ ನಾಟ್ ಹೆಲ್ಪ್ ಯು. ಮೇ ಬಿ ಟೆಂಪರರಿ ರಿಲೀಫ್ ಇಟ್ ವಿಲ್ ಬಿ, ಬಟ್ ಎಸ್ಪೆಷಲಿ ಸೆಂಟ್ರಲ್ ಪಾರ್ಟ್ ಆಫ್ ದ ಸೌತ್ ಇತ್ತು ಅಂದ್ರೆ ಬೇಡ, ಅದು ಬೇಡ ನಾನು ಹೇಳೋದು. ಬಿಕಾಸ್ ಇಟ್ ಇಸ್ ಕನೆಕ್ಟೆಡ್ ಟು ಲಾಂಜಿವಿಟಿ. ಯಾವ ನಿಮಿಷದಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡ್ಬಿಡ್ಬೋದು ಅಂತಂದ್ರೆ ಹೇಳಕ್ಕಾಗಲ್ಲ. ಹಾಗಾಗಿ ಕೆಲವೇ ಸೆಂಟ್ರಲ್ ಪಾರ್ಟ್ ಆಫ್ ಸೌತ್ ಅಷ್ಟೇ ನಾ ಹೇಳೋದು. ಒಂದೊಂದ್ಸರಿ ಸೌತ್ ವೆಸ್ಟ್ ಅಲ್ಲಿ ಏನಾದ್ರು ನೀವೇನಾದ್ರು ಬೋರ್ವೆಲ್ ಹಾಕ್ಬಿಟ್ರೆ ದಟ್ ಈಸ್ ದ ಈಸಿಯೆಸ್ಟ್ ವೇ ಟು ಎಲಿಮಿನೇಟ್ ದ ಹೆಡ್ ಆಫ್ ದ ಫ್ಯಾಮಿಲಿ. Oh my God. There are some very serious repercussions. South West ಅಲ್ಲಿ ಬೋರ್ವೆಲ್. ಪೃಥ್ವಿ ತತ್ವ, ಪೃಥ್ವಿನ ನಾವು ತೆಗೆದ್ಬಿಟ್ವಿ ಪೂರ್ತಿ. ಅವನ ಕಾಲ್ ಕೆಳಗಡೆ ಪೃಥ್ವಿನೇ ಇಲ್ಲ, ಅವ್ನ ಎಕ್ಸಿಸ್ಟೆನ್ಸೇ ಇರಲ್ಲ. ಸಮ್ಟೈಮ್ಸ್ ಇಫ್ ಈಸ್ ಲಕ್ಕಿ, ಅವ್ರ ಕುಂಡ್ಲಿನಲ್ಲಿ ಜಾತಕ ಅವ್ರದ್ದು ಆಯಸ್ಸು ಚೆನ್ನಾಗಿತ್ತು ಅಂದ್ರೆ ಏನಾಗತ್ತೆ ಗೊತ್ತಾ, ಹಿ ವಿಲ್ ಬಿ ವರ್ಕಿಂಗ್ ಅಬ್ರಾಡ್. ಹಿಲ್ ಬಿ ಸಮ್ವೆ ದೂರ ಕಳ್ಸ್ಬಿಡುತ್ತೆ, ಜೀವ ಉಳಿಯುತ್ತೆ. ಬಟ್ ಇಲ್ಲೇ ಇದ್ರೆ ಅವ್ರದ್ದು ಕ್ವಾಲಿಟಿ ಆಫ್ ಲೈಫ್ ಹೊಟ್ಟೋಗ್ಬಿಡುತ್ತೆ. They become suicidal also. All the suicidal tendencies are connected to depression in the southwest corner. Suppose ಯಾರ್ದಾದ್ರು ಮನೇಲಿ ಇತ್ತು ಆ ರೀತಿ ಸಂಪಿತ್ತು ಅಂದರೆ ಸಟನ್ಲಿ ಅಲ್ಲಿ ನಾವು ಏನು ರೆಮಿಡೀಸ್ ಎಲ್ಲ ರಿಲೈ ಮಾಡಕ್ಕೆ ಹೋಗಬಾರ್ದು. ಯು ಹ್ಯಾವ್ ಟು ಆ್ಯಡ್ ಲೋಡ್, ರಿಮೂವ್ ದ್ಯಾಟ್. ಮೇ ಬಿ ಒಂದು ರೂಮ್ನ ನಾವು ಸ್ಯಾಕ್ರಿಫೈಸ್ ಮಾಡಿದ್ರು ಪರವಾಗಿಲ್ಲ ನಾರ್ದನ್ ಡೈರೆಕ್ಷನಲ್ಲಿ. ಅಲ್ಲಿ ಒಂದು ರೂಮ್ ಒಡೆದಾಕಿ ಆ ಜಾಗದಲ್ಲಿ ಬೇಕಾದ್ರೆ ಸಂಪು ಕಟ್ಟಬೇಕು. ದೀಸ್ ಆರ್ ಸೋ ಸೀರಿಯಸ್. ಇದರಿಂದಾಗಿ ಜನ ಹೆದರೋದು ವಾಸ್ತು ಅಂತ. ವಾಸ್ತು ಡಿಡ್ಂಟ್ ಡೂ ಎನಿಥಿಂಗ್ ರಾಂಗ್. ಇಟ್ ಈಸ್ ಗಿವಿಂಗ್ ಯು ಅನ್ ಅಪರ್ಚುನಿಟಿ ಟು ಸೆಟ್ ಇಟ್ ರೈಟ್. ಆದ್ರೆ ಜನ ಏನ್ ಮಾಡ್ತಾರೆ, ನೀವು ಯಾರಾದ್ರೂ ವಾಸ್ತು ಎಕ್ಸ್ಪರ್ಟ್ ಬಂದ್ರೆ ನಮ್ಮ ಮನೆ ಹಿಂಗ್ ಮಾಡೋ ಹಂಗ್ ಮಾಡೋ ಅಂತ ಹೇಳ್ತಾರೆ, ಚೇಂಜಸ್ ಹೇಳ್ಬಿಡ್ತಾರೆ. ಬಟ್ ಇಟ್ಸ್ ಫಾರ್ ಯು. ಬೇರೆ ಯಾವ ಮಿಸ್ಕನ್ಸೆಪ್ಷನ್ ಇದೆ? ದೇರ್ ಆರ್ ಸೋ ಮೆನಿ ಅಂತಂದ್ರೆ ಈಗ ಅದೇ ಒಂದು ಮಿಸ್ಕನ್ಸೆಪ್ಷನ್, ಅದು ಸೌತ್ ಇಸ್ ಅ ಬ್ಯಾಡ್ ಡೈರೆಕ್ಷನ್ ಅಂತ ಇದೆ. ಆ ರೀತಿ ಖಂಡಿತ ಇಲ್ಲ. ಬಟ್ ಈ ಡೈರೆಕ್ಷನ್ಸ್ ಬೀಯಿಂಗ್ ನಾನು ಹೇಳಿದ್ನಲ್ಲ, ನೆಗೆಟಿವ್ ಡಿಟೀಸ್ ಆರ್ ಮೋರ್ ಇನ್ ದಿಸ್ ಡೈರೆಕ್ಷನ್. ಹಾಗಾಗಿ ಕೆಲವನ್ನ ನೀವು ನೆಸೆಸರಿಲಿ ಫಾಲೋ ಮಾಡಬೇಕಾಗತ್ತೆ. ಸೌತ್ ಈಸ್ಟು, ಸೌತ್ ವೆಸ್ಟ್ ಮೂರೂ ದಿಕ್ಕುಗಳು ನೆಗೆಟಿವ್ ಆಗಿದ್ರಿಂದ ಅಲ್ಲಿ ನೀವು ಯಾವುದೇ ಒಂದು ಓಪನಿಂಗ್ ಕೊಟ್ರೆ, ಗೇಟ್ ಇರ್ಬೋದು, ಕಾರ್ಗೋಸ್ಕರ ಗೇಟ್ ಇರ್ಬೋದು ಅಥವಾ ಮೈನ್ ಡೋರ್ ಇರ್ಬೋದು, ನೀವು ನೆಸೆಸರಿಲಿ ಆ ಝೋನ್ ಅನ್ನ ಪಕ್ಕಾ ಮಾಡ್ಬೇಕಾಗತ್ತೆ. ಅಂದ್ರೆ ರೆಮಿಡೀಸ್ ಎಲ್ಲ ಮಾಡ್ಲೇಬೇಕಾಗತ್ತೆ. ಬಟ್ ಜನರಲಿ ದೋಸ್ ಹು ಡೋಂಟ್ ನೋ ವಾಸ್ತು ಅವರು ಮಾಡಿರಲ್ಲ, ಹಾಗಾಗಿ ಕಷ್ಟಪಡ್ತಾ ಇರ್ತಾರೆ. ನಾನು ಇನ್ನೊಂದು ಹೇಳ್ತೀನಿ ಗೊತ್ತಾ, ಎಷ್ಟೊಂದು ಜನಕ್ಕೆ ವಯಸ್ಸಾಗ್ತಾ ಮಕ್ಕಳು ಜೊತೆಲಿ ಇರ್ಲಿ ಅನ್ನೋದು ನಾರ್ಮಲ್, ಎಸ್ಪೆಷಲಿ ಇಂಡಿಯನ್ ಹೌಸ್ ಹೋಲ್ಡ್ ಅಲ್ಲಿ. ಅದರಲ್ಲಿ ಒಂದೇ ಒಂದು ಗಂಡು ಮಗ ಇರ್ತಾನೆ, ಬಟ್ ಅವನ್ ಬೇರೆ ಕಡೆ ಇರ್ತಾನೆ. ಮದ್ವೆ ಆಗತ್ತೆ, ಅವರಲ್ಲೇ ಇರ್ತಾರೆ. ಹೀಗೆ ಈ ತರ ಪ್ರಾಬ್ಲಮ್ಸ್ ಇವಾಗಿನ ಲೈಫಲ್ಲಿ ಜಾಸ್ತಿ ನೋಡ್ತೀವಿ. ನನ್ನ ಬ್ಲಾಗ್ ಎಲ್ಲ ಮಾಡ್ತೀನಿ, ಅದ್ರಲ್ಲಿ ಅದೇ ಹೇಳೋದು, ಫಸ್ಟ್ ನಿಮ್ ಸೌತ್ ಈಸ್ಟ್ನೆಸ್ ಗಟ್ಟಿ ಮಾಡ್ಕೊಳ್ಳಿ, ನಿಮ್ ಮಗ ನಿಮ್ ಜೊತೆ ಇರ್ತಾನೆ ಅಂತ. ಸಿಂಪಲ್. ಸಚ್ ಥಿಂಗ್ಸ್ ಆರ್ ದೇರ್. ಬೇರೆ ಮಿಸ್ಕನ್ಸೆಪ್ಷನ್ ಅಂತಂದ್ರೆ ಒಂದು ನನ್ನ ಗುರುಗಳು ಕೂಡ ಇದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾರೆ. ಆಯಾದಿ ಅಂತ ಒಂದು ಪ್ರಿನ್ಸಿಪಲ್ ಇದೆ. ಮಿಸ್ಕನ್ಸೆಪ್ಷನ್ ಹೇಳ್ತೀನಿ. ಅದು ಏನ್ ಗೊತ್ತಾ, ಟೆಂಪಲ್ ವಾಸ್ತು ಫಸ್ಟ್ ಶುರುನಲ್ಲಿ ಟೆಂಪಲ್ ವಾಸ್ತು ಅಂತ ಶುರು ಆಯ್ತು. ಟೆಂಪಲ್ ವಾಸ್ತು ಪ್ರಿನ್ಸಿಪಲ್ಸ್ ಆರ್ ಡಿಫ್ರೆಂಟ್ ಫ್ರಮ್ ಮನುಷ್ಯಾಲಯ, ಆಲಯ ವಾಸ್ತು, ನಮ್ಮ ಮನೆ ಕಟ್ಟೋದು. ನನ್ಗೆ ಇದು ಬಂದಿತ್ತು ಡೌಟ್, ಯಾಕಂತಂದ್ರೆ ಟೆಂಪಲ್ ಅಲ್ಲಿ ಐ ಹ್ಯಾವ್ ಸೀನ್ ಇಟ್ಸ್ ಜಸ್ಟ್ ಅ ಸ್ಕ್ವೇರ್, ಮಧ್ಯದಲ್ಲಿ ಮಾತ್ರ ಗುಡಿ ಇರುತ್ತೆ. ಆ ಕಡೆ ಈ ಕಡೆ ಭಾರ ಹಾಕೋದಾಗ್ಲಿ, ದೊಡ್ಡ ವಾಲ್ ಕೊಡೋದಾಗ್ಲಿ ಏನೂ ಇರಲ್ಲ. ಸೊ ಹೌ ಇಸ್ ಇಟ್ ಡಿಫ್ರೆಂಟ್ ಅಂತ ಕೇಳಿದ್ರೆ ನೀವು ಅದೇ ಹೇಳಿದ್ರಿ. ಟೆಂಪಲ್ ವಾಸ್ತುನಲ್ಲಿ ಇನ್ನೂ ಒಂದಿದೆ, ಬ್ರಹ್ಮಸ್ಥಾನ ಅಂತ ನಾವೇನ್ ಹೇಳ್ತೀವಿ. ದೇವ್ರ ಗುಡಿ ಮಧ್ಯದಲ್ಲಿ ಇರಲ್ಲ, ಸ್ವಲ್ಪ ಲಾಪ್ ಸೈಡೆಡ್ ಇರುತ್ತೆ, ಮುಂದೆ ಅಂಗಳ ಜಾಸ್ತಿ ಇರುತ್ತೆ ಅಲ್ವಾ, ನಾವು ಬಂದು ನಿಂತು ಎಲ್ಲ ನಿಂತ್ಕೊಳಕ್ಕೆ. ಸೊ ವೇರಸ್ ನಮ್ಮದ್ರಲ್ಲಿ ಬ್ರಹ್ಮಸ್ಥಾನ ಮಧ್ಯದಲ್ಲಿರುತ್ತೆ. ಸೊ ತುಂಬಾ ಡಿಫರೆನ್ಸಸ್ ಇದೆ. ಆದ್ರೆ ನಾನ್ ನೋಡಿದೀನಿ ತುಂಬಾ ಜನ ಕೆಲವು ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ತಾರೆ, ಆಯಾದಿ ಅದೆಲ್ಲ. ದೇರ್ ಆಲ್ ಫ್ರಮ್ ಟೆಂಪಲ್ ವಾಸ್ತು. ವಾಟ್ ಎವರ್ ಇಸ್ ಅಪ್ಲಿಕೇಬಲ್ ಇನ್ ಟೆಂಪಲ್ಸ್ ಆರ್ ಬೀಯಿಂಗ್ ಅಪ್ಲೈಡ್ ಹಿಯರ್. ಅಂಡ್ ನಮ್ಮ ಮಾಮೂಲಿ ಜನಕ್ಕೆ ಅವೆಲ್ಲ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಮನೆ ಡಿಸೈನ್ ಮಾಡುವಾಗ ಆಯಾದಿ ಮಾಡ್ತೀರಾ ಅಂತ ಕೇಳ್ತಾರೆ ಕೆಲವರು. ಆಯಾದಿ ಅಂದ್ರೆ ಆದಿ ಅಂದ್ರೆ ಒಂದು ಕ್ಯಾಲ್ಕುಲೇಷನ್. ಈಗ ಮದ್ವೆ, ಈಗ ಗಂಡು ಹೆಣ್ಣು ಮದ್ವೆ ಮಾಡ್ಬೇಕಾದ್ರೆ 2 ಜಾತಕ ಇದ್ ಮಾಡ್ತಾರೆ, ಮ್ಯಾಚ್ ಮಾಡ್ಬೇಕಾದ್ರೆ ಅವ್ರದ್ದು ಕ್ಯಾಲ್ಕುಲೇಷನ್ಸ್ ಕೆಲವಿದೆ, ಒಂದು 6 ಕ್ಯಾಲ್ಕುಲೇಷನ್ ಇದೆ.
ವಾರ ತಿಥಿ ನಕ್ಷತ್ರ ಈ ರೀತಿ ಕರಣ ಯೋಗ ಅಂತೆಲ್ಲ ಕೆಲವೆಲ್ಲ ಇದೆ. ಅದೇ ರೀತಿ ಇದರಲ್ಲಿ ಆಯಾ ಆದಿ ಅಂತ 6 ಕ್ಯಾಲ್ಕುಲೇಷನ್ಸ್ ಆರ್ ದೇರ್. ಆ ಕ್ಯಾಲ್ಕುಲೇಷನ್ ಪ್ರಕಾರ ಅಂದ್ರೆ ಮನೆ ಉದ್ದ ಅಗಲ ಎಷ್ಟಿರ್ಬೇಕು, ಹೈಟ್ ಎಷ್ಟಿರ್ಬೇಕು, ರೂಫ್ ಯಾವ ಹೈಟಿಗೆ ಬರ್ಬೇಕು, ಈ ತರನು ಕ್ಯಾಲ್ಕುಲೇಷನ್ ಇದೆ. ದಿಸ್ ಇಸ್ ಅ ಬ್ಯೂಟಿಫುಲ್ ಕ್ಯಾಲ್ಕುಲೇಷನ್ ವಿಚ್ ಕ್ಯಾನ್ ಟ್ಯೂನ್ ಯು effortlessly to natural frequencies. We are all vibrational bodies, in physical form. So namma vibration, the way we bio frequency whatever is there, directly namma natural frequency jothe merge agbekadre you follow this ayadi based on somebody's nakshatra. Using that as the parameter, you calculate ಅವ್ರ ಮನೆ ಉದ್ದ ಎಷ್ಟಿರ್ಬೇಕು, ಅಗ್ಲ ಇರ್ಬೇಕು. ಈ ರೀತಿ ಮಾಡಿದ್ರೆ ಆಯ ಇದೆಯಾ ವ್ಯಯ ಇದೆಯಾ, ಈ ರೀತಿ ದೇರ್ ಆರ್ ಸಮ್ ಸೆಟ್ ಆಫ್ 6 ಕ್ಯಾಲ್ಕುಲೇಷನ್ಸ್. ಬಟ್ ಏನ್ ಗೊತ್ತಾ, ಅದರಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ಅನ್ನ ನಮಗೆ ಹೇಳಲ್ಲ ಅವರು. ಈಗ ಯಾರ್ಯಾರು ಆಯಾದಿ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ರು, ಏನಂದ್ರೆ ಆಯಾದಿ ಕ್ಯಾಲ್ಕುಲೇಷನ್ ಅಲ್ಲಿ ಇನ್ನೂ ಒಂದು ಪ್ಯಾರಾಮೀಟರ್ ಇದೆ. ಅದು ಆ ಮನೆ ಓನರ್ದು ಇದು ಇಲ್ಲಿಂದ ಈ ತುದಿ ಇದೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಹಸ್ತ ಅಂತ ಹೇಳ್ತೀವಿ, ಮೊಳ ಅಂತೀವಲ್ಲ, ಒಂದು ಹಸ್ತ ಅಂತ. ಸೊ ನಾವ್ ಏನೇ ಕ್ಯಾಲ್ಕುಲೇಷನ್ ಮಾಡಿದ್ರು ರೂಲ್ ಪ್ರಕಾರ, ವಾಸ್ತು ಶಾಸ್ತ್ರದ ಪ್ರಕಾರ, ಹಸ್ತ ಇಸ್ ದ ಮೇನ್ ಮೆಷರಿಂಗ್ ಯೂನಿಟ್. ಅಂದ್ರೆ ನೀವು ಮನೆ ಕಟ್ಟುವಾಗ ಇಟ್ಟಿಗೆ ಸಹ ಅದೇ ಉದ್ದದಲ್ಲಿ ಇರಬೇಕು. ಅದನ್ನೆಲ್ಲ ಫಾಲೋ ಮಾಡಲ್ಲ. ಓಕೆ, ಸಪೋಸ್ ನಿಮ್ಮ ಆಯಾದಿ ಪ್ರಕಾರ 23 ಅಡಿ ಅಗಲ, ಒಂದು 45 ಅಡಿ ಉದ್ದ ಬರಬೇಕು ಅಂತ ಇರುತ್ತೆ ಅನ್ಕೊಳ್ಳಿ ಕ್ಯಾಲ್ಕುಲೇಷನ್ ಪ್ರಕಾರ. ಆ 23 ಹಸ್ತ ಆಗಿರ್ಬೇಕು, ಅಡಿ ಅಲ್ಲ. ಓಕೆ, ಅಡಿ ಚೇಂಜ್ ಸೇಮ್ ಇರುತ್ತೆ, ಬಟ್ ಇದು ಚೇಂಜ್ ಆಗುತ್ತೆ. ಇವ್ರೇನ್ ಮಾಡ್ತಾರೆ, ಬರೀ ಆ ಕ್ಯಾಲ್ಕುಲೇಷನ್ಸ್ ಕೊಟ್ಬಿಟ್ಟು ಮಾಡಿ ಅಂತ ಹೇಳ್ತಾರೆ. ಇವ್ರು ತಗೊಂಡು ಹೋಗಿ ಅದನ್ನ ದೇ ವಿಲ್ ಯೂಸ್ ಇಟ್ ಇನ್ ಅಡಿ. ಇಟ್ಸ್ ಟೋಟಲಿ ಲಾಸ್ಟ್. ದಿಸ್ ಇಸ್ ದ ಒನ್ ಮೇಜರ್ ಮಿಸ್ಕನ್ಸೆಪ್ಷನ್ created by experts, Vastu experts, because you get paid. Okay. Yeah, this is, because I'm talking about it, I may get into trouble. There are such things happening. ಆಮೇಲೆ ಇನ್ನೊಂದು, ಓಕೆ, ಇದು ಈಗ ಸಪೋಸ್ ನೀವು ಹೇಳಿದ್ರೆ ತುಂಬಾ ಜನ ಮನೆ ಕಟ್ಟಿಬಿಟ್ಟಿರ್ತಾರೆ, ಅಲ್ಲಿ ಏನ್ ಆಯಾದಿ ನೋಡಕ್ಕಾಗತ್ತೆ. ಇದನ್ನೇ ನೋಡಿದಾಗ ದ ವೇ ದೇ ರೆಕ್ಟಿಫೈ ಸಚ್ ಮಿಸ್ಕ್ಯಾಲ್ಕುಲೇಷನ್. ಸಪೋಸ್ ಒಂದ್ ಮನೇಲಿ ಆಯಾ ಅವ್ರ ಪ್ರಕಾರ ಸರಿ ಇಲ್ಲ ಅನ್ಕೊಳ್ಳಿ. ಸಪೋಸ್ 1 ಅಡಿ ಜಾಸ್ತಿ ಬಂದ್ಬಿಟ್ಟಿದೆ, 23 ಇರೋ ಕಡೆ 24 ಅಡಿ ಬಂದಿದೆ. ಇನ್ನು ರೆಮಿಡೀಸ್ ಹೇಗಿರುತ್ತೆ ಗೊತ್ತಾ, ಈ 1 ಅಡಿಗೆ ಇಲ್ಲೊಂದು ಪ್ಯಾಕ್ ಮಾಡ್ಬಿಡ್ತಾರೆ, ಅಂದ್ರೆ ಸ್ಟ್ರೈಟ್ ಒಂದು ಪ್ಲೈವುಡ್ ಶೀಟ್ ಅನ್ನ ಹಾಕ್ಬಿಡ್ತಾರೆ. ಆಯ್ತು, ಸರಿ ಹೋಯ್ತು ಅಂತ ಹೇಳಿ. ದಿಸ್ ಇಸ್ ವಾಟ್ ಐ ಹ್ಯಾವ್ ಸೀನ್ ಪರ್ಸನಲಿ. ದಟ್ ಈಸ್ ವೈ ಪೀಪಲ್ ಶುಡ್ ನಾಟ್ ಫಾಲ್ ಫಾರ್ ಆಲ್ ದೀಸ್ ಥಿಂಗ್ಸ್. ದೀಸ್ ಆರ್ ಆಲ್ ಮಿಸ್ಕನ್ಸೆಪ್ಷನ್ಸ್ ನನ್ನ ಪ್ರಕಾರ, ಮೇಜರ್. ಇನ್ನು ಕೆಲವರು ದೇ ಯೂಸ್ ಕಾಪರ್ ವೈರ್ ಅಂದ್ಬಿಟ್ಟು, ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಹರ್ಡ್. ಕಾಪರ್ ವೈರ್ ಈಗ ಯಾವುದೋ ಒಂದು ಮೂಲೆ ಕಟ್ಟಾಗಿರುತ್ತೆ. ನಮ್ಮ ಮನೆ ಕಟ್ಟೋವಾಗ ಮೇ ಬಿ ನಾನು ಪೋರ್ಟಿಕೋ ಕಾರ್ಗೋಸ್ಕರ ಒಂದು ಕಟ್ ಮಾಡ್ಬಿಟ್ಟಿರ್ತೀನಿ ನಾರ್ತ್ ಈಸ್ಟ್ ಅಲ್ಲಿ. ಆ ಜಾಗ ಕಟ್ಟಾಯ್ತು ಅಂತಂದ್ರೆ ಅಲ್ಲಿ ತಲೆ ಜಾಗ ಕಟ್ಟಾಯ್ತು ಅಂತ ಏನೋ ಮಾತಾಡ್ತಾರೆ. ಸೊ ನಾನು ಅದನ್ನ ಕಂಪ್ಲೀಟ್ ಮಾಡ್ಬೇಕಾದ್ರೆ ಈ ಜಾಗದಲ್ಲಿ ನಾನು ಕಾಪರ್ನ ವೈರ್ ಹಾಕ್ಬಿಡ್ತೀನಿ. ಇಟ್ಸ್ ಸೋ ಸಿಂಪಲ್. ಕಾಪರ್ ವೈರ್ನ ಬರಿ ಮಾಡೋದು, ಒಂದಷ್ಟು ಉದ್ದ ತಂದ್ಬಿಟ್ಟು ಒಂದು 10 ಅಡಿ 15 ಅಡಿ ಹಾಕ್ಬಿಟ್ಟು ಇಟ್ ಬಿಕಮ್ಸ್ ನೋಷನಲಿ ಇಟ್ ಬಿಕಮ್ಸ್ ಅ ರೆಕ್ಟ್ಯಾಂಗಲ್ ಅಂತ. ಎಲ್ಲ ದಿಕ್ಕಲ್ಲೂ ಕಾಪರ್ ವೈರು. ದಟ್ ಡಸಂಟ್ ವರ್ಕ್ ಲೈಕ್ ದಟ್. ಎವ್ರಿ ಝೋನ್ ಈಸ್ ರೂಲ್ಡ್ ಬೈ ಎ ಪ್ಲಾನೆಟ್. ಪ್ಲಾನೆಟ್ ರಿಲೇಟೆಡ್ ಮೆಟೀರಿಯಲ್ ಹಾಕಿದ್ರೆ ಮಾತ್ರ ದೋಷ ಹೋಗೋದು. ಯು ಕೆನ್ ನಾಟ್ ಯೂಸ್ ಬ್ಲೈಂಡ್ಲಿ ಕಾಪರ್ ವೈರ್ ಎವ್ರಿವೇರ್. ನಾನು ಕಾಪರ್ ಹಾಕ್ತೀನಿ ಬಿಡಿ ಅಂತ ಹೇಳ್ತಾರೆ ಕೆಲವ್ರು. ಆ ತರ ಮಾಡಬಾರ್ದು. ಓಕೆ, ಜನರಲ್ ಇರುವಂತ ಮೂಢನಂಬಿಕೆಗಳೇನು ವಾಸ್ತು ಪ್ರಕಾರ? ನೀವು ಹೇಳ್ತಾ ಇದ್ದೀರಾ, ಓಕೆ, ನೀವು ಒಂದ್ ಲೆವೆಲ್ ಅಲ್ಲಿ ನಂಗೆ ಸೈಂಟಿಫಿಕ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಕ್ಕೆ ಹೆಲ್ಪ್ ಮಾಡಿದ್ದೀರಾ. ಮೂಢನಂಬಿಕೆಗಳೇನಿದೆ ವಾಸ್ತು ಮೇಲೆ ಜನರದ್ದು? ಒಂದು ಎಕ್ಸಾಂಪಲ್ ಕೊಡಕ್ಕಾಗತ್ತೆ? ಕೊಡಿ. ಅಲ್ಲ, ನೀವು ಕೊಡಕ್ಕಾಗತ್ತ? ಅಂದ್ರೆ ಸೆನ್ಸ್ ಇವಾಗ ಸಿಂಪಲ್ ಆಗಿ ಒಂದ್ ಮಾತು ಹೇಳ್ತೀನಿ. ತಾಮ್ರದ್ ಲೈಕ್ ಹೆವಿ ಮೆಟಲ್ ಗಣೇಶ ಇಟ್ಕೋಬಾರ್ದು, ಕೇತು ದೋಷ ಬರುತ್ತೆ, ಈ ತರದೆಲ್ಲ ಇದು ಬರುತ್ತೆ. ನಾನೊಂದು ಈ ಎಕ್ಸಾಂಪಲ್ ಎಸ್ಪೆಷಲಿ ನಾನು ಓದಿದ್ದು ಕೋರಾ ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಜನರಲ್ ಆಗಿ ಜನ ಕ್ವೆಶ್ಚನ್ಸ್ ಕೇಳ್ತಾರೆ, ಅದಕ್ಕೆ ಆನ್ಸರ್ ಮಾಡ್ತಾರೆ. ಒನ್ ಆಫ್ ದ ಮೋಸ್ಟ್ ಆಸ್ಕ್ಡ್ ಕ್ವೆಶ್ಚನ್ ಅಲ್ಲಿ ಇದ್ದಿದ್ದು, ಈಸ್ ಇಟ್ ಬೆನಿಫಿಷಿಯಲ್ ಟು ಕೀಪ್ ಗಣೇಶ ಐಡಲ್ಸ್ ಅಟ್ ಹೋಮ್ ಅಂತ ಇತ್ತು. ಹೌ ಮೆನಿ ಕ್ಯಾನ್ ಯು ಕೀಪ್? ವಾಟ್ ಇಸ್ ದ ಮೆಟೀರಿಯಲ್? ಕೀಪ್ ಮೋರ್ ದನ್ ಒನ್. ಇದು ಈ ತರದ್ ಮೂಢನಂಬಿಕೆಗಳು ಅಥವಾ ತುಂಬಾ ಇದೆಲ್ಲಾನು ಮೇನ್ಲಿ ಯಾವಾಗ ಶುರು ಆಯ್ತು ಗೊತ್ತಾ?
ಈ ಫೆಂಗ್ಶುಯಿ ಅಂತ ಶುರು ಆಯ್ತಲ್ಲ ಆಗ. ಫೆಂಗ್ಶುಯಿ ಈಸ್ ಬೈ ಇಟ್ ಸೆಲ್ಫ್ ಇಟ್ಸ್ ಅ ಸೈನ್ಸ್, ಇಟ್ಸ್ ಗುಡ್. ಅಂದ್ರೆ ಇಟ್ಸ್ ಅ ಡೆರಿವೇಟಿವ್ ಆಫ್ ವಾಸ್ತುಶಾಸ್ತ್ರ. ಬೌದ್ಧಿಸಮ್ ಟುಕ್ ವಾಸ್ತುಶಾಸ್ತ್ರ ಹಿಂದೆ ಟು ದೇರ್ ಕಂಟ್ರಿ, ಚೈನಾ ಎಲ್ಲ ಹೋದಾಗ ದೇ ಮಾಡಿಫೈಡ್ ಇಟ್ ಟು ಸೂಟ್ ದೇರ್ ಲ್ಯಾಂಡ್, ಬಿಕಾಸ್ ಅವರಿಗೆ ಸೌತ್ ಇಸ್ ಅ ವೆರಿ ವೆರಿ ಗುಡ್ ಡೈರೆಕ್ಷನ್. ಯಾಕಂದ್ರೆ ದಟ್ಸ್ ದ ಓನ್ಲಿ ಡೈರೆಕ್ಷನ್ ದೇ ಗೆಟ್ ಸನ್ಲೈಟ್ ಫ್ರಮ್ ಇನ್ ಚೈನಾ. ಸೊ ಸ್ವಲ್ಪ ಎಲ್ಲ ಟ್ವಿಸ್ಟ್ ಮಾಡಿ ಮಾಡಿಫೈ ಮಾಡಿ ವಾಟ್ ಎವರ್ ಫೆಂಗ್ಶುಯಿ ಈಸ್ ಸೇಯಿಂಗ್ ಅದನ್ನ ನಾವು ಡೈರೆಕ್ಟ್ಲಿ ಇಲ್ಲಿ ತಂದು ಫಾಲೋ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಬಟ್ ಏನಾಯ್ತು ಅಂದ್ರೆ ಅದರಲ್ಲಿ ಇಟ್ ಇಸ್ ಡೆಫಿನೆಟ್ಲಿ ನಾಟ್ ಅಬೌಟ್ ನಾವಿಲ್ಲಿ ಬುದ್ಧ ಇಡ್ಬೋದಾ, ಇಲ್ಲಿ ಬ್ಯಾಂಬೂ ಇಡ್ಬೋದಾ, ಅದೆಲ್ಲ ಇದೆಯಲ್ಲ, ಇದೆಲ್ಲ ಫ್ರಮ್ ದಾಟ್. ಬಟ್ ಇಟ್ಸ್ ಅ ಸೂಪರ್ಫಿಷಿಯಲ್ ಥಿಂಗ್, ಇಟ್ ಈಸ್ ನಾಟ್ ದ ರಿಯಲ್ ಫೆಂಗ್ಶುಯಿ. ಬಟ್ ಅದನ್ನ ನಾವು ಇದು ಯೂಸ್ ಮಾಡಿಕೊಂಡು ಇಲ್ಲಿ ವಾಸ್ತುನವರು ಕೂಡ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಕಾಣಿಸ್ತು, ಬಿಟ್ಟಿಲ್ಲ. ಸೊ ಇಲ್ಲಿ ಇದಿಡಿ ಅಲ್ಲಿದು. ಇನ್ಫ್ಯಾಕ್ಟ್ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಸಪೋಸ್ ಒಂದು ಏನ್ ಹೇಳ್ತಾರದು, ತಂಜಾವೂರ್ ಪೇಂಟಿಂಗ್ ಮಾಡ್ತಾರೆ, ಅವ್ರು ಅಷ್ಟಕ್ಕೆ ನಿಲ್ಸಲ್ಲ, ಧನ್ವಂತರಿ ಮಾಡಿ ಇದನ್ನ ಈ ದಿಕ್ಕಲ್ಲಿ ಹಾಕಿ, ಆ ಥರನೂ ಬಿಸ್ನೆಸ್. ಅಂದ್ರೆ ಎಲ್ಲದ್ರಲ್ಲೂ ಬಿಸ್ನೆಸ್. ಆಮೇಲೆ ಪಾರ್ಥಸಾರಥಿ ಚಿತ್ರ ಇರುತ್ತಲ್ಲ, ಅದನ್ನ ಹಾಕ್ಬೇಡಿ ಮನೇಲಿ ಜಗಳ. ಅದು ಏನ್ ಗೊತ್ತಾ, ಅದಕ್ಕೆ ಚಿತ್ರಕೂಟ ಚಿತ್ರಗಳನ್ನು ಯಾವ ರೀತಿ ಡಿಸ್ಪ್ಲೇ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಚಾಪ್ಟರ್ ಇದೆ ವಾಸ್ತುಶಾಸ್ತ್ರದಲ್ಲಿ. ಏನ್ ಯೂಸ್ ಮಾಡಬೇಕು, ವೆರಿ ವೆರಿ ಸಿಂಪಲ್ ಅದ್ರಲ್ಲಿ ಹೇಳಿರೋದು. ಯಾವುದನ್ನ ನೋಡಿದಾಗ ನಮ್ಮ ಮನಸ್ಸು ಉದ್ವಿಗ್ನ ಆಗತ್ತೆ ಅಂಥದ್ದನ್ನು ಸಿಂಬಲಿಕ್ ಅಂಥದ್ದು ಡಿಸ್ಪ್ಲೇ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಅದೇ ನೀವು ಹೇಳೋದ್ರಲ್ಲ, ಅದು ಯುದ್ಧದ ಸಮಯದಲ್ಲಿ ಮಾಡಿರೋ, ಇಟ್ ರಿಮೈಂಡ್ಸ್ ಯು ಆಫ್ ದಟ್ ವಾರ್ ಅಲ್ವಾ. ಅದು ವಾರ್ ಬಿಟ್ವೀನ್ ಬ್ರದರ್ಸ್, ಕಿತ್ ಅಂಡ್ ಅದಕ್ಕೋಸ್ಕರ ಇಟ್ ಡಿಸ್ಪ್ಲೇಸ್ ದಾಟ್ ಅಂಡ್ ಯು ವಿಲ್ ಗೆಟ್ ಆಲ್ ದಟ್ ಇನ್ ಟು ಯುವರ್ ಮೈಂಡ್. ಸೊ ಅದನ್ನು ಮಾಡಬೇಡಿ ಅಂತ ಹೇಳ್ತಾರೆ. ಖಂಡಿತ ಆ ರೀತಿ ಫಾರ್ ಎಕ್ಸಾಂಪಲ್ ವಾಟರ್ ಫಾಲ್, ನೀರು ಮಾಮೂಲಿ ಒಂದು ಕೂಲಾಗಿ ಕಾಮಾಗಿ ಹರಿತಾ ಇರೋದು ಒಂದು ತರ ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀಳುತ್ತೆ. ತುಂಬಾ ವೈಲೆಂಟ್ ನ್ಯಾಚುರಲ್ ವಾಟರ್ ಫಾಲ್ ಇರುತ್ತಲ್ಲ, ಅದನ್ನ ನಾವು ನಾರ್ತಲ್ಲಿ ಹಾಕ್ಬೇಡಿ. ದೋ ಇಟ್ ಈಸ್ ಜಲತತ್ವ ನಾರ್ತು, ನಾವು ಅದನ್ನ ಹಾಕ್ಬೇಡಿ ಅಂತ ಹೇಳ್ತೀವಿ, ಯಾಕಂದ್ರೆ ಅಲ್ಲಿ ಜಲತತ್ವ ಶಾಂತವಾಗಿಲ್ಲ. ಆಮೇಲೆ ಇನ್ನೊಂದು ನೀವು ಹೇಳಿ ವಾಟರ್ ಫಾಲ್ ಹೇಳಿದ ಇದಾಯ್ತು, ಮನೆ ಒಳಗಡೆ ಫೌಂಟೇನ್ ಇಟ್ಕೊಂಡ್ರೆ ಆ ಫೌಂಟೇನ್ ನೀರಿನ ಕೆಳಗೋಗೋದ ಇದಾಗತ್ತೆ. ಸೊ ಎವ್ರಿಥಿಂಗ್ ನೀವು ಮಾಡೋದೆಲ್ಲ ಕೆಳಗೆ ಬರುತ್ತೆ, ನಿಮ್ ಸಕ್ಸಸ್ ಕೆಳಗೆ ಬರುತ್ತೆ. ಇದು ಎಲ್ಲ ಅದ್ರ ಬಗ್ಗೆ ಕ್ಲಾರಿಫೈ ಮಾಡಬೇಕು. ಖಂಡಿತ ಇದೆಲ್ಲ ಟ್ವಿಸ್ಟೆಡ್ ವೇ ಆಫ್ ಥಿಂಕಿಂಗ್, ಗೊತ್ತಾಯ್ತಾ. ಈಗ ಜಲತತ್ವ ಅಂತಂದಾಗ ಇನ್ನೊಂದು ಇದಕ್ಕೆ ರಿಲೇಟೆಡೇ ಹೇಳ್ಬಿಡ್ತೀನಿ. ನೀವು ಯಾವುದಾದ್ರೂ ಆಫೀಸ್ಗೆ ಹೋಗಿ, ಸಣ್ಣ ಅಂಗಡಿ ಇರ್ಬೋದು, ದೊಡ್ಡ ಆಫೀಸ್ ಇರ್ಬೋದು, ಎಸ್ಪೆಷಲಿ ಇನ್ ಇಂಡಿಯಾ, ನಾರ್ತ್ ಈಸ್ಟ್ ಅಲ್ಲಿ ದೊಡ್ಡ ವಾಟರ್ ಟ್ಯಾಂಕ್ ಇಟ್ಟಿದ್ರೆ ಕುಡಿಯೋಕೆ ನೀರ್ ಇಟ್ಟಿರ್ತಾರೆ, ವಾಟರ್ ಕ್ಯಾನ್ ಇರುತ್ತೆ ಕುಡಿಯೋದು. ನಾರ್ತ್ ಈಸ್ಟ್ ಅಲ್ಲಿ ಇರೋದು ವಾಸ್ತು ಪ್ರಕಾರ ಅಂತ ಖಂಡಿತ ಅಲ್ಲ. ಜಲತತ್ವ ಅಂದ್ರೆ ಕ್ಯಾನ್ ಆಫ್ ವಾಟರ್ ಅಲ್ಲ, ಟ್ಯಾಂಕ್ ಆಫ್ ವಾಟರ್ ಅಲ್ಲ. ಜಲತತ್ವ ಅಂದ್ರೆ ಹರಿಯೋ ನೀರು. ಹರಿಯೋ ನೀರು ಓಪನ್ ಸರ್ಫೇಸ್, ಭೂಮಿ ಹೊತ್ತಿರ್ಬೇಕು, ನಾವು ಹೊತ್ತಿರಬಾರ್ದು. ಅಂದ್ರೆ ಕಂಟೈನರ್ ಅಲ್ಲಿ ಭೂಮಿ ನಾವು ಮನೆ ಕಟ್ಟಿದ ಮೇಲೆ ಇಡೋದಲ್ಲ. ಇಟ್ ಶುಡ್ ಬಿ ಬಿಲೋ ಅರ್ತ್ ಲೆವೆಲ್. ಅಂದ್ರೆ ಅಂಡರ್ ಗ್ರೌಂಡ್ ವಾಟರ್ ಟ್ಯಾಂಕ್ ಅಂತ ನಾವೇನ್ ಕಟ್ತೀವಿ, ಸಂಪು, ದಾಟ್ ಈಸ್ ಎ ಜಲತತ್ವ, ದಟ್ ರೆಪ್ರೆಸೆಂಟ್ಸ್ ಜಲತತ್ವ. ಸೊ ನಾರ್ತ್ ಈಸ್ಟ್ ಅಲ್ಲಿ ನಾವು ಸಂಪ್ ಕಟ್ಟಬೇಕು, ಕೆಲವು ಜಾಗಗಳಿದೆ ಅಲ್ಲಿ ಕಟ್ಟಬೇಕು. ಆದ್ರೆ ಆ ಜಾಗದಲ್ಲಿ ನಾನು ಓವರ್ ಹೆಡ್ ಟ್ಯಾಂಕ್ ಇಡಬಾರ್ದು, ಭಾರ ಆಗ್ಬಿಡುತ್ತೆ. ಥಿಂಕ್ ಇನ್ ಟರ್ಮ್ಸ್ ಆಫ್ ಲೋಡ್. ಆ ಲೋಡ್ ಅನ್ನ, ನೀರಿನ ಭಾರವನ್ನ ಭೂಮಿ ಹೊತ್ತಿರುವಾಗ ಅದು ಜಲತತ್ವ. ಆದ್ರೆ ಮೇಲೆ ಇವಾಗ ನೀವು ಹೇಳಿದ್ರಿ ಫೌಂಟನ್ ಅಲ್ಲಿ ಏನಾಗುತ್ತೆ, ಅಗೇನ್ ನಾರ್ತ್ ಈಸ್ಟ್ ಗುಡ್ ಡೈರೆಕ್ಷನ್, ನಾವು ಫೌಂಟನ್ ಎನರ್ಜೈಸ್ ಮಾಡಕ್ ಇಟ್ಕೋತೀವಿ, ಇಟ್ಸ್ ಗುಡ್ ಓನ್ಲಿ. ಜಲತತ್ವ ಆಗಿದ್ರಿಂದ ಗುಡ್. ಅಂಡ್ ಎನಿ ಮೂವಿಂಗ್ ವಾಟರ್ ಇನ್ಕ್ರೀಸಸ್ ಎನರ್ಜಿ, ಓಕೆ, ದಟ್ ಈಸ್ ಆಲ್ಸೋ ಗುಡ್. ಬಟ್ ಯು ಯೂಸ್ ಹೆವಿ ಮಾರ್ಬಲ್ ಸ್ಟ್ಯಾಚ್ಯೂ, ಬುದ್ಧ ಇರ್ತಾನೆ, ಪಕ್ಕದಲ್ಲಿ ಏನೇನೋ ಇರುತ್ತೆ, ಹೆವಿ ಮಾಡ್ಬಿಟ್ಟು ಒಂದ್ ಸಣ್ಣ ಫೌಂಟನ್ ಬರ್ತಾ ಇರತ್ತೆ, ಅದ್ ಮಾಡ್ಬಾರ್ದು. ಇಟ್ ನೆಗೇಟ್ಸ್, ಯು ಹ್ಯಾವ್ ಆಡೆಡ್ ಲೋಡ್ ಮಾಡಿ ಅದ್ರಲ್ಲಿ ಒಂಚೂರು ಫೌಂಟನ್ ಇಟ್ಟಿದ್ದೀರಾ. ಯು ಶುಡ್ ನಾಟ್ ಡೂ ಲೈಕ್ ದಟ್. ಸೊ ಈ ತರ ಬೇರೆ ಏನು ತುಂಬಾ ಇದೆ. ಈಗ ಬ್ಯಾಂಬೂ ಶೂಟ್, ಅದೇ ಬ್ಯಾಂಬೂ ಪ್ಲಾಂಟ್ ಇರ್ತಾರೆ, ಪ್ಲಾಂಟ್ ಎಲ್ಲಿಡ್ಬೇಕು ಅಂತ ನಾನೇನ್ ಹೇಳ್ದಾನು, ಅವ್ರ ಮನೆಯಲ್ಲಿ ಸೌತ್ ಅಲ್ಲಿ ಫುಲ್ ದೊಡ್ಡ ಬಾಲ್ಕನಿ ಇರುತ್ತೆ. ನೋ, ಇಟ್ ಈಸ್ ಕಾಸಿಂಗ್ ಸೋ ಮಚ್ ಆಫ್ ಪ್ರಾಬ್ಲಮ್ ಇನ್ ದ ಕರಿಯರ್. ಇನ್ನ ನಿಮ್ಗೆ ಅದು ಹೇಳ್ತೀನಿ ಆಮೇಲೆ, ಯಾವ ಝೋನ್ ಇಂದ ಏನಾಗತ್ತೆ ಅಂತ. ವೆರಿ ಇಂಪಾರ್ಟೆಂಟ್, ಜನಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಸೌತ್ ಈಸ್ ಕನೆಕ್ಟೆಡ್ ಟು ಅವರ್ ವರ್ಕ್ ಲೈಫ್. ಯಾರಿಗೇ ಆಗ್ಲಿ ವರ್ಕ್ ಲೈಫ್ ಅಲ್ಲಿ ತುಂಬಾ ಟೆನ್ಷನ್, ಬಾಸ್ ಜೊತೆ ಸರಿ ಇರಲ್ಲ, ರಿಲೇಶನ್ಶಿಪ್ ಆ ಥರ ಏನಾದರೂ ಇತ್ತು, ಯು ಆರ್ ನಾಟ್ ಹ್ಯಾಪಿ ಬೇಸಿಕಲಿ ಅಂದ್ರೆ ಸೌತ್ ಅನ್ನ ನೋಡ್ಬೇಕು ನಾವು.
ಅಲ್ಲಿ ಹೋಗ್ತಾ ಇರುತ್ತೆ, ಏನು ವಾಸ್ತು ದೋಷ ಸಿಕ್ಕಾಪಟ್ಟೆ ಇರುತ್ತೆ. ಒಂದು ಸಣ್ಣ ಬ್ಯಾಂಬೂ ತಂದ್ಬಿಟ್ಟು ಇದು ಎಲ್ಲಿ ಇಟ್ಟರೆ ಒಳ್ಳೇದು ಅಂತ ಕೇಳ್ತಾರೆ. ಸೊ ಯು ಟೇಕ್ ಕೇರ್ ಆಫ್ ದಟ್. ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇರುತ್ತೆ ನೋಡಿ, ಅದನ್ನ ನಾವು ಫಸ್ಟ್ ನೋಡ್ಕೋಬೇಕು. ಈ ಆಲ್ ದೀಸ್ ಅರೇಂಜ್ಮೆಂಟ್, ಅದನ್ನೇ ನಾನು ಬರ್ಕೊಂಡಿದ್ದೀನಿ ಇಲ್ಲಿ. ಅಬೌವ್ ದ ಸರ್ಫೇಸ್ ಏನೇನ್ ನಾವು ಇಡ್ತೀವಿ ಮಾಡ್ತೀವಿ, that has not become a part of your vibrational field. ಏನಂತ ಇಂಪ್ರೂವ್ಮೆಂಟ್ ಏನು ಸಿಗೋದಿಲ್ಲ ಬೈ ಯೂಸಿಂಗ್ ದೋಸ್ ಥಿಂಗ್ಸ್. ಬ್ಯಾಂಬೂ ಶೂಟ್. ನೀವು ನಮ್ಮ ಮನೆಗೆ ಬನ್ನಿ, ನೀವು ಬಂದು ಪಾಪ ಒಳಗೆ ಬರಕ್ ಬಿಡ್ಲಿಲ್ಲ, ನನ್ಗೆ ಟೈಮ್ ಆಗಿತ್ತಲ್ಲ ಬಂದ್ಬಿಡ್ರಿ. ಆಮೇಲೆ ಅಲ್ಲಿ ನಮ್ಮ ಮನೇಲಿ ನಾನು ಐ ಹ್ಯಾವ್ ನಾಟ್ ಕೆಪ್ಟ್ ಎನಿಥಿಂಗ್ ಐ ಆಮ್ ನಾಟ್ ನೆಸೆಸರಿ. ಇನ್ನು ಮಿತ್ಸ್ ಪ್ರಕಾರ ಈ ರೆಮಿಡೀಸ್ ಎಲ್ಲ ಮಾಡೋವಾಗ ಕೆಲವರು ಏನೋ ಎಲ್ಲದರಲ್ಲೂ ಬಿಸ್ನೆಸ್ ನೋಡ್ತಾರಲ್ವಾ, ಇಲ್ಲಿ ತುಂಬ ಆಪರ್ಚುನಿಟೀಸ್ ಇದೆ. ಈಗ ನಾನು ಒಂದು ಜಾಗದಲ್ಲಿ ನಾನು ಹೇಳಿರ್ತೀನಿ ಇಲ್ಲಿ ಕಾಪರ್ ಹಾಕಬೇಕು ಅಂತ ಹೇಳಿರ್ತೀನಿ ಅಂದ್ಕೊಳ್ಳಿ, ಫೈರ್ ಎಲಿಮೆಂಟ್ಗೂ. ಆ ಕಾಪರನ್ನು ಸುಮ್ಮನೆ ನಾನು ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ, ನಾನು ಸುಮ್ಮನೆ ಹೋಗಿ ಮಾರ್ಕೆಟಲ್ಲಿ ಪ್ಯೂರ್ ಕ್ವಾಲಿಟಿ ನೋಡ್ಕೊಂಡು ತಂದು ಹಾಕ್ಬಿಟ್ರು ನಡೆಯುತ್ತೆ. ಇಟ್ ವಿಲ್ ಗಿವ್ ಯು ದ ರಿಸಲ್ಟ್. ಬಟ್ ಅದನ್ನ ಕೆಲವರು ವೇರ್ ದೇ ಹ್ಯಾವ್ ಡೀಲರ್ಶಿಪ್ ಆಲ್ಸೋ, ಅವರು ಇದು ಈ ಫಾರ್ಮಲ್ಲಿ ಇರಬೇಕು, ಇಟ್ ಶುಡ್ ಬಿ ಇನ್ ದ ಹೆಲಿಕಲ್ ಫಾರ್ಮ್, ಈ ಶೇಪಲ್ಲಿ ಇರಬೇಕು, ಈ ಥರ ಎಲ್ಲ ಕಸ್ಟಮೈಸ್ ಮಾಡಿ ಅವ್ರದ್ದೇ ಒಂದು ಯೂನಿಟ್ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡೆಲ್ಲ. ಸೊ ಯು ಕಾಂಟ್ ಬೈ ಇಟ್ ಎನಿವೇರ್ ಎಲ್ಸ್. ಇದೊಂದು ಯಂತ್ರ ಇದು ಅನ್ನೋ ಥರ ಏನೋ ದೇ ಕ್ರಿಯೇಟ್ ಆಲ್ ದಟ್ ಮಿತ್. ಅವೆಲ್ಲ ಅವಶ್ಯಕತೆ ಇಲ್ಲ. ಯು ಡೋಂಟ್ ಹ್ಯಾವ್ ಟು. ನಂದು ಸ್ಪೆಷಾಲಿಟಿ ಏನಂತಂದರೆ, ನನ್ನ ಗುರುಗಳು ಹಿ ಈಸ್ ಬೇಸ್ಡ್ ಇನ್ ಪುಣೆ. ಸೊ ವೆನ್ ಐ ವೆಂಟ್ ಟು ಹಿಮ್ ಅಂಡ್ ಲರ್ನ್ ಅಂಡ್ ದೆನ್ ಐ ಸ್ಟಾರ್ಟೆಡ್ ಮೈ ಕರಿಯರ್. ಎವ್ರಿ ಟೈಮ್ ನಾನು ಅಲ್ಲಿಂದ ಸೋರ್ಸ್ ಮಾಡ್ತಾ ಇದ್ದೆ ಶುರುನಲ್ಲಿ. ಆ್ಯಂಡ್ ಹೀ ಯೂಸ್ ಟು ಗಿವ್ ಮಿ ಒನ್ ಪರ್ಸನ್ ಇನ್ ಬಾಂಬೆ, ಅವ್ರದ್ದು ನಂಬರು. ಅವರು ಆ್ಯಕ್ಚುಲಿ ಸ್ಕ್ರ್ಯಾಪ್ ಡೀಲರು. ಅದು ಆಮೇಲೆ ನಂಗೆ ಗೊತ್ತಾಯಿತು. ಸ್ಕ್ರ್ಯಾಪ್ನ ಯೂಸ್ ಮಾಡಿಕೊಂಡು ಹಿ ವಾಸ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್. ಅದು ಮೋಸ್ಟ್ಲಿ ನಮ್ಮ ಗುರುಗಳಿಗೂ ಗೊತ್ತಿರಲಿಲ್ಲ ಇವೆಲ್ಲ. ಬಿಕಾಸ್ ಆಫ್ ಮೈ ಕ್ಯೂರಿಯಾಸಿಟಿ ಐ ಫೌಂಡ್ ಔಟ್ ಹೂ ಡಸ್ ಇಟ್, ಆರ್ ದೇ ಕ್ವಾಲಿಫೈಡ್ ಟು ಡೂ ಇಟ್. ಅದೆಲ್ಲ ಅದರಲ್ಲಿ ಒಂದು ಸ್ವಸ್ತಿಕ ಸಿಂಬಲ್ ಬೇಕಾಗಿತ್ತು ಫಾರ್ ಸಮ್ ಯಂತ್ರ, ಫಾರ್ ನಾರ್ತನ್ ಡೈರೆಕ್ಷನ್ ಒಂದು ಯಂತ್ರ. ಅದರಲ್ಲಿ ಸ್ವಸ್ತಿಕ ವಾಸ್ ಎಂಬಾಸ್ಡ್ ಇನ್ ಅ ನೆಗೆಟಿವ್ ವೇ, ಆಂಟಿ ಕ್ಲಾಕ್ ವೈಸ್ ಮ್ಯಾನರ್. ಅದನ್ನ ನಾನು ಅವರಿಗೆ ನೋಟಿಸ್ ತಂದಾಗ ನಮ್ಮ ಗುರುಗಳಿಗೆ ಗೊತ್ತಾಯ್ತು ದಟ್ ದಿಸ್ ಗೈ ಇಸ್ ನಾಟ್ ರಿಲಯಬಲ್ ಅಂತ. ಎನಿವೆ ಫ್ರಮ್ ದಟ್ ಡೇ, ಲಕ್ಕಿಲಿ ಫಾರ್ ಮೀ ಇನಿಷಿಯಲಿನೇ ಆಯಿತು ಈ ಎಕ್ಸ್ಪೀರಿಯನ್ಸ್. ದೆನ್ ಐ ಡಿಸೈಡೆಡ್ ಐ ವಿಲ್ ನಾಟ್ ಬೈ ಫ್ರಮ್ ಎನಿ ಸಚ್ ಡೀಲರ್. ಐ ಸ್ಟಾರ್ಟೆಡ್ ಸೋರ್ಸಿಂಗ್ ಫ್ರಮ್ ರೆಗ್ಯುಲರ್ ಮಾರ್ಕೆಟ್. ಇಲ್ಲೇ ಎಸ್ ಪಿ ರೋಡ್ ಹೋದರೆ ಎಲ್ಲ ಮೆಟ್ಲು ಸಿಕ್ಕತ್ತೆ. ಸೊ ಈಕ್ವಲಿ effective. You don't need it in any particular form. Only thing is, ಕೆಲವು ಸಾರಿ ಶಾರ್ಪ್ ಆಗಿ ಏನು ನೆಲದಲ್ಲಿ ಹಾಕಂಗಿಲ್ಲ, ಅದೊಂದಿದೆ. ಶಾರ್ಪ್ ಆಗಿ ಹಾಕಿದಾಗ ಒಂದು ಶಲ್ಯ ದೋಷ ಅಂತ ಬಂದ್ಬಿಡುತ್ತೆ. ವೈದಿಕ ವಾಸ್ತುನಲ್ಲಿ ಶಲ್ಯ ದೋಷಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದ್ರೆ ನಾವು ಪ್ಲಾಟ್ ತಗೊಂಡಾಗ 6 ಅಡಿಯಷ್ಟು ಅಗದು ಯಾವುದು ಅದರಲ್ಲಿ ಮೂಳೆಗಳು ಏನು ಇಲ್ಲ ಅಂತ ನಾವು ನೋಡ್ಬೇಕಾಗತ್ತೆ. ನೋಡಿ, ನಮ್ಮ ಭೂಮಿ ನಾವಿರೋ ಇದು ಡೆಫಿನೆಟ್ಲಿ ಇಟ್ಸ್ ಲೈಕ್ ಎ ಹ್ಯೂಜ್ ಗ್ರೇವ್ ಯಾರ್ಡ್. ಎಲ್ಲ ಹುಡ್ತಾರೆ, ಸಾಯ್ತಾರೆ, ಹೋಗಿರ್ತಾರೆ. ಸೊ ಮೂಳೆ ಇರಬಹುದು. ಬಟ್ 6 feet ಬಿಲೋ ಇದ್ರೆ ತೊಂದರೆ ಇಲ್ಲ, ತುಂಬಾ ಹಳೇದು ಅಂತ. ಸೊ ನಾವು ಯಾವುದೇ ಒಂದು ಪ್ಲಾಟ್ ತಗೊಂಡಾಗ ಒಂದು ಈಗ ವೆಹಿಕಲ್ಸ್ ಎಲ್ಲ ಇದೆಯಲ್ಲ, ಅದರಲ್ಲೆಲ್ಲ ಮಾಡ್ಕೊಂಡು JCB ನಾವು 6 feet ಅಟ್ ಲೀಸ್ಟ್ ವಿ ಆರ್ ಸಪೋಸ್ ಟು ಡಿಗ್ ಇಟ್ ಆ್ಯಂಡ್ ಚೆಕ್ ಫಾರ್ ಎನಿ ಪ್ರೆಸೆನ್ಸ್ ಆಫ್ ಶಲ್ಯ, ದಟ್ ಈಸ್ ಮೂಳೆ. ಅದನ್ನ ಇತ್ತು ಅಂದ್ಕೊಳ್ಳಿ, ಏನು ಎದುರ್ಕೊಳ್ಳೋದೇನಿಲ್ಲ, ತೆಗೆಯೋದು, ಎಂಟೈರ್ಲಿ ಕ್ಲೀನ್ ಮಾಡೋದು, ಬಿಸಾಕೋದು, ಕ್ಲೆನ್ಸ್ ದ ಹೋಲ್ ಥಿಂಗ್, ಸುಮ್ಮನೆ ಶಾಸ್ತ್ರಕ್ಕೆ. ಆಮೇಲೆ ದೆನ್ ಯು ಕ್ಯಾನ್ ಬಿಲ್ಡ್ ಯುವರ್ ಹೌಸ್. ಸೊ ಈ ಥರ ನಾವು ಅದಕ್ಕೆ ನಾವು ರೆಮಿಡಿಯಲ್ ವರ್ಕ್ ಮಾಡುವಾಗ ಎನಿಥಿಂಗ್ ಶಾರ್ಪ್ ಇದ್ರೆ ಮಾತ್ರ ಹಾಕಬಾರ್ದಷ್ಟೇ. ಸಪೋಸ್ ಐ ಟೆಲ್ ಕಾಪರ್ ತಗೊಂಡು ಹಾಕಿ ಅಂದಾಗ ಚೂಪಾಗಿರೋದನ್ನ ತಂದು ಹಾಕಬಾರ್ದು. ಇಟ್ ಶುಡ್ ಬಿ ಲೈಕ್ ಅ ಸ್ಲ್ಯಾಬ್ ಆ ಥರ ಫಾರ್ಮ್ಸ್ ಅಲ್ಲಿ ತಂದ್ಬಿಟ್ಟು ಹಾಕಬೇಕು. ಅದೊಂದನ್ನ ನಾನು ಕ್ಲಿಯರ್ಲಿ ಹೇಳ್ತೆ, ಐ ಗೈಡ್ ಪೀಪಲ್. ಓಕೆ. ಸೊ ಮೇಡಮ್, ಕಮಿಂಗ್ ಬ್ಯಾಕ್, ಇದು now almost 60% of people live in apartments. ಅಪಾರ್ಟ್ಮೆಂಟ್ ವಾಸ್ತು ಹೇಗೆ ಸರಿ ಮಾಡೋದು? ಮಿತ್ತದ್ರಲ್ಲಿ ಅದು ಬರುತ್ತೆ. ತುಂಬಾ ಜನ ತಿಳ್ಕೊಂತಾರೆ, ನಾನು ಅಪಾರ್ಟ್ಮೆಂಟ್ ಅಲ್ಲಿ ಇದ್ದೀನಿ, ಓನರ್ ಇಸ್ ಸಂಬಡಿ, ಐ ಹ್ಯಾವ್ ರೆಂಟೆಡ್ ಇಟ್, ಸೊ ಅದ್ರಲ್ಲಿ ಏನೇ ವಾಸ್ತು ದೋಷ ಇದ್ರು ನನಗೇನಾಗಲ್ಲ, ಯಾಕಂದ್ರೆ ಓನರ್ಸ್ ನೇಮ್ ಯಾರು ಇರುತ್ತೋ ಅವ್ರಿಗೆ ಆಗುತ್ತೆ ಅಂತ. ದಟ್ ಈಸ್ ಅ ಬಿಗ್ಗೆಸ್ಟ್ ಮಿತ್. ಯು ಆರ್ ಇನ್ ದಟ್ ಸ್ಪೇಸ್, ಸೊ ಯು ಓನ್ಲಿ ವಿಲ್ ಫೇಸ್ ಇಟ್. ಯಾರೇ ಇರ್ಬೋದು, ಓನರ್ ಅಮೆರಿಕದಲ್ಲಿ ಕೂತಿರ್ಬೋದು, ಬಟ್ ಇಲ್ಲಿ ಏನೇ ಆದ್ರೂ ಅದ್ರದ್ದು ಇಫೆಕ್ಟ್ ನಿಮಗೆ. ಓಕೆ, ಈಸ್ ದ ಕನ್ವರ್ಸ್ ಟ್ರೂ? ಇವಾಗ ನಾನು
ಯಾವುದೋ ಒಂದು ಬಿಲ್ಡಿಂಗ್ ತಗೊಂಡಿದ್ದೀನಿ, ಆ ಬಿಲ್ಡಿಂಗ್ ವಾಸ್ತು ಸರಿ ಇಲ್ಲ, ಅದ್ರದ್ದು ನನ್ನ ಮೇಲೆ ಪರಿಣಾಮ ಬೀಳತ್ತಾ? ಈ ಅಪಾರ್ಟ್ಮೆಂಟ್ಸ್ ಸಿಚುವೇಶನ್ ಅಲ್ಲಿ ಏನಾಗತ್ತೆ ಗೊತ್ತಾ, ಖಂಡಿತ ಏನಾದರೂ ಒಂದು ದೋಷ ಇರುತ್ತೆ. ಎಂಟ್ರೆನ್ಸ್ ಸರಿ ಇಲ್ಲದೆ ಇರ್ಬೋದು, ಸಂಪ್ ಸರಿಯಾದ ಜಾಗದಲ್ಲಿ ಇಲ್ಲದೆ ಇರ್ಬೋದು, ಬೋರ್ವೆಲ್ ಸರಿಯಾಗಿಲ್ಲದೆ ಇರ್ಬೋದು, ಬೇಸ್ಮೆಂಟ್ ಇರ್ಬೋದು, ಈ ಥರ ಎಲ್ಲ ಇರುತ್ತೆ. ಸಪೋಸ್ ಆ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ 200 ಹೌಸಸ್ ಅರ್ದೇ ಇರಂದಾಗ ಆ ದೋಷ ಇದೆ ಅಲ್ಲ, ಅದು ಹೇಗೆ ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವೆಶನ್ ಇದು. ಸಪೋಸ್ ನಾರ್ತ್ ಈಸ್ಟ್ ಅಲ್ಲಿ ಏನೋ ದೋಷ ಇದೆ ಅನ್ಕೊಳ್ಳಿ, ಆಗ ನಾರ್ತ್ ಈಸ್ಟ್ ಅಲ್ಲಿ ಇರೋ ದೋಷ ಯಾರಿಗೆ ಜಾಸ್ತಿ ಅಪ್ಲೈ ಆಗುತ್ತೆ, ಎಷ್ಟು ಪರ್ಸೆಂಟೇಜ್ ಅಲ್ಲಿ ಅಪ್ಲೈ ಆಗುತ್ತೆ? ಇಡೀ ಈ 200 ಹೌಸಸ್ 200 ಪೀಪಲ್ ವಿಲ್ ಶೇರ್ ಇಟ್. ಓಕೆ, ದಟ್ ಈಸ್ ವೈ ಅಪಾರ್ಟ್ಮೆಂಟ್ಸ್ ಅಲ್ಲಿ ಇದ್ದಾಗ ಯು ಫೀಲ್ ಬೆಟರ್. ಬಟ್ ಅಗೇನ್ ಏನಂದ್ರೆ, ಈಗ ನಾರ್ತ್ ಈಸ್ಟ್ ಅಲ್ಲಿ ಇದ್ದಿದ್ದು ಇಟ್ಸ್ ಅ ಪಾಸಿಟಿವ್ ಝೋನ್ ಆಗಿದ್ರಿಂದ ಇಟ್ ವೋಂಟ್ ಕಿಲ್ ಅಸ್, ಇಟ್ಸ್ ನಾಟ್ ಫೇಟಲ್. ಓಕೆ, ಸಪೋಸ್ ಇನ್ ಒನ್ ಅಪಾರ್ಟ್ಮೆಂಟ್ ಸೆಂಟ್ರಲ್ ಪಾರ್ಟ್ ಆಫ್ ದಿ ಸೌತ್ ಅಲ್ಲಿ ಬೋರ್ವೆಲ್ ಇತ್ತು ಅನ್ಕೊಳ್ಳೋಣ, ಪೃಥ್ವಿ ತತ್ವ ವೀಕ್ ಇದೆ ಅಂಡ್ ಇಟ್ ಈಸ್ ಅ ಫೇಟಲ್ ಮಿಸ್ಟೇಕ್. ಆ ಥರ ಇದ್ದಾಗ ಆ ಸದರ್ನ್ ಸೈಡ್ ಅಪಾರ್ಟ್ಮೆಂಟ್ಸ್ಗೆಲ್ಲ ಫಸ್ಟ್ ಅಪ್ ಆಗತ್ತೆ, ಇದು ಅದರದ್ದು ದೋಷ ಜಾಸ್ತಿ ಸಿಕ್ಕತ್ತೆ. ನಾರ್ದನ್ ಸೈಡ್ ಅವ್ರಿಗೆ ಸಿಗೋದಿಲ್ಲ. ಎಸ್ಪೆಷಲಿ ಅದ್ರ ಹತ್ರ ಯಾರಿರ್ತಾರೆ, ಅದರಲ್ಲೂ ಕೆಳಗಡೆ ಯಾರಿರ್ತಾರೆ ಅವರಿಗೆ ಜಾಸ್ತಿ ಅದ್ರ ಡೈರೆಕ್ಟ್ ಕನೆಕ್ಷನ್ ಅಲ್ಲಿ ಇರ್ತಾರಲ್ಲ, ಆ ರೀತಿ. ಸೊ ದೇರ್ ಇಸ್ ಅ ಪರ್ಸೆಂಟೇಜ್, ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್. ಬಟ್ ಏನಂದ್ರೆ ಇಟ್ ಈಸ್ ನಾಟ್ ದ ಹೋಲ್, it is shared between everybody. Shared between everybody. So staying in apartment is more. Sometimes you never know, it depends on ನಿಮ್ಮದು ಕುಂಡ್ಲಿನಲ್ಲಿ ಆ ದಿಕ್ಕು ಹೇಗಿದೆ ಅದು ನೋಡಬೇಕು. ಸಪೋಸ್ ನಿಮ್ಮದು ಸದರ್ನ್ ಡೈರೆಕ್ಷನ್ ಅಲ್ಲಿ ಸ್ಟ್ರಾಂಗ್ ಡೈರೆಕ್ಷನ್ ಇರುತ್ತೆ, ಸೌತ್ ದೋಷ ಇದ್ರೂ ಸಹ ನಿಮಗೇನು ಅದು ತೊಂದರೆನೇ ಕೊಡೋದಿಲ್ಲ. ದಟ್ ಈಸ್ ವೈ ಪೀಪಲ್ ಡೋಂಟ್. ಈಗ ಏನಾಗಿದೆ ಅಂದ್ರೆ ದೇರ್ ಆರ್ ಟೂ ಮೆನಿ ವೇರಿಯೇಬಲ್ಸ್ ಇನ್ ವಾಸ್ತು. ಇದಾದ್ರೆ ಹೀಗಾಗತ್ತೆ ಅಂತ. ಸೊ ಅದಕ್ಕೇನಂತಾರೆ, ಕೆಲವರು ನಂಬೋದಿಲ್ಲ, ನೀವು ನನಗೇನು ಆಗೋದಿಲ್ಲ ಅಂತ, ಯಾಕಂದ್ರೆ ನಿಮ್ಮ ಡೈರೆಕ್ಷನ್ ರೆಫರೆನ್ಸ್ ಚೆನ್ನಾಗಿದೆ. ಬಟ್ ಅಪಾರ್ಟ್ಮೆಂಟ್ ವಾಸ್ತುನಲ್ಲಿ ಅದೇ ನಾ ಹೇಳಿದ್ನಲ್ಲ, ಕೆಲವು ನಾವು ಕರೆಕ್ಷನ್ ಮಾಡಕ್ ಆಗಲ್ಲ ಅಂತ ತಿಳ್ಕೊಳ್ಳೋದು ತಪ್ಪು. ಕರೆಕ್ಷನ್ಸ್ ಮಾಡ್ಬೋದು, ರೆಕ್ಟಿಫಿಕೇಶನ್ಸ್ ಮಾಡ್ಬೋದು. ನಾನು ತುಂಬಾ ಮಾಡ್ಸಿದೀನಿ ಆ ಥರ. ಈಗ ರೈಟ್ ನೌ ಬಾಂಬೆನಲ್ಲಿ ಅದೇ ಥರ ಒಂದು ಆಗ್ತಾ ಇದೆ. ಬಟ್ ಇಟ್ ಡಿಪೆಂಡ್ಸ್ ಆನ್ ಹೌ ಮಚ್ ಬಿಲೀಫ್ ಯು ಹ್ಯಾವ್ ಕ್ಲೈಂಟ್. ಓಕೆ, ವಾಸ್ತುಶಾಸ್ತ್ರ ಸುಳ್ಳು, ಇಟ್ ಹ್ಯಾಸ್ ನೋ ಸೈಂಟಿಫಿಕ್ ಬೇಸಿಸ್ ಅಂತ ಹೇಳೋರ್ಗೆ ನೀವೇನು ರಿಪ್ಲೈ ಕೊಡ್ತೀರಾ? ನನ್ನ ಮುಂದೆ ಬರಲಿ ರಿಪ್ಲೈ. ಈಗ ನಾನು ನಿಮ್ಗೆ ಬೇಸ್ಡ್ ಆನ್ ವಾಟ್ ಐ ಟೋಲ್ಡ್ ಯು, ಈಗ ಸೈನ್ಸ್, ಇಟ್ ಈಸ್ ನಾಟ್ ಜಸ್ಟ್ ಸೈನ್ಸ್, ಇಟ್ಸ್ ಅ ಸೂಪರ್ ಸೈನ್ಸ್, ಬಿಕಾಸ್ ಇಟ್ ಟೇಕ್ಸ್ ಕೇರ್ ಆಫ್ 5 ಡೈರೆಕ್ಷನ್ಸ್, ಡೈರೆಕ್ಷನಲ್ ಆಸ್ಪಿರೇಷನ್ಸ್, ಎಫೆಕ್ಟ್ ಏನಾಗ್ತಾ ಇದೆ ಅಂತ, ಫ್ಯೂಚರ್ ಸಹ ಇಟ್ ಪ್ರಿಡಿಕ್ಟ್ಸ್ ದ ಇವೆಂಟ್. Can anyone of such a possibility be expected in normal modern architectural houses? ಇಲ್ಲ. ಸೊ ಆ ಡೈರೆಕ್ಷನ್ಸ್ ಹೇಳಿದೆ, ಇನ್ನು ಪ್ಲಾನೆಟರಿ ವೈಬ್ರೇಷನ್, ಇಟ್ ಟೇಕ್ಸ್ ಕೇರ್ ಆಫ್ ದ ಸಪೋಸ್ ನಿಮ್ಗೆ ನಾನು ಹೇಳಿದೆ ಒಂದು ದಿಕ್ಕು ನಿಮ್ಗೆ ತುಂಬಾ ರೆಫರೆನ್ಸೇ ಸರಿಗಿಲ್ಲ ಅನ್ಕೊಳ್ಳಿ, ಆಗ ನೀವು ಆ ದಿಕ್ಕನ್ನ ತುಂಬಾ ಗಟ್ಟಿ ಮಾಡ್ಕೊಂಡ್ಬಿಟ್ರೆ, ಅಂದ್ರೆ ಚೆನ್ನಾಗಿ ಮಾಡ್ಕೊಂಡ್ಬಿಟ್ರೆ, ವಾಸ್ತು ದೋಷ ಇಲ್ಲದ ಹಾಗೆ ಮನೆ ಕಟ್ಬಿಟ್ರೆ. ತುಂಬಾ ಜನ ನನ್ನ ಸ್ಟೂಡೆಂಟ್ಸು ಹೂ ಆರ್ ಲಿವಿಂಗ್ ಇನ್ ಅಪಾರ್ಟ್ಮೆಂಟ್ಸ್ ಎಲ್ಲ, ಅವ್ರು ಈಗೇನಾಗ್ತಾ ಇದೆ ಅಂತಂದ್ರೆ ಅವ್ರಿಗೆ ಅರ್ಥ ಆಗ್ತಾ ಇದೆ, ದೇ ಹ್ಯಾವ್ ಆಲ್ ಇನ್ವೆಸ್ಟೆಡ್ ಇನ್ ಪ್ಲಾಟ್ಸ್ and now we are planning homes, where 100%, you may not be able to build 100%, at least you can aim at 100%. ಸೊ ಅವ್ರು ಮಾಡ್ತಾ ಇದ್ದಾರೆ. ಅಂದರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಎಸ್ಪೆಷಲಿ ಒಂದು ಕಪ್ಪಲ್ಲು, ಅವ್ರಿಗೆ ಮಕ್ಕಳಾಗೋ ವಿಷಯದಲ್ಲಿ ಪ್ರಾಬ್ಲಮ್ ಇದೆ. ಅಗೇನ್ ಇಟ್ ಇಸ್ ಕನೆಕ್ಟೆಡ್ ಟು ಸೌತ್ ಈಸ್ಟ್ ಆ್ಯಂಡ್ ವೆಸ್ಟರ್ನ್ ಡೈರೆಕ್ಷನ್. ಅವ್ರ ಕುಂಡ್ಲಿನಲ್ಲಿ ಇಬ್ಬರದ್ದು ಜಾತಕದಲ್ಲೂ ಸಹ ದಿಕ್ಕು ದೋಷ ಇದೆ ಅಂತಂದಾಗ, ಮಕ್ಕಳು ಬೇಕು ಅಂತ ಅವ್ರಿಗೆ ತುಂಬ ಇರುವಾಗ, ನಾರ್ಮಲ್ ಅದಲ್ವಾ ಹ್ಯೂಮನ್ ಇದು. ಹೌದು. ಸೊ ಅವ್ರ ಮನೆಯಲ್ಲಿ ಸೌತ್ ಈಸ್ಟ್ ಮತ್ತೆ ವೆಸ್ಟ್ ದಿಕ್ಕುಗಳನ್ನ ನಾವು ಸಾಲಿಡ್ ಆಗಿ ನಮ್ಮ ಗೊತ್ತಿರೋ ನಾಲೆಡ್ಜ್ ಯೂಸ್ ಮಾಡಿಬಿಟ್ಟಾಗ 100% ನಿಮ್ಗೇನ್ ಬೇಕೋ ಅದಾಗತ್ತೆ. ಯಾಕಂದ್ರೆ ಈ ವಾಸ್ತು ಪ್ರಕಾರ ಮನೆ ಸರಿಯಾಗಿ ಕಟ್ಟಿದ್ರೆ ಇಚ್ಛಾಪೂರ್ತಿ ಅನ್ನೋದು ಒಂದಾಗತ್ತೆ. ನಾರ್ದರ್ನ್ ಡೈರೆಕ್ಷನ್ ಇಸ್ ಕನೆಕ್ಟೆಡ್ ಟು ಇಚ್ಛಾಪೂರ್ತಿ. ನೀವ್ ಆಗ್ಲೇ ಹೇಳ್ತಾ ಇದ್ದೆ, ಎಷ್ಟೇ ಪ್ಲಾನ್ ಮಾಡಿ, ಮಹದಾಸೆ ಇರ್ಬೋದು, ಏನೋ ಒಂದು ಒಳ್ಳೆ ಕಾರ್ಯ ಮಾಡ್ಬೇಕು ಅಂತ, ಅಪಾರ್ಟ್ಮೆಂಟ್ಸ್ ಅಲ್ಲಿ ನಾರ್ತ್ ಫುಲ್ಲು ಕ್ಲೋಸ್ ಇರುತ್ತೆ ಅನ್ಕೊಳ್ಳಿ, ಅಂದ್ರೆ ಕಾಮನ್ ವಾಲ್ ಇರುತ್ತೆ. ಆ ರೀತಿ ಇದ್ದಾಗ ನೀವೇನೇ ಟಿಪ್ಪರ್ಲಾಗ ಹಾಕಿದ್ರು ನಮ್ದು ಇಚ್ಛೆ ಹಾಗೇ ಇರುತ್ತೆ. ಆವಾಗಲೇ ನಾವು ಫ್ರಸ್ಟ್ರೇಟ್ ಆಗೋದು.
ಯಾವಾಗ ನಮ್ದು ಇಚ್ಛೆ ಅದು ಇಟ್ ಡಸಂಟ್ ಬಿಕಮ್ ಅ ರಿಯಾಲಿಟಿ, ಫ್ರಸ್ಟ್ರೇಷನ್ ಕ್ರೀಪ್ಸ್ ಇನ್ ಅಲ್ವಾ. ಓಕೆ ಓಕೆ ಮೇಡಮ್, ಇವಾಗ ಕಮಿಂಗ್ ಬ್ಯಾಕ್ ಟು ದಿ ಹೌಸ್, ಓಕೆ, ಹೌ ಶುಡ್ ಅ ಲಿವಿಂಗ್ ರೂಮ್ ಬಿ, ಹೌ ಶುಡ್ ಅ ವರ್ಕ್ ಸ್ಪೇಸ್ ಬಿ, ಹೌ ಶುಡ್ ಅ ಕಿಚನ್ ಬಿ, ಸಣ್ಣ ಪಾಯಿಂಟ್ಸ್ ಕೊಡೋದಾದ್ರೆ. ಓಕೆ, ಬಿಫೋರ್ ದಟ್ ನಾನೊಂದು ಹೇಳ್ಬಿಡ್ಲಾ? ಹೇಳಿ. ಏನಂದ್ರೆ ದಿಕ್ಕುಗಳನ್ನ ಸ್ವಲ್ಪ ತಿಳ್ಕೊಳ್ಳಿ. ಈ 8 ದಿಕ್ಕು, ಓಕೆ, ಇದಕ್ಕೆ ಕನೆಕ್ಟೆಡ್ ಅದು, ಅದಕ್ಕೆ ಕೊಡ್ತಾ ಇದ್ದೀನಿ. ನಾವು ಕ್ಲಾಕ್ ವೈಸ್ ಹೋಗೋಣ. ಈಸ್ಟ್ ಇಂದ ಶುರು ಮಾಡೋಣ. ಈಸ್ಟ್ ನಮಗೆ ಪ್ರೋಗ್ರೆಸ್ ಕೊಡುತ್ತೆ. ಕಣ್ಣಿರೋದು ಮುಂದೆನೆ ನಮಗೆ ಅಲ್ವಾ. ನಾವು ಮುಂದಕ್ಕೆ ಹೋಗ್ಬೇಕಾದ್ರೆ ನಮಗೆ ಈ ದಿಕ್ಕು ಬೇಕು, ಈಸ್ಟ್ ಬೇಕು. ಈಸ್ಟ್ ಈಸ್ ಕನೆಕ್ಟೆಡ್ ಟು ಯೋರ್ ಪ್ರೋಗ್ರೆಸ್, ಕ್ಯಾರೆಕ್ಟರ್, ಮತ್ತೆ ಧೃತಿ ಸ್ಮೃತಿ ಅಂತ. ಯಾವುದೇ ಒಂದು ಸಿಚುವೇಶನ್ ಬಂದಾಗ ಅದನ್ನು ಅಳಿತೀವಲ್ಲ ನಾವು, ಓ ಕೆನ್ ಐ ಡೂ ದಿಸ್, ಯಾವುದೇ ಒಂದು ಚಾಲೆಂಜ್, ಕೆನ್ ಐ, ನಂದು ಎಬಿಲಿಟಿ ಏನು, ಅದನ್ನ ಒಂದು ಸೆಕೆಂಡಲ್ಲಿ ಅದನ್ನ ನಾವು ಅವಲೋಕಿಸ್ತೀವಲ್ಲ, ಆ ಶಕ್ತಿ ಈಸ್ಟಿಗಿರೋದು. ಸೊ ನಿಮ್ದು ಆಲ್ ಯುವರ್ ಪ್ಲಾನಿಂಗ್ ಅಂತದಕ್ಕೆಲ್ಲ ಈಸ್ಟ್ ಬೇಕೇ ಬೇಕು. ಪ್ರೋಗ್ರೆಸ್ ಅಂತದಕ್ಕೆಲ್ಲ, ಕ್ಯಾರೆಕ್ಟರ್. ಬೇಸಿಕಲಿ ಒಂದು if I want to have a home office that can be ಫೇಸಿಂಗ್ ಈಸ್ಟ್ ಎನಿವೇರ್ ಬಟ್ ಈಸ್ಟ್ ಫೇಸ್ ಆಗ್ಬೇಕು. ಈಸ್ಟ್ ಎನರ್ಜಿ ಬೇಕು ನಿಮ್ಗೆ ಪ್ಲಾನಿಂಗ್ಗೋಸ್ಕರ. ಸೊ ಆ ರೀತಿ, ಸೊ ಈಸ್ಟನ್ನ ನಾವು ಹಾಗೆ ಉಪಯೋಗಿಸ್ಕೋಬೇಕು. ಈಸ್ಟ್ ಸಪೋಸ್ ಬಂದಿತ್ತು ಅಂದ್ರೆ ಏನಿಲ್ಲ ಅನ್ಕೊಳ್ಳಿ, ಅವಾಗ ನೀವು ಈಸ್ಟನ್ನ ಎನರ್ಜೈಸ್ ಮಾಡಬೇಕು. ಅಲ್ಲಿವರೆಗೂ ಪ್ರೋಗ್ರೆಸ್ಸೇ ಇರಲ್ಲ. ತುಂಬಾ ಕೇಸಸ್ ಅಲ್ಲಿ ಹೈಲಿ ಕ್ವಾಲಿಫೈಡ್ ಇರ್ತಾರೆ, ಅವರ ಕೆಳಗೆ ಯಾರು ಇರ್ತಾರೆ ಅಂದ್ರೆ ಲೆಸ್ ಕ್ವಾಲಿಫೈಡ್ ಪೀಪಲ್ ವಿಲ್ ಬಿ ಪ್ರೋಗ್ರೆಸಿಂಗ್ ಲೈಕ್ ಎನಿಥಿಂಗ್, ಬಟ್ ಯು ಆರ್ ಲಿವಿಂಗ್ ಇನ್ ಈಸ್ಟ್ ಫಾಲ್ಟಿ ಹೌಸ್. ಸೊ ನಮ್ಮಂದು ಇದು ರೆಕಗ್ನೈಸೇ ಆಗೋದಿಲ್ಲ ನಮ್ದು ಎಫರ್ಟ್ಸ್, ಆ ತರ ಆಗುತ್ತೆ. ಸೊ ಈಸ್ಟ್ ನಮ್ಗೇನಾದ್ರು ಆ ರೀತಿ ತೊಂದರೆ ಇದ್ದಾಗ ಈಸ್ಟ್ ಅನ್ನ ಸರಿ ಮಾಡ್ಕೋಬೇಕು. ನೆಕ್ಸ್ಟ್ ಸೌತ್ ಈಸ್ಟ್ ಕನೆಕ್ಟೆಡ್ ಟು ಪ್ರಾಜೆನಿ, ಎಸ್ಪೆಷಲಿ ಗಂಡ್ಮಕ್ಳು ಅವ್ರದ್ದು ಪ್ರೋಗ್ರೆಸ್, ಅವ್ರ ಲೈಫಲ್ಲಿ ಹೆಂಗ್ ಬರ್ತಾರೆ, ಮೇಲ್ ಬರ್ತಾರೆ, ಅದೆಲ್ಲನೂ. ಈಸ್ಟು ಹೆಲ್ತ್ ಆಲ್ಸೋ, ಬೇಸಿಕಲಿ ನಮ್ದು ಪ್ರಾಣಿಕ್ ಎನರ್ಜಿ ಅಲ್ಲಿಂದ ಬರೋದು. ಆಕ್ಟಿವಿಟಿ, ಯಾವಾಗ ಈಸ್ಟ್ ಬಂದಿರುತ್ತೆ ಆವಾಗ ನಾವು ಲೆಥಾರ್ಜಿಕ್ ಆಗಿರ್ತೀವಿ, ಎನರ್ಜಿನೇ ಇರಲ್ಲ. ಸೌತ್ ಈಸ್ಟ್ ಫಾರ್ ಸನ್ಸ್. ಈಗ ಮಕ್ಳಿರ್ತಾರೆ, ಚೆನ್ನಾಗಿ ನೀವು ಎಲ್ಲಾ ಅವಕಾಶ ಕೊಡ್ತೀರಾ, ಆದ್ರೆ ಓದಲ್ಲಿ ಹಿಂದೆ ಇರ್ತಾರೆ ಅಂದ್ರೆ ಸೌತ್ ಈಸ್ಟ್ ಅಲ್ಲಿ ದೋಷ ಇದೆ ಅಂತ ಅರ್ಥ. ಮತ್ತೆ ಅನ್ನೆಸೆಸರಿ ಸ್ಪೆಂಡಿಂಗ್ ಆಗ್ತಾ ಇರುತ್ತೆ ಕೆಲವು ಸರಿ. ಒಂದ್ ದುಡ್ಡನ್ನ ಹಿಡ್ಕೊಳಕ್ಕೆ ಆಗಲ್ಲ, ಅರ್ನ್ ಮಾಡಿದ್ದೆಲ್ಲ ಹೋಗ್ತಾ ಇರುತ್ತೆ ಡೌನ್ ದ ಡ್ರೈನ್. ಆಗಾನು ನೀವು ಸೌತ್ ಈಸ್ಟ್ ನೋಡ್ಕೋಬೇಕು. ಸೊ ನೀವ್ ಹೇಳಿದ್ರಲ್ಲ, ಫೈನಾನ್ಷಿಯಲಿ ಇದ್ಬೇಕು ಅಂದ್ರೆ ನಾರ್ತ್ ಮತ್ತೆ ಸೌತ್ ಈಸ್ಟ್ ಇವೆರಡು ಕನೆಕ್ಟೆಡ್. ಅದ್ ಹೇಳ್ತೀನಿ ನಾರ್ತ್ ಯಾಕೆ ಅಂತ. ಸೌತ್ ಈಸ್ಟ್ ಆದ್ಮೇಲೆ ಸೆಂಟ್ರಲ್ ಪಾರ್ಟ್ ಆಫ್ ಸೌತ್ ಬಂದಾಗ, ತಂದೆ ಮನೇಲಿ ನೀವಿರ್ತೀರ, ಆ ತಂದೆ ಬೇರೆ ಊರಲ್ಲಿ ಇರ್ಬೋದು, ಬಟ್ ನಿಮ್ ಸೌತ್ ಚೆನ್ನಾಗಿಲ್ಲ ಅಂದ್ರೆ ತಂದೆ ಆರೋಗ್ಯಕ್ಕೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ಇರುತ್ತೆ. ಸೌತ್ ಗಟ್ಟಿಯಾಗಿರ್ಬೇಕು, ಆಗ ತಂದೆ ಚೆನ್ನಾಗಿರ್ತಾರೆ. ಒಂದು. ಸೆಕೆಂಡು, ನಿಮ್ಮ ಕರಿಯರ್ ಆಲ್ಸೋ, ನೀವು ಮಾಡೋ ಕೆಲಸ ಚೆನ್ನಾಗಿ ಸ್ಮೂತ್ ಆಗಿ ಒಂಥರ ನಿಮ್ಗೆ ತೃಪ್ತಿ ಆಗೋ ಹಾಗೆ ಮಾಡೋಕೆ ಸೌತ್ ಚೆನ್ನಾಗಿರ್ಬೇಕು. ಹೆವಿ ಆಗಿರ್ಬೇಕು, ಓಪನಿಂಗ್ಸ್ ಕಮ್ಮಿ ಇರಬೇಕು. ಸೌತ್ ವೆಸ್ಟ್ ಮನೆಯಲ್ಲಿ ಮಾಸ್ಟರ್ ಇರ್ತಾರೆ, ಅವನಿಗೆ ಸ್ಟೆಬಿಲಿಟಿ ಕೊಡೋ ಜಾಗ. ಸೊ ಆ ದಿಕ್ಕಿನಲ್ಲಿ ಅವರಿಗೆ ಅಂದ್ರೆ ಹೆಡ್ ಆಫ್ ದ ಫ್ಯಾಮಿಲಿ, ಕುಬೇರ್ ಮೂಲೆ ಅಂತ ಹೇಳ್ತೀವಲ್ಲ ನಾವ್. ಯಾಕೆ ಬಟ್ ಆಕ್ಚುಲಿ ಅದು ಕುಬೇರ್ ಮೂಲೆ ಅಲ್ಲ. ಯಾಕೆ ಕುಬೇರ್ ಮೂಲೆ ಅಂತ ಹೇಳ್ತೀವಿ ಅಂತಂದ್ರೆ, ಅದೊಂದು ಮಿತ್ತಲೋ ಬರುತ್ತೆ. ಕುಬೇರ್ ಮೂಲೆ ಅಂತ ಯಾಕೆ ಹೇಳ್ತೀವಿ ಅಂದ್ರೆ, ಅಲ್ಲಿ ಮಾಸ್ಟರ್ ಇರ್ತಾನೆ, ಅವನ್ ಆಲ್ ದ ವ್ಯಾಲ್ಯೂಬಲ್ಸ್ ಎಲ್ಲ ನಾವು ಅಲ್ಲಿ ಬೀರೂನಲ್ಲಿ ಹಾಕಿ ಇಟ್ಟಿರ್ತೀವಿ, ಏನೋ, ಅಂಡ್ ಇಟ್ಸ್ ಅಂಡರ್ ಯುವರ್ ಕಂಟ್ರೋಲ್. ಸೊ ಅದಕ್ಕೆ ಕುಬೇರ್ ಮೂಲೆ ಅಂತ ಹೇಳ್ತಾರೆ. ಬಟ್ ಕುಬೇರ ಇರೋದು ಸೆಂಟರ್ ಆಫ್ ದ ನಾರ್ತ್ ಅಲ್ಲಿ. ಅದಕ್ಕೆ ನಾನು ಹೇಳಿದೆ ಆದಾಯಕ್ಕೆ ಜಾಗ ನಾರ್ತ್. ಸೊ ಸೌತ್ ವೆಸ್ಟ್ ಹೆಡ್ ಆಫ್ ದ ಫ್ಯಾಮಿಲಿಗೆ ಸಂಬಂಧಿಸಿದ್ದು. ಅವನ್ ಹೇಗಿರ್ತಾನೆ, ಅವನ ಮನಸ್ಥಿತಿ ಹೇಗಿರುತ್ತೆ, ಪ್ರೋಗ್ರೆಸ್ ಹೇಗಿರುತ್ತೆ, ಅವೆಲ್ಲ ಅಲ್ಲಿ ಬರುತ್ತೆ. ವೆಸ್ಟರ್ನ್ ಪಾರ್ಟ್ ಕಳತ್ರ ಅಂತ ಹೇಳ್ದೆ ನಾನು ಆಗ್ಲೇನೆ. ಹಸ್ಬೆಂಡ್ ಅಂಡ್ ವೈಫ್ ಮಧ್ಯೆ, ಮ್ಯಾರಿಡ್ ಕಪಲ್ದು ರಿಲೇಶನ್ಶಿಪ್ ಜಾಗ ಅದು. ಅಲ್ಲಿ ಪ್ರಾಬ್ಲಮ್ ಇತ್ತು ಅಂದ್ರೆ, ನೀವು ಎಷ್ಟೇ ಕಂಪ್ಯಾಟಿಬಲ್ ಇರ್ಬೋದು, ಎಷ್ಟೇ ಜಾತಕ ಮ್ಯಾಚ್ ಮಾಡಿರೋ ಮದುವೆ ಆಗಿರ್ಬೋದು, ಬಟ್ ಯು ವಿಲ್ ಫೇಸ್ ರಿಲೇಶನ್ಶಿಪ್ ಮಧ್ಯೆ ಬಿರುಕು ಬರುತ್ತೆ. ಅದು ನಮ್ಮ ಜಾತಕಕ್ಕೆ ಅನುಗುಣವಾಗಿ ಅದು ಚಿಕ್ಕ ದಿನ ಪಿಟಿ ಜಗಳ ಇರ್ಬೋದು, ಅಥವಾ ಇಟ್ ಕ್ಯಾನ್ ಗೋ ಅಪ್ ಟು ಡಿವೋರ್ಸ್ ಆಲ್ಸೋ. ಇಟ್ ಈಸ್ ಆಲ್ಸೋ ಕನೆಕ್ಟೆಡ್ ಟು ಬಿಸ್ನೆಸ್ ಪಾರ್ಟ್ನರ್ಸ್. ನಿಮ್ ಜೊತೆಲಿ ಕೆಲಸ ಮಾಡೋ ಪಾರ್ಟ್ನರ್, ಇದರ್ ಲೈಫ್ ಆರ್ ಬಿಸ್ನೆಸ್. ಎಕ್ಸಾಕ್ಟ್ಲಿ, ಮರೈಟಲ್ ಆರ್ ಬಿಸ್ನೆಸ್. ಸೊ ಪಾರ್ಟ್ನರ್ ನಿಮ್ ಜೊತೆ ಇರೋ ನಿಮಗೆ ಚೀಟ್ ಮಾಡ್ತಾನ ಇಲ್ವಾ ಅಂತ ಹೇಳ್ಬೇಕಾದ್ರೆ ನಿಮ್ ಮನೆ ವೆಸ್ಟ್ ನೋಡಿದ್ರೆ ಸಾಕು. ಅದೇ ನಾನು ಹೇಳ್ದೆ, ನಿಮ್ ಮನೆ ತೋರಿಸಿ ನಾನು ಹೇಳ್ಬಿಡ್ತೀನಿ ಅಂತ. ಹಾಗೆ ಪಶ್ಚಿಮ ದಿಕ್ಕು ಗಟ್ಟಿ ಬಿಸ್ನೆಸ್ ಮಾಡೋರ್ ಮನೆಯಲ್ಲಿ ಪಶ್ಚಿಮ ಚೆನ್ನಾಗಿರ್ಬೇಕು. ಆಯ್ತು. ನೆಕ್ಸ್ಟ್ ನಾರ್ತ್ ವೆಸ್ಟರ್ನ್ ಡೈರೆಕ್ಷನ್ ಇಸ್ ಅಗೈನ್ ಚಿಲ್ಡ್ರನ್ಸ್ ಆಕ್ಸೆಸ್ ಅಲ್ಲಿ ಬರುತ್ತೆ. ಸೌತ್ ಈಸ್ಟ್ ಇಂದ ನಾರ್ತ್ ವೆಸ್ಟ್ ಹೆಣ್ಣು ಮಕ್ಕಳ ಜಾಗ. ಹೆಣ್ಮಕ್ಳು ಚೆನ್ನಾಗಿದಾರಾ, ಹೇಗಿದ್ದಾರೆ, ಅವ್ರ ಮನಸ್ಸು ಚಂಚಲ ಆಗ್ಬಿಡುತ್ತೆ. ದೋಷ ಇತ್ತು ಅಂದ್ರೆ
ಅವರ ಮೂಲಕ ಹೆಣ್ಮಕ್ಳ ಮೂಲಕ ಪೇರೆಂಟ್ಸ್ಗೆ ಪೇನ್ ಇರುತ್ತೆ. ಓಕೆ ಸೌತ್ ಈಸ್ಟ್ ಪ್ರಾಬ್ಲಮ್ ಆದ್ರೆ ಗಂಡು ಮಕ್ಕಳ ಮೂಲಕ ದುಃಖ, ತೊಂದರೆ, ಸಂಕಟ, ಇದು ಹೆಣ್ಮಕ್ಳ ಮೂಲಕ. ಇನ್ನು ಅವರು ಬೇರೆ ಮದುವೆ ಆಗಿ ಬೇರೆ ಕಡೆ ಹೋಗಿದ್ರು ಸಹ ಇಲ್ಲಿ ನಾರ್ತ್ ವೆಸ್ಟ್ ಅಲ್ಲಿ ನಮ್ದು ಪ್ರಾಬ್ಲಮ್ ಇತ್ತು ಅಂದ್ರೆ ಅವ್ರ ಮ್ಯಾರಿಡ್ ಲೈಫು ಇಲ್ಲದೆ ಇರೋ ಸಾಧ್ಯತೆ ಇರುತ್ತೆ. ಖಂಡಿತ ಇರುತ್ತೆ. ನಾನು ಅಬ್ರಾಡ್ ಎಲ್ಲ ಹೋದಾಗ ಈ ಪ್ರಿನ್ಸಿಪಲ್ ಯೂಸ್ ಮಾಡ್ತೀನಿ. ಇನ್ನೊಂದು, ಇಂಡಿಯಾಲ್ ವರ್ಕ್ ಆಗೋದು ಅಬ್ರಾಡ್ ವರ್ಕ್ ಆಗುತ್ತಾ? ಯೂನಿವರ್ಸಲ್. ವಾಸ್ತು ಶಾಸ್ತ್ರ ಇಸ್ ಯೂನಿವರ್ಸಲ್. ಓಕೆ ಯಾಕೆ ಅಂತ ನಾನು ಇದನ್ನ ಮುಗಿಸ್ಬಿಟ್ಟು ಹೇಳ್ತೀನಿ. ಓಕೆ ಜ್ಞಾಪ್ಸಿ. ನಾರ್ದನ್ ದಿಕ್ಕಿದೆ ಅಲ್ಲ, ನಾರ್ತನ್ ದಿಕ್ಕನ್ನ ನಾವು ಕುಬೇರನ್ ದಿಕ್ಕು ಅಂತ ಹೇಳ್ಬೋದು. ಯಾಕಂದ್ರೆ ಕುಬೇರ ಇಸ್ ದ ದಿಕ್ಪಾಲ ಆಫ್ ದಟ್ ಡೈರೆಕ್ಷನ್. ನಾರ್ತನ್ ದಿಕ್ಕು ನಮಗೆ ಇನ್ಫ್ಲೋ ಆಫ್ ಇನ್ಕಮ್. ನೀವು ಯಾವುದೇ ಕೆಲಸ ಮಾಡಿದ್ರು ಅದರಿಂದ ಏನ್ ಇನ್ಕಮ್ ಜನರೇಟ್ ಆಗತ್ತೆ ಅನ್ನೋದು ನಿಮ್ಮ ನಾರ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನಾರ್ತ್ ಅಲ್ಲಿ ಏನಾದ್ರು ನಾವು ಕಿಟಕಿ ಎಲ್ಲ ಇಡ್ಬೇಕಾದ್ರೆ ಎಷ್ಟು ದೊಡ್ಡದು ಇಡಿದ್ರೆ ನಿಮ್ಗೆ ಎಷ್ಟು ಇನ್ಕಮ್ ಬೇಕೋ ಅದಕ್ಕೆ ತಕ್ಕ ಹಾಗೆ ಇಡಿ ಅಂತ ಹೇಳ್ತೀನಿ ನಾನು. ಎಷ್ಟು ದೊಡ್ಡ, ನಮ್ಮ ಮನೆಯಲ್ಲಿ, ನಮ್ದು ಚಿಕ್ಕ ಮನೆನೇ 30/59 ಇದೆ, ನಂದು 60 ಅನ್ಕೊಳ್ಳಿ. ಅದ್ರಲ್ಲಿ ನಂದು ನಾರ್ತ್ ಅಲ್ಲಿ ಇರೋದು ಒಂದು ದೊಡ್ಡ ಕಿಟಕಿ 8 ಅಡಿ ಉದ್ದ ಇದೆ, 8 ಅಡಿ ಸಿಂಗಲ್ ವಿಂಡೋ. ಸೊ ಯು ಶುಡ್ ನೋ, ನಾರ್ತ್ ಲೈಟ್ ಆದಷ್ಟು ನಾರ್ತ್ ಎನರ್ಜಿ ಜಾಸ್ತಿ ಸಿಕ್ಕತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ ಬರಲ್ಲ. ಬೇರೆ ಏನೇ ಬರ್ಬೋದು, ಬಟ್ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂತೂ ನಾನು ಎಲಿಮಿನೇಟ್ ಮಾಡಿ, ಶುರುವಿನಲ್ಲಿ ಕೇಳಿದ್ರಿ ಆರ್ ಯು eliminated your problems. I have to a great extent, using this beautiful science. ನಾರ್ತು ತಾಯಿ ಜಾಗ. ಇನ್ನು ಒಂದ್ಸರಿ ನಾನು ಹೀಗೆ ಕನ್ಸಲ್ಟೇಷನ್, ಇದೆಲ್ಲ ಅಪೋಸಿಷನ್ ಇದೆಯಾ? ನೋ, ಕಾಂಪ್ಲಿಮೆಂಟರಿ. ಕಾಂಪ್ಲಿಮೆಂಟರಿ ತಂದೆ ತಾಯಿ, ಗಂಡು ಮಗು, ಹೆಣ್ಣು. ಎಕ್ಸಾಕ್ಟ್ಲಿ. ಬಿಕಾಸ್ ಚಂದ್ರ ಸೂರ್ಯ ಆ ಕಾಂಬಿನೇಷನ್ ಆ ರೀತಿ. ಆಮೇಲೆ ನಾರ್ತ್ ತಾಯಿ ಜಾಗ ಅಂತ ಹೇಳಿದೆ. ಇನ್ಫ್ಯಾಕ್ಟ್ ಒಂದು ಮನೆಗೆ ಹೋದಾಗ ಒಬ್ರು, ಅವರು ಈಸ್ ಎ ಸ್ಪಿರಿಚುವಲ್ ಪರ್ಸನ್, ಅವ್ರ ಮನೆಗೆ ಹೋದಾಗ ಐ ಡೋಂಟ್ ನೋ ಎನಿಥಿಂಗ್ ಅಬೌಟ್ ದೆಮ್. ನಲ್ಲಿ ಒಂದ್ ಕಡೆ ಒಂದು ಸೇವಾ ಕಾರ್ಯ ಆಯ್ತು, ಅದಾದ್ಮೇಲೆ ತಿಂಡಿಗೆ ಕರ್ಕೊಂಡು ಹೋದ್ರು. ಅವ್ರ ಮನೆ ನಾನು ನೋಡೇ ಇಲ್ಲ. ಅವ್ರ ಜೂಲ ಇತ್ತು, ಕೂತ್ಕೊಂಡಿದ್ದೆ. ಅವತ್ತಲ್ಲಿ ಮಾತಾಡುವಾಗ ನನಗೆ ಫುಲ್ ನಾರ್ದನ್ ವಾಲು, ಸೆಂಟ್ರಲ್ ಪಾರ್ಟ್ ಬ್ಯೂಟಿಫುಲ್ ಎಲ್ಲೋ ಟೆಕ್ಸ್ಚರ್ಡ್ ಪೇಂಟಿಂಗ್ ಎಲ್ಲ ಮಾಡಿದ್ರು ವಾಲ್ ಮೇಲೆ. ನಾನು, ಅವರಮ್ಮ ಈ ಊರಲ್ಲಿ ಇಲ್ಲ, ಶಿ ಈಸ್ ಇನ್ ಬಿಹಾರ್ ಸಮ್ವೇರ್. ನಿಮ್ ತಾಯಿ ಬಗ್ಗೆ ಸ್ವಲ್ಪ ಹೇಳಿ ಅಂತಂದೆ. ಅವರು ಈ ಟುಕ್ ಮಿ ದೇರ್ ಸೋ ದಟ್ ಐ ಕ್ಯಾನ್ ಸಿ ದ ಹೌಸ್ ಆಲ್ಸೋ. ಅದು ಒಂದು ತೋರ್ಸೋ ಇಂಟ್ರೆಸ್ಟ್ ಇತ್ತು ಅನ್ಸುತ್ತೆ. ಬಟ್ ಸೊ ಐ ಆಸ್ಕ್, ಜನರಲಿ ಐ ಆಸ್ಕ್. ಹಿ ವಾಸ್ ಅಗೇನ್ ವೆರಿ ಶಾಕ್ಡ್. ಯಾಕಂದ್ರೆ ಹೆಂಗ್ ಗೊತ್ತಾಯ್ತು ಅಂತ, ರೀಸೆಂಟ್ಲಿ ಶಿ ಹಸ್, ಮನೇನು ಹೊಸ್ತಿದ್ದು, ಡಿಮೆನ್ಷಿಯಾ ಶುರು ಆಗಿತ್ತು ಅವರಿಗೆ ತಾಯಿ ವಿಷಯದಲ್ಲಿ. ಸೊ ಅದಕ್ಕೆ ನಮಗೆ ಹೇಳ್ಬಿಡುತ್ತೆ ಯಾವ ಕಲರು ಎಲ್ಲಿ ಬಿಲಾಂಗ್ ಆಗಲ್ಲ, ಅದನ್ನ ನೋಡಿದಾಗ ನಮಗೆ ಗೊತ್ತಾಗ್ಬಿಡುತ್ತೆ. ಇಟ್ ಈಸ್ ಲೈಕ್ ಅ ಫ್ಲಾಗ್. ಮುಂದೆ ಬರೋ ಪ್ರಾಬ್ಲಮ್ ನಮ್ಗೆ ಗೊತ್ತಾಗ್ಬಿಡುತ್ತೆ. ನಿಮ್ ಕಾಂಪೌಂಡ್ ಅಲ್ಲಿರೋ ಗಿಡ ಹೇಳುತ್ತೆ, ಸೌತ್ ಈಸ್ಟ್ ಅಲ್ಲಿ ಕೆಂಪು ಹೂ ಇತ್ತು ಅನ್ಕೊಳ್ಳಿ, ದಟ್ ಮೀನ್ಸ್ ಸನ್ ಈಸ್ ನಾಟ್ ಡೂಯಿಂಗ್ ವೆಲ್, ಹುಡುಗನ ವಿಷಯದಲ್ಲಿ. ಆ ರೀತಿ ನಾವು you can placement of plants is also vastu. you put. ಇನ್ನೊಂದ್ ಮನೇಲಿ ಇದೇ ತರ, ಈಗ ಇಲ್ಲಿ ಹೇಳ್ದಲ್ವಾ ಎಲ್ಲೋದು, ಅದೇ ತರ ಒಂದ್ ಮನೆ ಬ್ಯೂಟಿಫುಲ್ ದೊಡ್ಡ ಬಂಗ್ಲೆ, ನಾರ್ದನ್ ಕಾಂಪೌಂಡ್ ಪೂರ್ತಿ ಯೆಲ್ಲೋ ಕಲರ್ ಫ್ಲವರ್ ಹೂ ಬಿಟ್ಟಿರೋ ದೊಡ್ಡ ಹೆಲ್ದಿ ಕ್ರೀಪರ್ ಇತ್ತು. ಅವರೆಲ್ಲ ಏನು ಅವ್ರದ್ದೇನು ಬಿಟ್ಕೊಡ್ತಾ ಇಲ್ಲ ನನಗೆ ಇನ್ಫಾರ್ಮೇಶನ್. ಬಟ್ ನೋಡಿದ್ಮೇಲೆ ಸುಮ್ಮನೆ ಹಾಗೆ ಮಾತಾಡ್ಕೊಂಡು 1 hour ಆದ್ಮೇಲೆ ಮದರ್ಲಿ ಫಿಗರ್ ಬಗ್ಗೆ ಕೇಳಿದಾಗ ಐ ಕೇಮ್ ಟು ನೋ ಶಿ ವಾಸ್ ಏಲಿಂಗ್ ಫ್ರಮ್ ಕ್ಯಾನ್ಸರ್. ಈ ರೀತಿ ನಮಗೆ ಹಿಂಟ್ಸ್ ಸಿಕ್ಕತ್ತೆ. ದೇ ಮೇ ನಾಟ್ ಇಲ್ಲ. ನಾರ್ತ್ ಈಸ್ಟ್ ಅಂದಿಕ್ಕು ಪೀಸ್ ಆಫ್ ಮೈಂಡ್ ಜಾಗ. ಮತ್ತೆ ಎಲ್ಡರ್ಲಿ ಪೀಪಲ್, ಮನೆಯಲ್ಲಿ ವಯಸ್ಸಾದ ವೃದ್ಧರು, ಅವ್ರು ಇಲ್ಲಿರ್ಲಿ ಎಲ್ಲೇ ಇರ್ಲಿ, ತಾತ ಅಜ್ಜಿ ಆ ಥರ, ಅವ್ರದ್ದು ಹೆಲ್ತ್ ಹೇಗೆ, ಅವರಿಂದ ನಿಮಗೆ ಏನು ದೊರಕ್ತಾ ಇದೆ, ಮೆಟೀರಿಯಲ್ ಆರ್ ಅದರ್ವೈಸ್. ಮತ್ತೆ ನಿದ್ದೆ ಜಾಗ, ಇನ್ಸಾಮ್ನಿಯಾ, ಲಾಟ್ ಆಫ್ ಪೀಪಲ್ ಹ್ಯಾವ್ ದಿಸ್ ಹೆಲ್ತ್ ಸ್ಲೀಪ್ ರಿಲೇಟೆಡ್ ಪ್ರಾಬ್ಲಮ್. ಇವಾಗಿನ ಜನರೇಷನ್ ಎಸ್ಪೆಷಲಿ ನಾರ್ತ್ ಈಸ್ಟ್ ಫಾಲ್ಟಿ ಇರುತ್ತೆ, ಭಾರ ಇರುತ್ತೆ ಆ ಥರ. ಯು ಜಸ್ಟ್ ಕ್ಲಿಯರ್ ಸಮ್ ಥಿಂಗ್ಸ್, ಯು ಫೀಲ್ ಬೆಟರ್. ತಿಳ್ಕೊಂಡ್ರಿ ನೀವು. ಅದಕ್ಕೆ ಇನ್ನೊಂದು ಕನೆಕ್ಟ್ ಮಾಡಿ ಅಂತ ಹೇಳಿದ್ನಲ್ಲ, ಏನ್ ಹೇಳಿ? ಡೈರೆಕ್ಷನ್ಸ್ ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡತ್ತೆ ಅಂತ ತಿಳ್ಕೊಂಡಿದ್ದು ಆಯ್ತು. ಈಗ ಒಂದೊಂದಕ್ಕೂ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ತಿಳ್ಕೊಂಡು ಆ ದಿಕ್ಕಲ್ಲಿ ಫೋಕಸ್ ಮಾಡಿ, ವಾಸ್ತು ದೋಷ ಏನಾದ್ರು ಇದ್ರೆ ಅದನ್ನ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಲೈಫ್ ವಿಲ್ ಬಿ ಬೆಟರ್. ನೋಡಿ, ಈಸ್ಟರ್ನ್ ದಿಕ್ಕು, ಈಗ ನಾನು ಸಿಂಪಲ್ ಆಗಿ ಹೇಳಿದೆ, ಈಗ ಚಂದ್ರನಾಡಿ ಪ್ರವಾಹ ನಾರ್ತ್ ವೆಸ್ಟ್ ಇಂದ ಈಸ್ಟರ್ನ್ ಸೈಡು. ಭಾರ ಕಮ್ಮಿ ಮಾಡೋದು ಈಸಿಯೆಸ್ಟ್ ವೇ ಏನು ಗೊತ್ತಾ? ಮನೆ ಕಟ್ಟುವಾಗ ಅಲ್ಲಿ ದೊಡ್ಡ ಹಾಲ್ ಇಟ್ಬಿಡೋದು.
ಹಾಲ್ ದೊಡ್ಡದಾಗಿದ್ದಷ್ಟು ನಂಬರ್ ಆಫ್ ವಾಲ್ಸ್ ಕಮ್ಮಿ ಇರುತ್ತೆ. ನಂಬರ್ ಆಫ್ ವಾಲ್ಸ್ ಕಮ್ಮಿ ಇದ್ದಷ್ಟು ತೂಕ ಕಮ್ಮಿ, ಭಾರ ಕಮ್ಮಿ. ಸೊ ಬಿಗ್ಗರ್ ಹಾಲ್ಸ್ ಅಂಡ್ ಬಿಗ್ಗರ್ ರೂಮ್ ಶುಡ್ ಕಮ್ ಟುವರ್ಡ್ಸ್ ದ ನಾರ್ದರ್ನ್ ಸೈಡ್, ಈಸ್ಟರ್ನ್ ಸೈಡ್ ಅಂಡ್ ದ ನಾರ್ದರ್ನ್ ಸೈಡ್. ಅಂಡ್ ಸ್ಮಾಲರ್ ರೂಮ್ಸ್ ಅಂಡ್ ಹೆವಿಯರ್ ಇದು ಮೆಟ್ಲು, ಟಾಯ್ಲೆಟ್ ಅಂತದೆಲ್ಲ ಸದರ್ನ್ ಸೈಡ್ ಅಂಡ್ ದ ವೆಸ್ಟರ್ನ್ ಸೈಡ್. ಸೌತ್ ಈಸ್ಟ್ ದೋ ವಿ ಕನ್ಸಿಡರ್ ಇಟ್ ಆಸ್ ಅ ನೆಗೆಟಿವ್ ಝೋನ್ ಬಿಕಾಸ್ ಸೌತ್ ಇರೋದ್ರಿಂದ, ಸೌತ್ ಅಂಡ್ ಈಸ್ಟ್ ಕಾಂಬಿನೇಷನ್. ಈಸ್ಟ್ ಇಸ್ ಗುಡ್, ಸೌತ್ ಇಸ್ ನೆಗೆಟಿವ್. ಆದ್ರೂ ಸಹ ನಾವು ಅಲ್ಲಿ ಟಾಯ್ಲೆಟ್ ಇಡಬೇಡಿ ಅಂತ ಹೇಳ್ತೀವಿ ಅಂದ್ರೆ, ನಮ್ಮ ಪದ್ಧತಿನಲ್ಲಿ ಏನೋ ನಮ್ಮ ಸನಾತನ ಧರ್ಮದಲ್ಲಿ ಅಗ್ನಿಗೆ ನಾವು ಒಂದು ದಿವ್ಯವಾದ ಸ್ಥಾನ ಕೊಟ್ಟಿದ್ದೀವಿ. ಹಿ ಇಸ್ ದ ಕ್ಯಾರಿಯರ್ ಆಫ್ ಆಲ್ ಯುವರ್ ಹವಿಸ್. ನೀವೇನೇ ಆಫರ್ ಮಾಡಿದ್ರು ಪೂಜೆಗಳಲ್ಲಿ ಕ್ಯಾರಿ ಮಾಡೋದು ಅಗ್ನಿ. ಹಾಗಾಗಿ ನಾವು ಅಲ್ಲಿ ಟಾಯ್ಲೆಟ್ ಇಡಂಗಿಲ್ಲ. ಟಾಯ್ಲೆಟ್ ಈಸ್ ಈಕ್ವಲ್ ಟು ಲೋಡ್ ಅಷ್ಟೇ ತಿಳ್ಕೊಬೇಕು ನಾವು. ಸೊ ಎಲ್ಲಿ ಇಡ್ಬೋದು? ನೆಗೆಟಿವ್ ಡೈರೆಕ್ಷನ್ ಎಲ್ಲಿ ಬೇಕಾದ್ರೂ ಇಡ್ಬೋದು. ಸೌತ್ ವೆಸ್ಟ್ ಅಲ್ಲಿ ಸಹ ಇಡ್ಬೋದು. ತುಂಬಾ ಜನ ಸೌತ್ ವೆಸ್ಟ್ ಅಲ್ಲಿ ಇಟ್ರೆ ಮಾಸ್ಟರ್ಗೇನೋ ಆಗ್ಬಿಡುತ್ತೆ ಅಂತೆಲ್ಲ ಹೇಳ್ತಾರೆ. ಅದು ಹಿಂದೆ ಆ ರೂಲ್ ಏನಕ್ಕಿತ್ತು ಅಂದ್ರೆ, ಸೌತ್ ವೆಸ್ಟ್ ಅಲ್ಲಿ ಟಾಯ್ಲೆಟ್ ಇಡಬೇಡ ಅಂತ ಇತ್ತು. ಯಾಕೆ ಅಂತಂದ್ರೆ ಆಗ ಓಪನ್ ಟಾಯ್ಲೆಟ್ ಬಿಟ್ಟಿರ್ತಾ ಇತ್ತು. ಹೌದು, ಮನೆಯಿಂದ ಆಚೆ ಇರ್ತಾ ಇತ್ತು, ಬಿಟ್ಟಿರ್ತಾ ಇತ್ತು. ಹಿತ್ಲು ಅಂತ ಕರೆಯೋದು. ಇವಾಗ ಹಿತ್ಲು ಮನೆಗೆ ಬಂದ್ಬಿಟ್ಟಿದೆ. ನಿಜ. ಅದು ಆ ಪಿಟ್ಟಿರುತ್ತಲ್ಲ, ನೀವು ಸೌತ್ ವೆಸ್ಟ್ ಅಲ್ಲಿ ಪಿಟ್ ಅಂದ್ರೆ ಏನು? ಡಿಪ್ರೆಷನ್. ಇಟ್ ಈಸ್ ವೆರಿ ವೆರಿ ಅನ್ಸೆಟ್ಲಿಂಗ್ ಅಲ್ವಾ? ಅದಕ್ಕೆ ಸೌತ್ ವೆಸ್ಟ್ ಅಲ್ಲಿ ಇಡಬಾರ್ದು ಅಂತ ಒಂದು. ಸೆಕೆಂಡು, ಆ ಕಡೆಯಿಂದ ಜರ್ಮ್ಸ್ ಎಲ್ಲ ಕ್ಯಾರಿ ಆಗತ್ತೆ ಅಂತ, ಗಾಳಿ ಬೀಸೋದು ಸೌತ್ ವೆಸ್ಟ್ ಇಂದ ಬರೋದು ಜಾಸ್ತಿ. ಸೊ ಅದಕ್ಕೆ ಅಲ್ಲಿ ಇಡಬೇಡಿ, ಈ ದಿಕ್ಕಲ್ಲಿ ಇಡಿ, ನಾರ್ತ್ ವೆಸ್ಟ್ ಅಲ್ಲಿ ಇಟ್ಬಿಡಿ ಅಂತ ಹೇಳ್ತಾ ಇದ್ರು. ಸೊ ಈಗ ಅದು ಅಪ್ಲೈಯೇ ಆಗಲ್ಲ, ಅದು ಸಂದರ್ಭನೇ ಇಲ್ಲ. ಯಾಕಂದ್ರೆ ಆವಾಗ ಜರ್ಮ್ಸ್ ಹೋದ. ನಮ್ದು ಇಂಟರ್ನಲ್ ಟಾಯ್ಲೆಟ್ ಸೊ ಹೈಜೀನಿಕ್, ಏನೋ ನಾವು ಕ್ಲೀನಾಗಿ ಮೇಂಟೈನ್ ಮಾಡ್ತೀವಿ. 4 ವಾಲ್ ಇರುತ್ತೆ, ಸೆಪರೇಟ್ ಆಗಿರುತ್ತೆ, ಕೈ ತೊಳಿತೀವಿ, ದೇರ್ ಇಸ್ ನೋ ಇದು. ಹಾಗಾಗಿ ಡೆಫಿನೆಟ್ಲಿ ಇಟ್ ಈಸ್ ಜಸ್ಟ್ ಅನದರ್ ರೂಮ್ ವಿಚ್ ಆಡ್ಸ್ ಲೋಡ್. ಬಟ್ ಪೊಲ್ಯೂಷನ್ ಹ್ಯಾಪನ್ಸ್ ಇಫ್ ಯು ಪುಟ್ ಇಟ್ ಇನ್ ದ ಪಾಸಿಟಿವ್ ಝೋನ್. ಸೊ ಕಿಚನ್ ಆಯ್ತು. ನೆಕ್ಸ್ಟ್ ವಿಲ್ ಕಮ್ ಟು ಬೆಡ್ರೂಮ್. ಕಿಚನ್ ಅಲ್ಲಿ ಮೇನ್ ಒಂದು ಹೇಳ್ಬಿಡೋಣ. ಕಿಚನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್. ಸೌತ್ ಈಸ್ಟ್ ಅಲ್ಲಿ ಕಿಚನ್ ಇರುತ್ತೆ, ಈಸ್ಟ್ ಫೇಸಿಂಗ್ ಇರಬೇಕು. ನಾವ್ ಏನೇ ಕೆಲಸ ಮಾಡಿದ್ರು ನಾವು ಸ್ಟವ್, ನಾನು ವೆನ್ ಐ ಆಮ್ ಕುಕ್ಕಿಂಗ್ ಐ ವಿಲ್ ಬಿ ಫೇಸಿಂಗ್ ಈಸ್ಟರ್ನ್ ಸೈಡ್, ಫ್ರಂಟ್ಗೆ. ಅದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ನಮ್ಗೆ ಕೆಲಸ ಮಾಡೋರಿಗೆ ಎನರ್ಜಿ ಸಿಗೋದು 2 ದಿಕ್ಕಿನಿಂದ, ಈಸ್ಟ್ ಇಂದ ನಾರ್ತ್ ಇಂದ. ನಾನು ಈ ದಿಕ್ಕಲ್ಲಿ ಬೇರೆ ಯಾವುದೋ ಡೈರೆಕ್ಷನ್ ಅಲ್ಲಿ ಮಾಡಿದಾಗ ಏನಾಗುತ್ತೆ, ಕೋಪ ಬರುತ್ತೆ. ಪೀಪಲ್ ಹೂ ಆರ್ ವರ್ಕಿಂಗ್ ವಿತ್ ಫೈರ್, ಅವರಲ್ಲಿ ಫೈರ್ ಪ್ರಿಡಾಮಿನೆಂಟ್ ಇರುತ್ತೆ. ಫೈರ್ ಇಸ್ ಸಮಥಿಂಗ್ ದಟ್ ಗಿವ್ಸ್ ಯು ಆಂಗರ್. ಏನೋ ಆಂಗರ್ ಇಸ್ ಡೈರೆಕ್ಟ್ಲಿ ಕನೆಕ್ಟೆಡ್ ಟು ಪಿತ್ತ. ಎಷ್ಟು ಪಿತ್ತ ನೆತ್ತಿಗೆ ಇರುತ್ತೆ ಅಂತ ಹೇಳಲ್ವಾ, ಹಾಗೆ. ಸೊ ಹಾಗಾಗಿ ಅಡಿಗೆ ಮಾಡೋರು ತಣ್ಣಗಿರ್ಬೇಕು ಅಂತ, ಏನೋ ಈಸ್ಟರ್ನ್ ಡೈರೆಕ್ಷನ್ ಫೇಸ್ ಮಾಡಿ ಅಂತ ಅದೊಂದು ರೂಲ್ ಇದೆ. ಅದ್ ಮಾಡ್ಲೇಬೇಕು. ಕಿಚನ್ಗೆ ಅಷ್ಟು ಸಾಕು. ಇನ್ನೊಂದು 2 ಇದೆ. ಒಂದು ಮಾಡರ್ನ್ ಕಿಚನ್ ನೀವು ನೋಡಿದ್ರೆ, ಈಗಿನ ಕಾಲದ ಕಿಚನ್ ಹೇಗಿರುತ್ತೆ, ನೆಲದಲ್ಲಂತೂ ಕುತ್ಕೊಂಡು ಯಾರು ಅಡಿಗೆ ಮಾಡಲ್ಲ. ಕಟ್ಟೆ ಇರುತ್ತೆ, ಹೆವಿ ಇರುತ್ತೆ, ಗ್ರನೈಟ್ ಸ್ಲ್ಯಾಬ್ ಇದೆ ಅಲ್ಲ. ಒಂದು ಚಿಕ್ಕ ಕಿಚನ್ ಸ್ಲ್ಯಾಬ್ ಎತ್ತೋದಕ್ಕೆ 8 ಜನ ಬೇಕು. ನಾನು ಕಟ್ಟೋವಾಗ ನೋಡಿದೀನಿ. ಇಟ್ಸ್ ಸೋ ಹೆವಿ. ಹಾಗಾಗಿ ಕಿಚನ್ ಹ್ಯಾಸ್ ಟು ಬಿ ಇನ್ ದ ನೆಗೆಟಿವ್ ಡೈರೆಕ್ಷನ್. ನಾಟ್ ಓನ್ಲಿ ದ ಸ್ಲ್ಯಾಬ್, ಅಲಾಂಗ್ ವಿತ್ ದ ಸ್ಲ್ಯಾಬ್ ಸ್ಟೋರೇಜ್ ಇರುತ್ತೆ, ದಿನಸಿ ಇರುತ್ತೆ, ಎಲ್ಲ ಫ್ರಿಡ್ಜ್ ಇರುತ್ತೆ, ಆಲ್ ಯುವರ್ ಎಕ್ವಿಪ್ಮೆಂಟ್ಸ್ ಆರ್ ದೇರ್. ಸೊ ಕಿಚನ್ ಇಸ್ ದ ಹೆವಿಯೆಸ್ಟ್ ಲೋಡ್ ಇನ್ ಅ ಹೌಸ್, ನೆಕ್ಸ್ಟ್ ಟು ಸ್ಟೇರ್ ಕೇಸ್. ಹಾಗಾಗಿ ಸೌತ್ ಈಸ್ಟ್ ಅಲ್ಲೇ ಕಿಚನ್ ಬರೋದು ತುಂಬಾ ಉತ್ತಮ. ನಾರ್ತ್ ಈಸ್ಟ್ ಅಲ್ಲಿ ಇಡೋದು ಬೇಡ. ಸಮ್ ಅಪಾರ್ಟ್ಮೆಂಟ್ಸ್ ಈಸ್ಟ್ ಫೈರ್ ಅಲ್ವಾ ಅಂತ ಈಸ್ಟ್ ಕೊಟ್ಬಿಟ್ಟಿರ್ತಾರೆ. ಆಗೇನಾಗತ್ತೆ ಅಂದ್ರೆ, ಈಸ್ಟ್ ಫೈರ್ ಇಸ್ ದೇರ್, ಏನೋ ಎವ್ರಿಥಿಂಗ್ ಇದೆ, ಹೆಲ್ತ್ ಎಲ್ಲ ಚೆನ್ನಾಗಿರುತ್ತೆ, ಬಟ್ ಲೋಡಿಂಗ್ ಹ್ಯಾಸ್ ಹ್ಯಾಪನ್ ಬಿಕಾಸ್ ಆಫ್ ದ ಗ್ರನೈಟ್ ಸ್ಲ್ಯಾಬ್. ಅದರಿಂದಾಗಿ ನಾವು ಆದಷ್ಟು ಈಸ್ಟ್ ಇಂದ ಬರಬೇಕಾದಷ್ಟು ಪ್ರಯೋಜನ ನಾವು ಪಡ್ಕೊಳ್ಳಲ್ಲ. ಅದು ಆಗ್ತಾ ಇರುತ್ತೆ, ಪ್ರೋಗ್ರೆಸ್ ಇರಲ್ಲ ಅಂತ ಕಡೆ. ನೆಕ್ಸ್ಟ್ ಬೆಡ್ರೂಮ್ ಬರೋಣ. ಬೆಡ್ರೂಮ್ ಅಂದಾಗ ದೇರ್ ಆರ್ ಸೆವೆರಲ್ ಟೈಪ್ಸ್ ಆಫ್ ಬೆಡ್ರೂಮ್ಸ್. ಮಗನ್ ಬೆಡ್ರೂಮು, ಅನ್ಮ್ಯಾರಿಡ್ ಮಗನ್ ಬೆಡ್ರೂಮ್ ಎಲ್ಲಿರ್ಬೇಕು? ಅದು ಏನಕ್ಕೆ, ನಾನು ಐಡಿಯಲ್ಲಿ ಅದು ಸೌತ್ ಈಸ್ಟ್ ಅಲ್ಲಿ ಇರ್ಬೇಕು. ಈಗ ದೊಡ್ಡ ಸೌತ್ ಈಸ್ಟ್ ಝೋನ್ ಇತ್ತು, ಕಟ್ ಮಾಡಿದೆ ನೀವು 3x3 ಗ್ರಿಡ್ ಹಾಕಿದ್ರೆ ನಿಮ್ಗೆ ಸೌತ್ ಈಸ್ಟ್ ಅರ್ಥ ಆಗತ್ತೆ. ಸೌತ್ ಈಸ್ಟ್ ಅಲ್ಲಿ ಕಿಚನ್ ಸಹ ಬರ್ಬೇಕು, ಮಗನ್ ರೂಮ್ ಸಹ ಬರ್ಬೇಕು. ಐಡಿಯಲ್ಲಿ ಆಗೋದಿಲ್ಲ, ಚಿಕ್ಕ ಮನೇಲಂತೂ ಆಗಲ್ಲ. ಕೆಳಗಡೆ ಕಿಚನ್ ಇಟ್ಕೊಂಡು ಮೇಲ್ಗಡೆ ಫ್ಲೋರ್ ಅಲ್ಲಿ ಮಗನ್ಗೆ ಇಟ್ಕೋಬಹುದು. ಎನಿ ಅದರ್ ಈವನ್ ಈಸ್ಟ್ ರೂಮ್ ಇಸ್ ಆಲ್ಸೋ ಗುಡ್. ಮಕ್ಕಳಿಗೆ ಎಸ್ಪೆಷಲಿ ಗ್ರೋಯಿಂಗ್ ಸನ್ಸ್ಗೆ ಫೈರ್ ಎಲಿಮೆಂಟ್ ಬೇಕು, ಅಗ್ರೆಷನ್ ಬೇಕು. ಏನೋ ಪ್ರಪಂಚನ ಎದುರಿಸಕ್ಕೆ ಸ್ವಲ್ಪ ಅಗ್ರೆಷನ್ ಬೇಕು ಹುಡುಗರಲ್ಲಿ. ಸೊ ಅದಕ್ಕೆ ಅವರಿಗೆ ಫೈರ್ ಎಲಿಮೆಂಟ್ ಇಸ್ ಪ್ರಿಡಾಮಿನೆಂಟ್ಲಿ ಅವರು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇನ್ನೊಂದೇನು ಗೊತ್ತಾ, ಯು ವಿಲ್ ಬಿ ಸರ್ಪ್ರೈಸ್ಡ್,
ಹಿಂದೆ ಇದ್ರ ಬಗ್ಗೆ IVF ಅಂತ ಕೇಳಿದವರೇ ಇರ್ಲಿಲ್ಲ ಹಿಂದೆ, ಹೌದು. ಸೆವರಲ್ ಇಯರ್ಸ್ ಹಿಂದೆ. ಹಾ. ಈಗ ಇಟ್ಸ್ ಲೈಕ್ ಎ ನಾರ್ಮಲ್, ಒಂದ್ ಹೌಸ್ ಹೋಲ್ಡ್ ಅಲ್ಲಿ ಒಬ್ಬರಾದ್ರೂ ಅದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅಂದ್ರೆ ಇನೆಬಿಲಿಟಿ ಟು ಹ್ಯಾವ್ ಎ ಚೈಲ್ಡ್ ಅಲ್ವಾ, ಕನ್ಸೀವ್. It can be for the man of the house or the lady of the house. One of them will be having problem. That is because of the fire element. When a boy or a girl, especially boy, if they don't use the southeastern direction or the eastern direction, fire element ಅಲ್ಲಿ ಬೆಳೀಲಿಲ್ಲ ಅಂತ ಅನ್ಕೊಳ್ಳಿ. ನಾವು ಚೈಲ್ಡ್ಹುಡ್ ಅಲ್ಲಿ ನಾವು ಎಲ್ಲೆಲ್ಲೋ ಬಾಡಿಗೆ ಮನೇಲಿ ಇದ್ವಿ, ಹಾಗೆಲ್ಲ ಇದ್ದು, ಆ ಥರ ಇದ್ದಾಗ ನಮಗೆ ಸೌತ್ ಈಸ್ಟ್ ಸಿಕ್ಕಿರಲ್ಲ ಹುಡುಗರಿಗೆ ಅನ್ಕೊಳ್ಳಿ. ಸಚ್ ಮೆನ್ ವಿಲ್ ಹ್ಯಾವ್ ಪ್ರಾಬ್ಲಮ್ ಲೇಟರ್ ಇನ್ ಮೇ ಬಿ ಅವ್ರದ್ದು ಇದರಲ್ಲೆಲ್ಲ ಪ್ರಾಬ್ಲಮ್ ಇರುತ್ತೆ. ಫೈರ್ ಎಲಿಮೆಂಟ್ ವಿಲ್ ಬಿ ಲೋ ಇನ್ ದೆಮ್, ಬಟ್ ದಟ್ ಇಸ್ ನಾಟ್ ಅ ಫೆಟಲಿಸ್ಟಿಕ್ ಒನ್. ಯು ಕ್ಯಾನ್ ಬಿಲ್ಡ್ ಅಪ್, ಯು ಕ್ಯಾನ್ ಸ್ಟಾರ್ಟ್ ಲಿವಿಂಗ್ ಇನ್ ದೋಸ್ ಡೈರೆಕ್ಷನ್ಸ್. ಆಲ್ಸೋ ಆಯುರ್ವೇದಿಕ್ ಪ್ರಿಪರೇಷನ್ಸ್ ಆರ್ ದೇರ್, ಅಶ್ವಗಂಧ, ಅರಿಷ್ಟ, ಆ ಥರ ಎಲ್ಲ ಇದೆ. ವಿತ್ ಸಮ್ ಕನ್ಸಲ್ಟೇಷನ್ ಅಂಡ್ ಸಮ್ few months, 1 or 2 months, if you take that medication, that balance can be arrived. ಆಯ್ತಲ್ವಾ. ಈಗ ಗಂಡ್ ಮಕ್ಕಳದು ಸೌತ್ ಈಸ್ಟ್ ಅಲ್ಲಿ ಅಥವಾ ಫೈರ್ ಎಲಿಮೆಂಟ್ ಝೋನ್ ಅಲ್ಲಿ ಇರಬೇಕು. ಹೆಣ್ಮಕ್ಳದು ಬೆಡ್ರೂಮ್ ನಾರ್ತ್ ವೆಸ್ಟ್ ಅಲ್ಲಿ ಇದ್ರೆ ಒಳ್ಳೇದು. ಇನ್ಫ್ಯಾಕ್ಟ್ ಅವ್ರಿಗೆ ನಾರ್ತ್ ವೆಸ್ಟ್ ಅಲ್ಲಿ ಕೊಟ್ಟಿಲ್ಲ ಅನ್ಕೊಳ್ಳಿ, ಚಿಕ್ಕ ವಯಸ್ಸಲ್ಲಿ ಏನೂ ಆಗಲ್ಲ. ಬಟ್ ಅಟ್ ದ ಟೈಮ್ ವೆನ್ ದೇ ಕಮ್ ಟು ಮ್ಯಾರೇಜಬಲ್ ಏಜ್, ಅವ್ರಿಗೆ ಸರಿ ವಿಂಡ್ ಎಲಿಮೆಂಟ್ ಏನ್ ಮಾಡತ್ತೆ, ಹೊರಗೆ ತಳ್ತಾ ಇರುತ್ತೆ. ಅಂದ್ರೆ ಅದು ವಿಂಡ್ ನೇಚರೇ ಅದು ಅಲ್ವಾ. ವಿಂಡ್ ಈಸ್ ನಾಟ್ ಸ್ಟೇಬಲ್. ಸೊ ಹೆಣ್ಮಕ್ಳು, ಬೆಳೆದಿರೋ ಮಕ್ಕಳು ನಾರ್ತ್ ವೆಸ್ಟ್ ಅಲ್ಲಿ ಇಲ್ಲ ಅಂತಂದ್ರೆ ಅವರು ಪರ್ಮನೆಂಟ್ ಆಗಿ ಮನೇಲಿ ಉಳ್ಕೋತಾರೆ ಜನರಲಿ, ಎಸ್ಪೆಷಲಿ ಇಫ್ ದೇ ಆರ್ ಇನ್ ದ ಸದರ್ನ್ ರೂಮ್ಸ್. ನೀವೇನಾದ್ರೂ ಅವ್ರ ರೂಮ್ ಸೌತ್ ಏನು ಪೃಥ್ವಿ ತತ್ವ ಕಳ್ಸೋದೇ ಇಲ್ಲ ಮನೆಯಿಂದ ಆಚೆಗೆ. ನೀವು ನೋಡಿ 40 47 ಹಿಂಗೆಲ್ಲ ಆಗಿರುತ್ತೆ ಹೆಣ್ಮಕ್ಳು, ಸೌತ್ ವೆಸ್ಟ್ ರೂಮ್ ಕೊಟ್ಬಿಟ್ಟಿರ್ತಾರೆ. ಅವರೇ ಮನೇಲಿ ಹೆಡ್ ಆಫ್ ದ ಫ್ಯಾಮಿಲಿ, ಇಡೀ ಮನೆ ನಡೆಸ್ತಾ ಇರ್ತಾರೆ. ಬಟ್ ಸರಿಯಾದ ಸಮಯಕ್ಕೆ ಅವರಿಗೆ ಮದುವೆ ಆಗಿರಲ್ಲ. ಇದೆಲ್ಲ ರೀಸನ್. ಆಲ್ ದೀಸ್ ಆರ್ ಮಾಡರ್ನ್ ಡೇ ಪ್ರಾಬ್ಲಮ್ಸ್. ಓಕೆ. ಸೊ ಕಿಚನ್ ಆಯ್ತು, ಬೆಡ್ರೂಮ್ ಆಯ್ತು, ಹೆಡ್ ಆಫ್ ದ ಫ್ಯಾಮಿಲಿ ಬೆಡ್ರೂಮ್ ನೋಡೋಣ. ಮಾಸ್ಟರ್ ಬೆಡ್ರೂಮ್, ಪೃಥ್ವಿ ತತ್ವ ಬೇಕು ಅವರಿಗೆ ಸಪೋರ್ಟ್ಗೆ. ಸೌತ್ ಅಲ್ಲಿ ಇರ್ಬೋದು ಅಥವಾ ಸೌತ್ ವೆಸ್ಟ್ ಅಲ್ಲಿ ಇರ್ಬೋದು. ಇನ್ನು ಯಾರೇ ಆಗ್ಲಿ, ಮಗುನೇ ಆಗ್ಲಿ, ದೊಡ್ಡವರೇ ಆಗ್ಲಿ, ತಲೆ ಯಾವ ಕಡೆಗೆ ಇಡಬೇಕು ಅನ್ನೋದು ಒಂದಿದೆ. ಬೆಡ್ ಇಂಪಾರ್ಟೆಂಟ್, ಅದು ತುಂಬಾ ಇಂಪಾರ್ಟೆಂಟ್. ನೀವು ಒಂದೇ ಒಂದಿನ ನೀವು ನಾರ್ತ್ ತಲೆ ಇಟ್ಟು ಮಲಗಿ, ಯು ವಿಲ್ ನಾಟ್ ಹ್ಯಾವ್ ಎ ಪ್ರಾಪರ್ ಸ್ಲೀಪ್ ನಾರ್ತನ್ ಡೈರೆಕ್ಷನ್ಗೆ. ಅದು ಯಾಕಂದ್ರೆ ಅದು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ನೀವು ಎಕ್ಸ್ಪೋಸ್ ಆಗ್ಬಿಡ್ತೀರಾ. ಸೊ ಐಡಿಯಲಿ ಫಾರ್ ಗ್ರೋನ್ ಅಪ್ ಪೀಪಲ್ ದಕ್ಷಿಣಕ್ಕೆ, ಸೌತ್ಗೆ ತಲೆ ಇಡಬೇಕು, ನಾರ್ತ್ಗೆ ಕಾಲು. ಬಟ್ ಸೇಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಮಲ್ಕೊಂಡ್ರು ಅದೇ ಆಗುತ್ತೆ, ಹಿಂಗ್ ಮಲ್ಕೊಂಡ್ರು ಅದೇ. ಫ್ಲೋ ಇಸ್ ಡಿಫ್ರೆಂಟ್ ಅಲ್ಲ, ಫ್ರಮ್ ನಾರ್ತ್ ಟು ಸೌತ್. ಫ್ಲೋ ಆಗ್ತಾ ಇರತ್ತೆ. ಫ್ಲೋ ಇಸ್ ಡಿಫ್ರೆಂಟ್. ನಮ್ಮ ಬಾಡಿನಲ್ಲಿ ಇಟ್ ರಿವರ್ಸ್ ಆಗುತ್ತೆ. ವಾಟ್ ಎವರ್ ಹೆಡ್ ಪೊಲಾರಿಟಿ ಇಸ್ ಡಿಫ್ರೆಂಟ್, ಫೀಟ್ ಪೊಲಾರಿಟಿ ಇಸ್ ಡಿಫ್ರೆಂಟ್. ಸೊ ದೇ ಅಲೈನ್ ಆ ರೀತಿ. ಓಕೆ. ಸೊ ಮಾಸ್ಟರ್ ಬೆಡ್ರೂಮ್ ನಲ್ಲಿ ಮೇನ್ ಏನಂದ್ರೆ ನಾವು ನೀರನ್ನ ಜಾಸ್ತಿ ಇಟ್ಕೋಬಾರದು. ಆಸ್ ಐ ಸೆಡ್, ಎನಿ ಫ್ಲೋಯಿಂಗ್ ವಾಟರ್ ಎನರ್ಜೈಸಸ್ ದ ಝೋನ್. ವೆನ್ ಎನರ್ಜೈಸ್ ಆಗಿದಾಗ ನಿದ್ದೆ ಸರಿಗ್ ಬರೋದಿಲ್ಲ. ಆಲ್ಸೋ ಮಾಸ್ಟರ್ ಬೆಡ್ರೂಮ್ ಮೇನ್ ಟಿಪ್ ಏನಂದ್ರೆ, ಯು ಪ್ಲೀಸ್ ಡೋಂಟ್ ಪೇಂಟ್ ಇಟ್ ಇನ್ ವೈಟ್ ಕಲರ್ಸ್. ಮಾಸ್ಟರ್ ಬೆಡ್ರೂಮ್ ಈಗ ಮಾಡರ್ನ್ ಇದೆ, ಟ್ರೆಂಡಿ ಇದೇನಿದೆ ಅಂದ್ರೆ, ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಹೋಲ್ ಹೌಸ್ ಇಸ್ ವೈಟ್. ಇಟ್ ಗಿವ್ಸ್ ಯು ಅ ನೈಸ್ ಫೀಲಿಂಗ್, ನೋ ಡೌಟ್. ಬಟ್ ಅದು ಮಾಡಬಾರ್ದು, ಯಾಕಂದ್ರೆ ವೈಟ್ ಜಲತತ್ವವನ್ನ ರೆಪ್ರೆಸೆಂಟ್ ಮಾಡುತ್ತೆ. ವಾಟ್ ಇಸ್ ದ ಬೆಸ್ಟ್ ಕಲರ್ ಫಾರ್ ಮಾಸ್ಟರ್ ಬೆಡ್ರೂಮ್ ಇಸ್ ವುಡ್ ಕಲರ್, yellow color, whatever represents prithvi tattva, that is browns, beige color, something which is in matte finish, not in glossy finish. Yeah, these are important. ಮತ್ತೆ ತುಂಬಾ ಎಕ್ಸ್ಪೋಸ್ಡ್ ಮಿರರ್ ಸರ್ಫೇಸಸ್ ನೆಗೆಟಿವ್ ಡೈರೆಕ್ಷನ್ಸ್ ಅಲ್ಲಿ ಹಾಕಬಾರ್ದು. ಯಾಕಂದ್ರೆ ನಾವು ಮಿರರ್ ಅಂದ್ರೆ ಏನ್ ಅನ್ಕೋತೀವಿ, ಅಲ್ಲಿಂದ ನಮ್ಗೆ ಡೆಪ್ತ್ ಕಾಣಿಸುತ್ತೆ ಅಂತ. ದ ವೇ ವಿ ಯೂಸ್ ಮಿರರ್, ನೋ. ವಾಸ್ತು ಪ್ರಕಾರ ಮಿರರ್ ಇಸ್ ಅ ಟೂಲ್ ಟು ಕ್ರಿಯೇಟ್ ಫ್ಲೋ ಆಫ್ ಲೈಟ್. ಅಂದ್ರೆ ನನಗೆ ಇಲ್ಲಿ ವಿಂಡೋ ಇರಬೇಕಾಗಿತ್ತು, ಆದರೆ ಅಲ್ಲಿ ವಿಂಡೋ ಇಲ್ಲ. ನಾರ್ತ್, ಫಾರ್ ಎಕ್ಸಾಂಪಲ್, ನಾರ್ತ್ ಇಸ್ ಅ ಬ್ಲೈಂಡ್ ವಾಲ್, ಕಾಮನ್ ವಾಲ್. ನನ್ಗೆ ಅಲ್ಲಿ ವಿಂಡೋ ಇರಬೇಕಾಗಿತ್ತು, ನನಗೆ ಜೈವಿಕ್ ಎನರ್ಜಿ ಬರಬೇಕಾಗಿತ್ತು. ಸೊ ಐ ಪುಟ್ ಅ ಹ್ಯೂಜ್ ಮಿರರ್ ಸೊ ದಟ್ ಎನಿ ಅದರ್ ಲೈಟ್ ಫಾಲಿಂಗ್ ಆನ್ ಇಟ್ ವಿಲ್ ಟ್ರಾವೆಲ್ ಫ್ರಮ್ ನಾರ್ತ್ ಟು ಸೌತ್. ಆರ್ಟಿಫಿಷಿಯಲಿ ವಿ ಆರ್ ಕ್ರಿಯೇಟಿಂಗ್ ದ ಫ್ಲೋ. ಇದೊಂದು ಮಾಡಬೇಕು. ಸೊ ಬೆಡ್ರೂಮ್ ಅಲ್ಲಿ, ಮಾಸ್ಟರ್ ಬೆಡ್ರೂಮ್ ಅಲ್ಲಿ, ಯಾವುದೇ ಬೆಡ್ರೂಮ್ ಅಲ್ಲಿ ಮಿರರು ಯಾವ ರೀತಿ ಇರಬೇಕು ಅಂತಂದ್ರೆ, ಮಿರರ್ ಇದ್ದೇ ಇರುತ್ತೆ ರೂಮಲ್ಲಿ. ನಮ್ಮ ರೂಮಲ್ಲಿ ಡ್ರೆಸ್ ಮಾಡಕ್ಕೆ ಯು ಶುಡ್ ನಾಟ್ ಬಿ ಏಬಲ್ ಟು ಸಿ ಯೋರ್ ಸೆಲ್ಫ್ ಆಸ್ ಯು ಆರ್ ಲೈಯಿಂಗ್ ಡೌನ್.
ಬೆಟ್ಟಲ್ಲಿ ನಾವು ಮಲಗಿದ್ದಾಗ ಓಕೆ ಅದು ಯಾವ ವಾಲಲ್ಲಿ ಮಿರರ್ ಇರುತ್ತೆ ಅನ್ನೋದು ಅದನ್ನ ಡೈರೆಕ್ಟ್ ಆಗಿ ನೋಡೋ ಡೈರೆಕ್ಟ್ ಆಗಿ, ಯಾಕಂದ್ರೆ ಅದು ವೈಬ್ರೇಷನ್ಸ್ ಅಲ್ವಾ, ಎನರ್ಜಿ ರಿಫ್ಲೆಕ್ಟ್ ಮಾಡ್ತಾ ಇರುತ್ತೆ. ಯು ವೋಂಟ್ ಬಿ ಏಬಲ್ ಟು ಸ್ಲೀಪ್. ದಟ್ ಇಸ್ ದ ಓನ್ಲಿ ಇದು ಪರ್ಪಸ್ ಆಫ್ ಎ ಬೆಡ್ರೂಮ್ ಈಸ್ ಜಸ್ಟ್ ಸ್ಲೀಪಿಂಗ್ ಅಂಡ್ ರಿಲ್ಯಾಕ್ಸಿಂಗ್ ಬೇಸಿಕಲಿ. ಅಲ್ಟಿಮೇಟ್ಲಿ ಅದೇ ಬೇಕಾಗಿ ಬೆಳಗಿಂದ ಸಂಜೆ ಕಷ್ಟಪಟ್ಟು ತಲೆ ಇಟ್ಟರೆ ನಿದ್ದೆ ಬರೋಂಗಿರ್ಬೇಕು. ಇನ್ನೊಂದು ಗೊತ್ತಾ, ನಮ್ಮ ಮನೇಲಿ ನಾನು ನಿಂತು ನನ್ನ ಮನೆ ಡಿಸೈನ್ ನಾನೇ ಮಾಡಿದ್ದು. ನಮ್ದು ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಸ್ಮಾಲರ್ ವಿಂಡೋಸ್, ಯಾಕಂದ್ರೆ ನೆಗೆಟಿವ್ ಡೈರೆಕ್ಷನ್ ಅಲ್ವಾ, ಸೌತ್ ಅಂಡ್ ವೆಸ್ಟ್. ಸ್ಮಾಲರ್ ವಿಂಡೋಸ್, ಲೆಸ್ ಲೈಟ್ ಕಮ್ಸ್ ಇನ್ ನ್ಯಾಚುರಲಿ. ಈಗ ಪಕ್ಕದಲ್ಲಿ ಮನೆಗಳು ಬಂದಿರೋದ್ರಿಂದ ಇನ್ನೂ ಲೆಸ್ಸರ್ ಲೈಟ್. ಓದ್ ಕೂಡಲೇ ಅದು ಡಾರ್ಕರ್ ಸಹ ಇರುತ್ತೆ. ಎಷ್ಟು ಚೆನ್ನಾಗಿ ಪೀಸ್ಫುಲ್ ಆಗಿ ನಿದ್ದೆ ಬಂದ್ಬಿಡುತ್ತೆ. ಹಾಗೆ ಸೊ ಇನ್ಯಾವ ರೂಮ್ ಬಿಟ್ವಿ ನಾವು? ಪೂಜಾ ರೂಮ್ ಮೇನ್ ಥಿಂಗ್. ಪೂಜಾ ರೂಮ್. ಪೂಜಾ ರೂಮ್ ಅಂತ ಹೇಳೋದು, ನಾವು ನಾರ್ತ್ ಈಸ್ಟ್ ಇಸ್ ದ ಮೋಸ್ಟ್ ಡಿವೈನ್ ಝೋನ್ ಬಿಕಾಸ್ ಇಟ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ಗುಡ್ ಡೈರೆಕ್ಷನ್ಸ್. ನಾರ್ತ್ ಅಂಡ್ ಈಸ್ಟ್. ಸೋ ಡಿವೈನ್ ಇಟ್ ಈಸ್. ಅದಕ್ಕೆ ನಾವು ಈಶಾನ್ಯಗೆ ಹೋಲಿಸ್ತೀವಿ. ಆ ನಾರ್ತ್ ಈಸ್ಟ್ ಯಾವಾಗ ತುಂಬಾ ಚೆನ್ನಾಗಿರುತ್ತೆ, ಆವಾಗ ಇಡೀ ಮನೆಯಲ್ಲಿ ನಡೆಯುವ ಆಕ್ಟಿವಿಟೀಸ್ ಕಂಟ್ರೋಲ್ ನಿಮ್ ಕೈಯಲ್ಲಿರುತ್ತೆ. ಆರ್ಗನೈಸ್ಡ್ ಇದು ಎಲ್ಲ ಎವ್ರಿ ಡೇ ತುಂಬಾ ಸರಿಯಾಗಿ ನಡೀತಾ ಇತ್ತು. ಯಾವಾಗ ನಾರ್ತ್ ಈಸ್ಟ್ ಸರಿಗಿಲ್ಲ ಅಂತಂದ್ರೆ ಮನೆಯಲ್ಲಿ ಒಂದು ಆರ್ಡರ್ ಅನ್ನೋದು ಇರೋದಿಲ್ಲ. ಸೊ ನಾರ್ತ್ ಈಸ್ಟ್ ಅನ್ನ ಅದಕ್ಕೆ ನಾವು ಖಾಲಿಯಾಗಿಡಿ, ಎಂಪ್ಟಿ ಆಗಿಡಿ, ಅಲ್ಲಿ ಏನು ಚಪ್ಪಲಿ ಬೇಡ, ಅದು ಬೇಡ, ಇದು ಬೇಡ ಅಂತ. ಅಲ್ಲಿ ದೇವ್ರ ಮನೆ ಇಟ್ರೆ ಯು ಹ್ಯಾವ್ ಎ ಟೆಂಡೆನ್ಸಿ ಟು ಈಸಿಲಿ ಕನೆಕ್ಟ್ ಟು ದ ಡಿವೈನ್ ವೆನ್ ಯು ಸಿಟ್ ಫಾರ್ ಪ್ರೇಯರ್. ಅಷ್ಟೇ ಅರ್ಥ. ದೇವ್ರ ಮನೆ ಎಲ್ಲಿ ಬೇಕಾದ್ರೂ ಇಡ್ಬೋದು, ಎಕ್ಸೆಪ್ಟ್ ವಿತ್ ಇನ್ ಯುವರ್ ಬೆಡ್ರೂಮ್ ಬಿಟ್ರೆ ಬೇರೆ ಎಲ್ಲಿ ಬೇಕಾದ್ರೂ ದೇವ್ರ ಮನೆ ಇಡ್ಬೋದು. ಈಸ್ಟ್ ವೆಸ್ಟ್ ಆಕ್ಸಿಸ್ ಅಲ್ಲಿ ಇರಬೇಕು. ಅಂದ್ರೆ ಏನರ್ಥ, ಈಸ್ಟ್ ವಾಲ್ ಮೇಲೆ ದೇವ್ರು ಇರಬೇಕು ಅಥವಾ ವೆಸ್ಟ್ ವಾಲ್ ಮೇಲೆ ದೇವ್ರು ಇರಬೇಕು. ಎಲ್ಲಿ ಬೇಕಾದ್ರೂ ಇಡ್ಬೋದು. ಈಗ ಎಷ್ಟೊಂದು ವೆಜಿಟೇರಿಯನ್ ಫ್ಯಾಮಿಲೀಸ್ ಅಲ್ಲಿ ಅಡಿಗೆ ಮನೆಯಲ್ಲೇ ಇಟ್ಕೊಂಡಿರ್ತಾರೆ, ತೊಂದರೆ ಇಲ್ಲ, ಜಾಗ ಇರಲ್ಲ, ತೊಂದರೆ ಇಲ್ಲ, ಮಂಟಪ ಏನಾದ್ರು ಇಟ್ಕೋಬಹುದು. ಸೊ ಮತ್ ಇನ್ನೊಂದು ಹೇಳ್ಬಿಡ್ತೀನಿ, ಬ್ರಹ್ಮಸ್ಥಾನ ಸೆಂಟ್ರಲ್ ಪಾರ್ಟ್. ಏನಿದು ಬ್ರಹ್ಮಸ್ಥಾನ ಅಂದ್ರೆ? ಬ್ರಹ್ಮಸ್ಥಾನ ಅಂದ್ರೆ ನಾ ಹೇಳಿದ್ನಲ್ಲ, 3x3 ಗ್ರಿಡ್ ಮಾಡಿದ್ರೆ, ಕಟ್ ಮಾಡಿದ್ರೆ ಎಲ್ಲ ದಿಕ್ಕು ಸಿಕ್ತು, ನಾರ್ತ್ ಈಸ್ಟ್ ಎಲ್ಲ ಸಿಕ್ತು, ಮಧ್ಯದಲ್ಲಿ ಒಂದು ಕೋರ್ ಇದೆ ಅಲ್ಲ, ಆ ಜಾಗ ಬ್ರಹ್ಮಸ್ಥಾನ. ಅಲ್ಲಿ ಆ ಬ್ರಹ್ಮಸ್ಥಾನ ಈಸ್ ದ ಒನ್ ವಿಚ್ ಸಪ್ಲೈಸ್ ಎನರ್ಜಿ ಟು ಎವ್ರಿ ಡೇ. ಇಟ್ ಈಸ್ ಲೈಕ್ ಯುವರ್ ಅಂಬಿಲಿಕಲ್ ಕಾರ್ಡ್. ಒಂದ್ ಮಗುಗೆ ತಾಯಿಯಿಂದ ಹೇಗೆ ಎನರ್ಜಿ ಬರುತ್ತೆ, ಆ ರೀತಿ ಭೂಮಿಯಿಂದ ಎನರ್ಜಿ ಮನೇನ ಇದು ಫ್ರಮ್ ದ ಕಾಸ್ಮಾಸ್ ಇಟ್ ಸ್ಪ್ರೆಡ್ಸ್ ದ ಎನರ್ಜಿ ಫ್ರಮ್ ದ ಬ್ರಹ್ಮಸ್ಥಾನ. ಆ ಬ್ರಹ್ಮಸ್ಥಾನದಲ್ಲಿ ಯಾವುದೇ ರೀತಿ ಪಿಲ್ಲರ್ಸ್ ಇರಬಾರ್ದು, ಕಾಲಮ್ಸ್ ಇರಬಾರ್ದು, ಬೀಮ್ಸ್ ಇರಬಾರ್ದು, ವಾಲ್ ಪಾಸ್ ಆಗಬಾರ್ದು, ಖಂಡಿತವಾಗ್ಲೂ ಮಾಡಬಾರ್ದು. ಸೊ ಖಾಲಿ ಎಷ್ಟು ಖಾಲಿ ಇರುತ್ತೆ ಅಷ್ಟು ಒಳ್ಳೆ, ಖಾಲಿ ಇದ್ರದ್ದು ಅಷ್ಟು ಒಳ್ಳೇದು. ಎಸ್ಪೆಷಲಿ ಪಿಲ್ಲರು, ಮೆಟ್ಲು ಅವೆಲ್ಲ ಬರಬಾರ್ದು. ಸಪೋಸ್ ಬಂದಿತ್ತು ಅಂದ್ರೆ ರೆಮಿಡಿಯಲ್ ವರ್ಕ್ ಮಾಡು. ಸೊ ಇನ್ನೊಂದು ಹೇಳಿ. ಮನೆ ಸುತ್ತಲೂ ಜಾಗ ನಾನು ಹೇಳಿದೆ ಗೋಲ್ಡನ್ ರೇಷಿಯೋ ತರ ಅಂತ, ಅದ್ ನಾನು ಎಲಾಬ್ರೇಟ್ ಮಾಡಿಲ್ಲ. ನಾರ್ತ್ ಅಂಡ್ ಈಸ್ಟರ್ನ್ ಡೈರೆಕ್ಷನ್ ಅಲ್ಲಿ ಜಾಸ್ತಿ ಇರಬೇಕು, ಸೌತ್ ಮತ್ತು ವೆಸ್ಟ್ ಅಲ್ಲಿ ಕಡಿಮೆ ಇರಬೇಕು. ಸೊ ವೆನ್ ಯು ಆರ್ ಕಂಪೇರಿಂಗ್ ಇದು ಜಾಸ್ತಿ ಇದೆ ಕಡಿಮೆ ಇದೆ ಅಂತ ಹೇಳ್ಬೇಕಾದ್ರೆ, ಐ ವಿಲ್ ಟೇಕ್ ನಾರ್ತ್ ಅಂಡ್ ಸೌತ್ ಓನ್ಲಿ ಇನ್ ಟು ಅಕೌಂಟ್. ನಾರ್ತ್ ಅಲ್ಲಿ 10 ಅಡಿ ಇತ್ತು ಅಂದ್ರೆ ಸೌತ್ ಅಲ್ಲಿ 5 ಅಡಿ, 5-6 ಅಡಿ ಆ ರೀತಿ ಇಡ್ಬೋದು. ನಾರ್ತ್ಗೆ ನಾನು ಈಸ್ಟ್ ಕಂಪೇರ್ ಮಾಡಬಾರ್ದು. ಕಾಂಪ್ಲಿಮೆಂಟರಿ ಡೈರೆಕ್ಷನ್ಸ್ ತಗೋಬೇಕು, ಆಕ್ಸಿಸ್ ತಗೋಬೇಕು. ಸೊ ಕಟ್ಟುವಾಗ ಅದನ್ನು ಫಾಲೋ ಮಾಡಲೇಬೇಕು, ಇಲ್ಲಾಂದ್ರೆ ಲೋಡ್ ಆಫ್ ದ ಎಂಟೈರ್ ಹೌಸ್ ವಿಲ್ ಫಾಲ್ ಆನ್ ದ ಪಾಸಿಟಿವ್ ಸೈಡ್. ದಟ್ ಈಸ್ ದ ಬಿಗ್ಗೆಸ್ಟ್ ಪನಿಷ್ಮೆಂಟ್ ಫಾರ್ ಅಸ್. ಈಗ ಯಾಕೆ ಗೊತ್ತಾ, ನೀವು ಮನೆಯಲ್ಲಿ ಒಳಗಡೆ ಎಲ್ಲ 100% ವಾಸ್ತು ಪ್ರಕಾರ ಕಟ್ಟಿರ್ತೀರ, ಎಲ್ಲ ಸರಿಗಿರುತ್ತೆ, ಆದ್ರೆ ಲೋಡ್ ಈಸ್ ಆನ್ ದ ನಾರ್ದರ್ನ್ ಡೈರೆಕ್ಷನ್, ದುಡ್ಡೇ ಬರಲ್ಲ, ತಾಯಿಗೆ ಹೆಲ್ತ್ ಇರಲ್ಲ, ಆ ರೀತಿ. ಸೊ ಮ್ಯಾಮ್ ಗಿವ್ ಮಿ ಒಂದು ಪಾಯಿಂಟ್ ಕೊಡಿ, ಎಲ್ಲಾರು ಅದನ್ನ ಇಂಪ್ಲಿಮೆಂಟ್ ಮಾಡ್ಬೋದು, ಎಲ್ಲಾರ್ಗೂ ಅದರಿಂದ ಒಂದು ಒಳ್ಳೇದಾಗುವಂಥದ್ದು ಒಂದು ಪಾಯಿಂಟ್ ಕೊಡೋದಾದ್ರೆ ಯಾವ್ದು ಕೊಡ್ತೀರಾ? ಯುವರ್ ಓರಿಯೆಂಟೇಶನ್ ಅಂದ್ರೆ ನೀವು 2 ಪಾಯಿಂಟ್ ಕೊಡ್ತೀನಿ ನಾನು. ನೀವು ತಗೊಳ್ಳುವಾಗ, ಮನೆ ತಗೊಳ್ಳುವಾಗ ವಿದಿಶಾ ಅಂತ ಒಂದು ಆಸ್ಪೆಕ್ಟ್ ಇದೆ. ಅಂದ್ರೆ ಮ್ಯಾಗ್ನೆಟಿಕ್ ಆಕ್ಸಿಸ್, ನಾರ್ತ್ ಸೌತ್ ಆಕ್ಸಿಸ್ ಮನೆಗೆ ಮೂಲೆಗಳಲ್ಲಿ ಬರಬಾರ್ದು, ಅಲೈನ್ ಆಗಿರ್ಬೇಕು. ನಮ್ಮ ಮನೆಯದು ಜೊಮೆಟ್ರಿಕ್ ಆಕ್ಸಿಸ್ ಏನಿದೆ, ಇಟ್ ಶುಡ್ ರನ್ ಪ್ಯಾರಲಲ್ ಟು ಇಟ್, ನಾರ್ತ್ ಸೌತ್. ಅದನ್ನ ನೀವು ಮೋಸ್ಟ್ ಆಸ್ ಎ ಪ್ರಾಪರ್ಟಿ ಬೈಯರ್, ಬೇಸಿಕಲಿ ನಾರ್ತ್ ಸೌತ್ ಅಲೈನ್ ಆಗ್ಬೇಕು ಅಂತಂದ್ರೆ ಈಸ್ಟ್ ಫೇಸಿಂಗ್ ಸೈಟ್, ಎನಿ ಸೈಟ್. ಅಂದ್ರೆ ಈಗ ನಿಮ್ದು ಈಸ್ಟ್ ಫೇಸಿಂಗ್ ಸೈಟ್ ಇದ್ದಾಗ ಕೂಡ ಅದು ಪರ್ಪೆಂಡಿಕ್ಯುಲರ್ ಆಗಿ ಹಿಂಗ್ ಹೋಗ್ತಾ ಇರುತ್ತೆ. ಈ ರೀತಿ ಮನೇನು ಹೀಗೆ ಜೊಮೆಟ್ರಿಕ್ ಆಕ್ಸಿಸ್ ಹೀಗೂ ಇರುತ್ತೆ, ಹೀಗೂ ಇರುತ್ತೆ, ಪರ್ಪೆಂಡಿಕ್ಯುಲರ್ ಆರ್ ಪ್ಯಾರಲಲ್ ಇರುತ್ತೆ. ಸೊ ಇಟ್ ಇಸ್ ಫೈನ್.
ಅದೇ ನಿಮ್ಗೆ ಮುಂದೆಗಡೆ ಈಸ್ಟ್ ಬದಲು ನಿಮ್ಗೆ ನಾರ್ತ್ ಈಸ್ಟ್ ಸೈಡ್ ಡೈರೆಕ್ಷನ್ಸ್ ಸ್ವಲ್ಪ ಟಿಲ್ಟ್ ಆಗಿದ್ರೆ ಅಪ್ ಟು ಅ ಡಿಗ್ರಿ ಆಫ್ ಮ್ಯಾಕ್ಸಿಮಮ್ 15 ಡಿಗ್ರಿ ಟಿಲ್ಟ್ ಇಸ್ ಓಕೆ. ಮೋರ್ ದನ್ ದಟ್ ಫ್ರೀಯಾಗಿ ಕೊಟ್ಟರು ತಗೋಬೇಡಿ ಅಂತ ನಾನು ಹೇಳೋದು. ನೆಕ್ಸ್ಟ್ ಇಟ್ ಅಪ್ಸೆಟ್ಸ್ ಎವ್ರಿಥಿಂಗ್. ನೆಕ್ಸ್ಟ್ ನೀವು ಮಾಡೋ ಕೆಲಸ, ಏನೇ ಕೆಲಸ ಇರ್ಬೋದು, ಮನೇಲಿ ಇರ್ಬೋದು, ಆಫೀಸಲ್ಲಿ ಇರ್ಬೋದು, ಓರಿಯೆಂಟ್ ಯುವರ್ ಸೆಲ್ಫ್ ಟು ನಾರ್ದರ್ನ್ ಡೈರೆಕ್ಷನ್ ಅಂಡ್ ದ ಈಸ್ಟರ್ನ್ ಡೈರೆಕ್ಷನ್. ಅದರಿಂದ ಬರೋ ಫಲನೇ ಬೇರೆ. ಏನೋ ನೀವು ಈಗ ನೀವು ಕೂತ್ಕೊಂಡು ನನ್ನ ಹತ್ರ ಮಾತಾಡ್ತಿದ್ದೀರಾ, ಈ ದಿಕ್ಕು ನಿಮ್ಗೆ ನಾರ್ತ್ ಆಗಿರ್ಬೇಕು ಅಥವಾ ಈಸ್ಟ್ ಆಗಿರ್ಬೇಕು. ನೀವು ನೋಡಿ ರಿಸಲ್ಟ್ ನೋಡಿ. ಈಗ ಯಾವುದೇ ಒಂದು ಡೀಲ್ಗೆ ಹೋಗ್ತೀರಾ, ಸಮ್ ಬಿಸ್ನೆಸ್ ಥಿಂಗ್, ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಟು ಯು, ನೀವು ಅದರಲ್ಲಿ ನಿಮ್ಮ ಪ್ರಕಾರ ಆಗ್ಬೇಕು ಅಂತಂದ್ರೆ ಯು ಶುಡ್ ಬಿ ಫೇಸಿಂಗ್ ದಟ್ ನಾರ್ತ್ ಡೈರೆಕ್ಷನ್ ಆರ್ ಈಸ್ಟ್ ಡೈರೆಕ್ಷನ್. ಅದರಲ್ಲಿ ಸಹ ಇನ್ನೂ ಬೈಫರ್ಫಿಕೇಟ್ ಮಾಡ್ಬೇಕಂದ್ರೆ ನೀವು ನಾರ್ತ್ ಫೇಸ್ ಮಾಡಿದ್ರೆ ವಾಟ್ ಎವರ್ ಯು ಆರ್ ಡೂಯಿಂಗ್ ಗೆಟ್ಸ್ ಕನ್ವರ್ಟೆಡ್ ಇನ್ ಟು ಮನಿ. ಓಕೆ, ಇಫ್ ಇಟ್ ಇಸ್ ಈಸ್ಟರ್ನ್ ಡೈರೆಕ್ಷನ್, ಯು ಆರ್ ಫೇಸಿಂಗ್ ಈಸ್ಟರ್ನ್ ಡೈರೆಕ್ಷನ್ ಅಂದ್ರೆ ಯು ಗೆಟ್ ಮೋರ್ ಆಪರ್ಚುನಿಟೀಸ್ ಟು ವರ್ಕ್. ಆಯ್ತಾ? ವೆಲ್ತ್ ಕ್ರಿಯೇಷನ್ ಜಾಸ್ತಿ ಆಗುತ್ತೆ. ಕ್ರಿಯೇಷನ್ ಜಾಸ್ತಿ ಆಗೋದು. ಅದಕ್ಕೆ ನೀವು ಕುಬೇರ ಇಸ್ ಆಲ್ಸೋ ನಾರ್ತ್ ಅಂತ ಹೇಳಿದ್ದು. ನಾರ್ತ್ ಓರಿಯೆಂಟ್ ಆದಷ್ಟು ನಿಮ್ಮ ಕೆಲಸಗಳು ಚೆನ್ನಾಗಾಗತ್ತೆ, ನಿಮ್ಮ ಪ್ರಕಾರ ಆಗತ್ತೆ. ದೀಸ್ ಆರ್ ಇಂಪಾರ್ಟೆಂಟ್. ಬೇರೆದೆಲ್ಲ ಬಿಡಿ, ಲೈಕ್ ಈ ಬುದ್ಧ, ಲಾಫಿಂಗ್ ಬುದ್ಧ ಎಲ್ಲಿಡೋದು ಅವೆಲ್ಲ ಬಿಟ್ಟು ಬಿಡಿ. ಸರ್ಫೇಸ್ ರೆಮಿಡೀಸ್ ಅನ್ನ ಮರೆತು ಬಿಟ್ರೆ ಒಳ್ಳೇದು. ನಾಟ್ ಇಂಪಾರ್ಟೆಂಟ್. ದೀಸ್ ಆರ್ ಮೋರ್ ಇಂಪಾರ್ಟೆಂಟ್. ಎನಿಥಿಂಗ್ ಯು ವುಡ್ ಲೈಕ್ ಟು ಆಡ್? ಇನ್ನೊಂದು ಟಿಪ್ ಇದೆ ವಿಚ್ ಹಸ್ ರಿಯಲಿ ಇಮ್ಮೆನ್ಸ್ಲಿ ಹೆಲ್ಪ್ಡ್ ಅಂಡ್ ಐ ಫಾಲೋ ಎವ್ರಿ ಡೇ. ದಿಸ್ ಇಸ್ ಬೇಸ್ಡ್ ಆನ್ ಸ್ವರ ಯೋಗ ಅಂತ. ಸ್ವರ ಮೀನ್ಸ್ ಬ್ರೆತ್. ಓಕೆ, ಇದು ತುಂಬಾ, ನೀವು ಶಿವ ಸ್ವರೋದಯ ಅಂತ ಏನ್ ಹೇಳ್ದೆ ನಾನು ಆಗ್ಲೇ, ಅದರಲ್ಲಿ ಶಿವ ಪಾರ್ವತಿಗೆ ಹೇಳೋ ಟ್ರಿಕ್ ಇದು. ವೆನ್ ಯು ವೇಕಪ್, ಏನೋ ನಾವು ನಮ್ದು 2 ನಾಸ್ಟ್ರಿಲ್ಸ್ ಇದೆಲ್ಲ, 2 ನಾಸ್ಟ್ರಿಲ್ಸ್ ಯಾವಾಗ್ಲೂ ಕೆಲಸ ಮಾಡಲ್ಲ. ಇದು ಪ್ರಾಮಿನೆಂಟ್ ಆಗಿ ಮಾಡ್ತಾ ಇರುತ್ತೆ, ದೆನ್ ಇಟ್ ವಿಲ್ ಸ್ವಿಚ್, ಕೂಲಿಂಗ್ ಅಂಡ್ ಹೀಟಿಂಗ್ ಆಗ್ತಾ ಇರುತ್ತೆ. ಸೊ ಎದ್ದಾಗ ನಾವು 1 ನಿಮಿಷ ಬೆಡ್ಡಿಂದ ಈಚೆ ಬರೋ ಮೊದಲು ವಿ ಹ್ಯಾವ್ ಟು ಅಬ್ಸರ್ವ್ ವಿಚ್ ಇಸ್ ವರ್ಕಿಂಗ್. ಏನೋ ಈ ತರ ಇಟ್ಬಿಟ್ಟು ನಾಸ್ಟ್ರಿಲ್ ಬ್ಲೋ ಮಾಡ್ಕೊಂಡು ತಿಳ್ಕೊಳ್ಳೋದು. ರೈಟ್ ನಾವು ನಿಮ್ದು ಯಾವ್ದು ವರ್ಕ್ ಆಗ್ತಾ ಇರ್ಬೋದು, ಎರಡು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಸೊ ಇಲ್ಲಿ ಈಸಿ ಫ್ಲೋ ಇದೆ, ಸೊ ಅದು ಅಂತ ತಿಳ್ಕೊಬಹುದು. ರೈಟ್ ಹ್ಯಾಂಡ್ ಸೈಡ್, ದಟ್ ಮೀನ್ಸ್ ಯುವರ್ ಲೆಫ್ಟ್ ಲಾಜಿಕಲ್ ಬ್ರೈನ್ ಈಸ್ ವರ್ಕಿಂಗ್. ಯು ಆರ್ ಅಬ್ಸಾರ್ಬಿಂಗ್ ಎವ್ರಿಥಿಂಗ್. ನಿಜಾನ ಇವ್ರು ಹೇಳ್ತಾ ಇದಾರೆ ಆ ರೀತಿ ಯು ಆರ್ ಅನಾಲಿಸಿಸ್ ಮೋಡಲ್ ಇದ್ದೀರಾ ಈಗ. ದಟ್ ಈಸ್ ಹೌ ಇಟ್ಸ್ ನಥಿಂಗ್ ರಾಂಗ್, ಇಟ್ಸ್ ಕರೆಕ್ಟ್ ಓನ್ಲಿ ಬಿಕಾಸ್ ಯು ಆರ್ ಗೆಟ್ಟಿಂಗ್ ಸಮಥಿಂಗ್ ನ್ಯೂ, ಮೇಬಿ ಪ್ರಾಬಬ್ಲಿ ಸೊ ವೇಕ್ ಅಪ್, ಸಿಟ್ ಆನ್ ದ ಬೆಡ್, ಚೆಕ್ ಇಟ್. ಯಾವ ಇದು ಮೋಸ್ಟ್ ಸಿಂಪಲ್ ಟ್ರಿಕ್ ಇದು. ಆ ದಿಕ್ಕಿಂದು ಕಾಲನ್ನ ನೆಲಕ್ಕೆ ಭೂಸ್ಪರ್ಶ ಫಸ್ಟ್ ಮಾಡಬೇಕು, ಬೆಡ್ಡಿಂದ ಕೆಳಗೆ. ರೈಟ್ ಸೈಡ್ ನಾಸ್ಟ್ರಿಲ್ ಬ್ಲಾಕ್ ಆಗಿದ್ರೆ ಅಂದ್ರೆ ಲೆಫ್ಟ್ ಸೈಡ್ ವರ್ಕ್ ಆಗ್ತಾ ಇದೆ ಅಂತ. ಸೊ ನಾನು ಅದರದ್ದು ಆಪೋಸಿಟ್ ಅಂತಂದ್ರೆ ಆಪೋಸಿಟ್ ಅಲ್ಲ, ಸೇಮ್ ಯಾವ್ದು ವರ್ಕ್ ಆಗ್ತಿದೆ, ದಟ್ ಮೀನ್ಸ್ ನೇಚರ್ ಇಸ್ ಇನ್ ದಟ್ ಮೋಡ್. ಆ ದಿಕ್ಕಲ್ಲಿ ಎನರ್ಜಿ ಜಾಸ್ತಿ ಇದೆ ಅಂತ ಅರ್ಥ. ಅವಾಗ ಆ ಲೆಗ್ ನ ಫಸ್ಟ್ ನೀವು ನೆಲಕ್ಕಿಡಿ. ದ ಹೋಲ್ ಡೇ ದ ವೇ ಯು ಪ್ಲಾನ್ ಹ್ಯಾಪನ್ಸ್. ಇಟ್ಸ್ ವೆರಿ ಬ್ಯೂಟಿಫುಲ್. ನಾನಂತೂ ಸುಮಾರು 8 ವರ್ಷದಿಂದ ಇದನ್ನ ಫಾಲೋ ಮಾಡ್ತಾ ಇದ್ದೀನಿ. ವೆರಿ ಬ್ಯೂಟಿಫುಲ್. ಇದನ್ನೇ ಬೇಸ್ಡ್ ಆನ್ ದಿಸ್ ಇನ್ನೊಂದು ಹೇಳ್ಬಿಡ್ಲಾ? ಹೇಳಿ ನೀವು 100 ಹೇಳಿ. ದೀಸ್ ಆರ್ ಸೋ ಬ್ಯೂಟಿಫುಲ್, ಗೊತ್ತಾ? ಅಂಡ್ ವೆರಿ ವೆರಿ ಎವ್ರಿ ಟೈಮ್ ದೇ ನೆವರ್ ಗೋ ರಾಂಗ್. ಎನಿಥಿಂಗ್ ಫ್ರಮ್ ವಾಸ್ತು ಆರ್ these sciences, they never fail. We fail in seeing it, but they never fail. ಸೊ ನೀವು ಈಗ ಅದೇ ನಾನು ಹೇಳ್ದೆ, ಆಫೀಸ್ ಸಿಚುವೇಶನ್ ಅಲ್ಲಿ, ಎನಿ ಅದರ್ ಸಿಚುವೇಶನ್ ಅಲ್ಲಿ ಯು ವಾಂಟ್ ಸಮ್ವನ್ ಟು ಅಗ್ರಿ ವಿತ್ ಯು. ಇಟ್ ಕ್ಯಾನ್ ಬಿ ಎನಿ ಸಿಚುವೇಶನ್. ಆ ಥರ ಇರುತ್ತೆ ಅಂತ ಅನ್ಕೊಳ್ಳಿ. ನೆಗೋಷಿಯೇಷನ್ಸ್ ನಡೆಯುವಾಗ ಈಗ ಆಗನೂ ನೀವು ಚೆಕ್ ಮಾಡ್ಕೊಂಡು ಹೋಗ್ಬಿಡಿ. ಆಯ್ತಾ? ಯು ಸಿಟ್ ಇನ್ ಸಚ್ ಎ ವೇ ಇನ್ ಫ್ರಂಟ್ ಆಫ್ ದ ಅದರ್ ಪರ್ಸನ್ ದಟ್ ಹಿ ಕಮ್ಸ್ ಟು ದ ಸೇಮ್ ಸೈಡ್ ಆಸ್ ದ ಆಕ್ಟಿವ್ ನಾಸ್ಟ್ರಿಲ್. ನಿಮ್ದು ಈಗ ಲೆಫ್ಟ್ ನಾಸ್ಟ್ರಿಲ್ ಚೆನ್ನಾಗಿದೆ ಅಂತಂದ್ರೆ ಆ ಪರ್ಸನ್ ಹಿ ಶುಡ್ ಕಮ್ ಟು ಯುವರ್ ಲೆಫ್ಟ್. ಲೆಫ್ಟ್ ನಾಸ್ಟ್ರಿಲ್ ಚೆನ್ನಾಗಿ ಬ್ರೀತ್ ಆಗ್ತಾ ಇದೆ ಅಂತಂದ್ರೆ ದಟ್ ಪರ್ಸನ್ ಶುಡ್ ಯು ಶುಡ್ ಸಿಟ್ ಇನ್ ಸಚ್ ಎ ವೇ. ಯು ಕ್ಯಾನ್ ಆಸ್ಕ್ ಹಿಮ್ ಟು ಗೆಟ್ ಅಪ್. ಯು ಹ್ಯಾವ್ ಟು ಸಿಟ್ ಇನ್ ಸಚ್ ಎ ವೇ. ಅದನ್ನ ಮಾಡಿ ನೀವು, ಹಿ ವಿಲ್ ಎಫರ್ಟ್ಲೆಸ್ಲಿ ಎಲ್ಲಾನು ನೀವು ಹೇಳ್ದಂಗೆ ಕಾನ್ವರ್ಸೇಷನ್ಸ್ ನಡೆಯುತ್ತೆ. ಯು ಕ್ಯಾನ್ ಟ್ರೈ ಇಟ್. ಐ ವಿಲ್ ಟ್ರೈ ದಿಸ್. ಮೈ ಲಾಸ್ಟ್ ಕ್ವೆಶ್ಚನ್. ನಾವು ಇಷ್ಟು ದಿವಸ ನಾವು ಒಂಥರ ಬಾಳ್ಕೊಂಡು ಬಂದ್ಬಿಟ್ಟಿದ್ದೀವಿ. ಈಗ ಸಡನ್ಲಿ ಐ ರಿಯಲೈಸ್ ಐ ನೀಡ್ ವಾಸ್ತು ಫಾರ್ ಮೈ ಸಕ್ಸಸ್, ಹೆಲ್ಪ್ ಆರ್ ವಾಟ್ ಎವರ್, ನಮ್ಗೆ ಅಸಿಸ್ಟ್ ಮಾಡಲಿ ಅಂತ ನಾವು ಇದು ಮಾಡ್ತೀವಿ. ವಿತ್ ವಾಟ್ ಮೈಂಡ್ ಸೆಟ್ ಶುಡ್ ಐ ಅಪ್ರೋಚ್ ಅ ಕನ್ಸಲ್ಟೆಂಟ್?
ಇಟ್ಸ್ ಲೈಕ್ ಯು ಆರ್ ಹೆಲ್ಪಿಂಗ್ ಯೋರ್ ಸೆಲ್ಫ್ ಫಸ್ಟ್ ಅಲ್ವಾ. ಹ್ಮ್. ಹಾಗಾಗಿ ಇಟ್ ಡಿಪೆಂಡ್ಸ್ ಆ ಸ್ಟೇಜಲ್ಲಿ ಸಮ್ಟೈಮ್ಸ್ ಇಡೀ ಮನೆಗೆ ನಾವು ರೆಫರ್ ಹೇಳಿದ್ರೆ ದೇರ್ ಮೇ ಬಿ ಸೆವ್ರಲ್ ಇಶ್ಯೂಸ್. ಓಕೆ. ಬಟ್ ಯು ಫಸ್ಟ್ ಪ್ರಯಾರಿಟೈಸ್ ವಾಟ್ ಇಸ್ ಇಂಪಾರ್ಟೆಂಟ್. ನಿಮಗೆ ಆ ಟೈಮಲ್ಲಿ ಯಾವ್ದು ಇಂಪಾರ್ಟೆಂಟ್ ಇದೆ, ಯು ಕ್ಯಾನ್ ಈವನ್ ಗೆಟ್ ದ ರೆಮಿಡೀಸ್ ಡನ್ ಒನ್ ಬೈ ಒನ್. ಯು ಡೋಂಟ್ ಹ್ಯಾವ್ ಟು ಡೂ ದ ಹೋಲ್ ಥಿಂಗ್. ಸಮಟೈಮ್ಸ್ ಪೀಪಲ್ ವರಿ ಅಬೌಟ್ the financial angle to all this remedy. That is the reason people avoid certain consultations. First of all, it's a myth that you can't afford a Vastu person. ಬರೀ ಶ್ರೀಮಂತರಿಗಪ್ಪ ಬಡವರಿಗೆ Especially when you're building. You see, 10 to 20 times you are paying for an architect. So if you know the contribution of Vastu in that design, you will never hesitate. If you know what I know, Okay. I will never hesitate. Because I have seen in my own life, I was just an ordinary, bank kelsa bittu iddavadu. But once we built our Vastu home, Okay. Life changed dramatically in a positive way. My son is also a gold medalist all along Nice. from school in the. I just hope ಇದು ನೋಡ್ತಾ ಇರೋರು ಎಲ್ರಿಗೂ ಹೆಲ್ಪ್ ಆಗಲಿ. ನಂದು ಅದೇ ನನಗೆ ಈ ಅಪರ್ಚುನಿಟಿ ನಿಮ್ದು ಸಿಕ್ಕಿದಾಗ ನಾನು ಅದೇ ಈವನ್ ಒಂದು 100 ಜನ ಕೇಳಿಸ್ಕೊಳ್ತಾರೆ ನೋಡ್ತಾರೆ ಅನ್ಕೊಳ್ಳಿ, ಅದ್ರಲ್ಲಿ ಒಬ್ಬರು ಇದನ್ನ ಯೂಸ್ ಮಾಡ್ಕೋತಾರೆ ಅನ್ಕೊಳ್ಳಿ, ದೆನ್ ಆಲ್ಸೋ ಇಟ್ ಇಸ್ ವರ್ತ್ ಇಟ್. ಮೇಕ್ ಸೆನ್ಸ್. ಸೊ ಥ್ಯಾಂಕ್ ಯು ಸುಧಾಜಿ, ಲೈಕ್ ಬಂದು ನಮಗೆ ಇಷ್ಟೆಲ್ಲ ಸಚ್ ಅ ವೆರಿ ಕಾಂಪ್ಲೆಕ್ಸ್ ಟಾಪಿಕ್ನ ನೀವು ತುಂಬ ಚೆನ್ನಾಗಿ ಸಿಂಪ್ಲಿಫೈ ಮಾಡಿ ಹೇಳಿದ್ದೀರಾ, ಎಸ್ಪೆಷಲಿ ಫಾರ್ ಅ ನಾನ್ ರಿಲೇಟೆಡ್ ಪರ್ಸನ್ ಲೈಕ್ ಮೀ. ಅಂದರೆ ನನಗೆ ಇದುವರೆಗೂ ವಾಸ್ತು ಅಷ್ಟೊಂದು ಗೊತ್ತಿರಲಿಲ್ಲ. ಐ ಕುಡ್ ರಿಲೇಟ್. ನಂದು ಒಂದು ಸ್ವಲ್ಪ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಅದು ಇದು ಎಲ್ಲ ಹೆಲ್ಪ್ ಮೀ ರಿಲೇಟ್ ಮೋರ್ ಆಸ್ ಅ ಸೈನ್ಸ್. I am also grateful to you because through you I can reach people and this information has to be preserved and passed on. Definitely. Anyway, thank you so much. Thank you very much for the opportunity. Thank you so much. ಇಂಥ ತುಂಬ ಹೀಗೆ ಮಾಡಿ ಜನಕ್ಕೆ ತುಂಬ ಒಳ್ಳೇದಾಗೋ ಕೆಲಸ ಹೀಗೆ ಮಾಡ್ತಾ ಇರಿ. ಏನಿಲ್ಲ, ಜಸ್ಟ್ ಮೈ ಕ್ಯೂರಿಯಾಸಿಟಿ, ನಿಮ್ಮ ಕ್ಯೂರಿಯಾಸಿಟಿ ನಿಮ್ಮನ್ನು ವಾಸ್ತು ಹತ್ರ ಕರ್ಕೊಂಡು ಬಂತು, ನನ್ನ ಕ್ಯೂರಿಯಾಸಿಟಿ ನಿಮ್ಮ ಹತ್ರ ಕರ್ಕೊಂಡು ಬಂತು. Thank you so much. Thank God for curious people like us. Let the curious people strive. Survive, strive and help. Okay. Yeah. Okay. Thank you. I congratulate you. Thank you, ma'am.